ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಈ ಅಧ್ಯಾಯದ ಮೇಲೆ ಈ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ 2 ಮತ್ತು 3 ಮಾರ್ಚಿನ ಎಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಬಿಡಿಸಲಿದ್ದೇನೆ. ಈ ವಿಡಿಯೋದಲ್ಲಿ ನಾನು ಬಿಡಿಸುವಂಥ ಪ್ರಶ್ನೆಗಳು ಈ ವರ್ಷದ LBA ನೋಟ್ಸಲ್ಲಿರುವಂಥ ಎಲ್ಲ 2 ಮತ್ತು 3 ಮಾರ್ಚಿನ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ಹಾಗೆ ಈ ವರ್ಷ ಹಾಗೂ ಹಿಂದಿನ ವರ್ಷದ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಗಳ 2 ಮತ್ತು 3 ಮಾರ್ಚಿನ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ಅದೇ ರೀತಿ ಹಿಂದಿನ ಎಲ್ಲ ವಾರ್ಷಿಕ ಪರೀಕ್ಷೆಗಳಲ್ಲಿ ಬಂದಂತಹ 2 ಮತ್ತು 3 ಮಾರ್ಚಿನ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ಒಟ್ಟಾರೆಯಾಗಿ ಈ ವಿಡಿಯೋದಲ್ಲಿ ನಾನು ಬಿಡಿಸುವಂಥ ಪ್ರಶ್ನೆಗಳು ಈ ವರ್ಷದ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾದ ಪ್ರಶ್ನೆಗಳಾಗಿವೆ. ಈ ಅಧ್ಯಾಯದಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾದ್ರೆ ನೀವು ನೆನಪಿಡಬೇಕಾಗಿದ್ದು 2 ಸೂತ್ರಗಳು. ಅವುಗಳೆಂದರೆ ಥೀಟಾ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ, ಥೀಟಾ ಭಾಗಿಸು 360 ಡಿಗ್ರಿ ಇಂಟು φr². ಇಲ್ಲಿ ಥೀಟಾ ಅಂದರೆ ಈ ತ್ರಿಜ್ಯಾಂತರ ಖಂಡದ ಕೋನವಾಗಿದೆ. ಫೈನ ಬೆಲೆಯನ್ನು ನಾವು 22/7 ಅಥವಾ 3.14 ಆಗಿ ಬಳಸಬಹುದು. r ಅಂದರೆ ಈ ವೃತ್ತದ ತ್ರಿಜ್ಯವಾಗಿದೆ ಅಥವಾ ತ್ರಿಜ್ಯಾಂತರ ಖಂಡದ ತ್ರಿಜ್ಯವಾಗಿದೆ. ಹಾಗೆ ವೃತ್ತದಲ್ಲಿ ಈ ಭಾಗವು ತ್ರಿಜ್ಯಾಂತರ ಖಂಡದ ಭಾಗವಾಗಿದೆ. ಇದನ್ನು ಲಘು ತ್ರಿಜ್ಯಾಂತರ ಖಂಡ ಅಂತ ಕರೆಯಲಾಗ್ತದೆ, ಯಾಕಂದರೆ ಇದು ಕಡಿಮೆ ಪ್ರದೇಶವನ್ನು ಒಳಗೊಂಡಿದೆ. ಹಾಗೆ ಈ ಭಾಗವು ಅಧಿಕ ತ್ರಿಜ್ಯಾಂತರ ಖಂಡದ ಭಾಗವಾಗಿದೆ, ಯಾಕಂದರೆ ಇದು ಅಧಿಕ ಪ್ರದೇಶವನ್ನು ಒಳಗೊಂಡಿರೋ ಭಾಗ. ಹಾಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ವೃತ್ತದ ವಿಸ್ತೀರ್ಣದ ಒಂದು ಭಾಗವಾಗಿರೋದ್ರಿಂದ ಈ ಥೀಟಾ ಭಾಗಿಸು 360 ಡಿಗ್ರಿಗೆ ನಾವು ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ φr² ಗುಣಿಸಿಕೊಂಡ್ರೆ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ನಮಗೆ ಸಿಗುತ್ತದೆ. ಹೀಗೆ ಇದನ್ನು ನೀವು ನೆನಪಿಟ್ಕೊಳ್ಬೇಕು. ಹಾಗೆ 2ನೇ ಸೂತ್ರ ಥೀಟಾ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ. ಇಲ್ಲಿ ಕಂಸ ಅಂದರೆ ವೃತ್ತ ಪರಿಧಿಯ ಅಥವಾ ವೃತ್ತದ ಸುತ್ತಳತೆಯ ಒಂದು ಭಾಗವಾಗಿರೋದ್ರಿಂದ ನಾವು ಈ ಥೀಟಾ ಭಾಗಿಸು 360 ಡಿಗ್ರಿಗೆ ವೃತ್ತ ಪರಿಧಿಯ ಸೂತ್ರ ಅಥವಾ ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಯುವ ಸೂತ್ರ 2φr ಇಂದ ಗುಣಿಸ್ಕೊಂಡ್ರೆ ನಮಗೆ ಥೀಟಾ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ ಥೀಟಾ ಭಾಗಿಸು 360 ಡಿಗ್ರಿ ಇಂಟು 2φr ಸಿಗುತ್ತದೆ. ಹೀಗೆ ನಾವು ಈ 2 ಸೂತ್ರಗಳನ್ನು ತಿಳಿದುಕೊಂಡ ನಂತರ ನಾವೀಗ ಮೊದಲಿಗೆ ಈ ವರ್ಷದ LBA ನೋಟ್ಸಲ್ಲಿ ನೀಡಿರುವಂಥ ಎಲ್ಲ 2 ಅಂಕದ ಪ್ರಶ್ನೆಗಳನ್ನು ತೆಗೆದುಕೊಳ್ಳೋಣ. ಮೊದಲಿಗೆ ನಾವು ಈ ವರ್ಷದ LBA ನೋಟ್ಸಲ್ಲಿ ಇರುವಂತಹ 2 ಮಾರ್ಕ್ಸಿನ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: 21 ಸೆಂಟಿಮೀಟರ್ ತ್ರಿಜ್ಯ ಇರುವ ಒಂದು ವೃತ್ತದಲ್ಲಿ ಒಂದು ವೃತ್ತ ಕಂಸವು ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡಿದರೆ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಮೊದಲಿಗೆ ನಾವು ಈ ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನು ಒಂದೊಂದಾಗಿ ಬರೆದುಕೊಳ್ಳೋಣ. ಪ್ರಶ್ನೆಯಲ್ಲಿ ನಮಗೆ ವೃತ್ತದ ತ್ರಿಜ್ಯವನ್ನು 21 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ ನಾವಿಲ್ಲಿ ವೃತ್ತದ ತ್ರಿಜ್ಯ r = 21 ಸೆಂಟಿಮೀಟರ್ ಆಗಿ ಬರೆದುಕೊಳ್ಳೋಣ. ಹಾಗೆ ಇದೇ ವೃತ್ತದಲ್ಲಿ ಒಂದು ವೃತ್ತ ಕಂಸವು ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ ಅಂತ ನೀಡಿದ್ದಾರೆ. ವೃತ್ತ ಕಂಸವು ವೃತ್ತ ಕೇಂದ್ರದಲ್ಲಿ ಉಂಟು ಮಾಡುವ ಕೋನವು ಯಾವಾಗಲೂ ತ್ರಿಜ್ಯಾಂತರ ಖಂಡದ ಕೋನವಾಗಿರುತ್ತದೆ. ತ್ರಿಜ್ಯಾಂತರ ಖಂಡದ ಕೋನವನ್ನು ನಾವು ಥೀಟಾ ಸಂಕೇತಾಕ್ಷರದಿಂದ ಸೂಚಿಸುತ್ತೇವೆ. ಹಾಗಾಗಿ ನಾನಿಲ್ಲಿ ಥೀಟಾ = ತ್ರಿಜ್ಯಾಂತರ ಖಂಡದ ಕೋನ 60 ಡಿಗ್ರಿ ಅಂತ ಬರೆದುಕೊಂಡಿದ್ದೇನೆ. ಇಷ್ಟು ದತ್ತಾಂಶಗಳನ್ನು ಬರೆದುಕೊಂಡ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನು ಕಂಡುಹಿಡಿಯೋಣ. ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ ಥೀಟಾ ಭಾಗಿಸು 360 ಡಿಗ್ರಿ ಇಂಟು 2φr ಆಗಿದೆ. ಈ ಸೂತ್ರದಲ್ಲಿ ನಾವೀಗ ಥೀಟಾದ ಬೆಲೆ, ಫೈನ ಬೆಲೆ ಮತ್ತು ಆರ್ನ ಬೆಲೆಗಳನ್ನು ಆದೇಶಿಸೋಣ. ಥೀಟಾದ ಬೆಲೆ 60 ಡಿಗ್ರಿ ಆಗಿರೋದ್ರಿಂದ ಥೀಟಾದ ಸ್ಥಾನದಲ್ಲಿ 60 ಡಿಗ್ರಿಯನ್ನು ಆದೇಶಿಸಿಕೊಳ್ಳೋಣ. ಭಾಗಿಸು 360 ಡಿಗ್ರಿ ಇಂಟು 2ನ ಇದ್ದಾಗೆ ಬರೆದುಕೊಳ್ಳೋಣ. ಇಂಟು ಫೈನ ಬೆಲೆಯನ್ನು ನಾವು 22/7 ಆಗಿ ತೆಗೆದುಕೊಳ್ಳೋಣ. ಇಂಟು ಆರ್ ಅಂದರೆ ವೃತ್ತದ ತ್ರಿಜ್ಯ 21 ಸೆಂಟಿಮೀಟರ್ನ ಇಲ್ಲಿ ಬರೆದುಕೊಳ್ಳೋಣ. ನಾವೀಗ ಇದನ್ನು ಸಂಕ್ಷೇಪಿಸೋಣ. 0 ಕ್ಯಾನ್ಸಲ್ ಮಾಡಿಕೊಳ್ಳೋಣ. 6 1 6, 6 6 36 ಆಗುತ್ತದೆ. 7 1 7, 7 3 21 ಆಗುತ್ತದೆ. 3 1 3, 3 2 6, 2 1 2 1 ಕ್ಯಾನ್ಸಲ್ ಆಗುತ್ತದೆ. ಹೀಗೆ ಇದನ್ನು ಸಂಕ್ಷೇಪಿಸಿದಾಗ ಉಳಿಯುವುದು 22 ಮಾತ್ರ. ಆದ್ದರಿಂದ ಪ್ರಶ್ನೆಯಲ್ಲಿ ಕೇಳಿರುವ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವು ಇಲ್ಲಿ 22 ಸೆಂಟಿಮೀಟರ್ ಆಗುತ್ತದೆ. ಹಾಗೆ ನಾವೀಗ LBA ನೋಟ್ಸಲ್ಲಿರುವಂಥ ಮತ್ತೊಂದು 2 ಮಾರ್ಕ್ಸಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: 4 ಸೆಂಟಿಮೀಟರ್ ತ್ರಿಜ್ಯ ಇರುವ ಒಂದು ವೃತ್ತದಲ್ಲಿ ಒಂದು ವೃತ್ತ ಕಂಸವು ವೃತ್ತ ಕೇಂದ್ರದಲ್ಲಿ 45 ಡಿಗ್ರಿ ಕೋನವನ್ನು ಉಂಟು ಮಾಡಿದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಹೇಳಿದ್ದಾರೆ. ಈ ಲೆಕ್ಕವನ್ನು ಬಿಡಿಸಬೇಕಾದ್ರೆ ನಮಗೆ ಫೈನ ಬೆಲೆಯನ್ನು 3.14 ಬಳಸಿ
ಅಂತ ಹೇಳಿದ್ದಾರೆ. ಸೊ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶವನ್ನು ಬರೆದುಕೊಳ್ಳೋಣ. ಸೊ ಪ್ರಶ್ನೆಯಲ್ಲಿ ನಮಗೆ ವೃತ್ತದ ತ್ರಿಜ್ಯವನ್ನು 4 ಸೆಂಟಿಮೀಟರ್ ಅಂತ ಕೊಟ್ಟಿರೋದ್ರಿಂದ ನಾವಿಲ್ಲಿ ವೃತ್ತದ ತ್ರಿಜ್ಯ r = 4 ಸೆಂಟಿಮೀಟರ್ ಅಂತ ಬರೆದುಕೊಳ್ಳೋಣ. ಹಾಗೆ ವೃತ್ತಕಂಸವು ವೃತ್ತ ಕೇಂದ್ರದಲ್ಲಿ 45 ಕೋನವನ್ನು ಉಂಟು ಮಾಡುತ್ತೆ ಅಂತ ನೀಡಿರೋದ್ರಿಂದ ನಾವಿಲ್ಲಿ ವೃತ್ತ ಕೇಂದ್ರದಲ್ಲಿ ವೃತ್ತಕಂಸವು ಉಂಟು ಮಾಡುವ ಕೋನ ಥೀಟಾದ ಬೆಲೆಯನ್ನು 45 ಡಿಗ್ರಿ ಅಂತ ಬರೆದುಕೊಳ್ಳೋಣ. ಸೊ ಇಷ್ಟು ದತ್ತಾಂಶಗಳನ್ನು ಬರೆದುಕೊಂಡ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ θ/360 ಡಿಗ್ರಿ × πr² ಆಗಿದೆ. ಈ ಸೂತ್ರದಲ್ಲಿ ನಾವೀಗ ಥೀಟಾ, ಪೈ ಮತ್ತು ಆರ್ನ ಬೆಲೆಗಳನ್ನು ಆದೇಶಿಸೋಣ. ಥೀಟಾದ ಬೆಲೆ 45 ಡಿಗ್ರಿ ಆಗಿರೋದ್ರಿಂದ ಥೀಟಾದ ಸ್ಥಾನದಲ್ಲಿ 45 ಡಿಗ್ರಿಯನ್ನು ಆದೇಶಿಸಿಕೊಳ್ಳೋಣ. ಭಾಗಿಸು ಛೇದದಲ್ಲಿರುವ 360 ಡಿಗ್ರಿಯನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಇಂಟು ಫೈನ ಬೆಲೆಯನ್ನು ನಮಗೆ 3.14 ಬಳಸಿ ಅಂತ ಹೇಳಿರೋದ್ರಿಂದ ಫೈನ ಸ್ಥಾನದಲ್ಲಿ ನಾವು 3.14 ಆದೇಶಿಸೋಣ. ಇಂಟು ಆರ್ ಅಂದರೆ ವೃತ್ತದ ತ್ರಿಜ್ಯ 4 ಸೆಂಟಿಮೀಟರ್ ಆಗಿರೋದ್ರಿಂದ ಆರ್ನ ಸ್ಥಾನದಲ್ಲಿ 4 ಆದೇಶಿಸಿದಾಗ ಆರ್ದ ವರ್ಗವು 4ರ ವರ್ಗವಾಗುತ್ತದೆ. ಸೊ ನಾವೀಗ ಇದನ್ನು ಸಂಕ್ಷೇಪಿಸೋಣ. 15 × 3 = 45, 15 × 2 = 30 ಆಗುತ್ತದೆ. 36ರಲ್ಲಿ 30 ಕಳೆದ್ರೆ 6 ಉಳಿಯುತ್ತದೆ. 6 ಮತ್ತು 0 60, 15 × 4 = 60 ಆಗುತ್ತದೆ. 3 × 3 = 3 × 8 = 24 ಆಗುತ್ತದೆ. ಸೊ ಮುಂದಿನ ಹಂತವನ್ನು ನಾನು ಇಲ್ಲಿ ಬರಿತಾ ಇದ್ದೇನೆ. ಈ 1/8 ಇದ್ದ ಹಾಗೆ ಬರೆದುಕೊಳ್ಳೋಣ. 3.14 ಇದ್ದ ಹಾಗೆ ಬರೆದುಕೊಳ್ಳೋಣ. ಇಂಟು 4ರ ವರ್ಗ 4 × 4 16 ಆಗುತ್ತದೆ. ಸೊ 8 × 8 8 × 16 ಆಗುತ್ತದೆ. 3.14 × 2 ಅಂದರೆ 6.28 ಆಗೋದ್ರಿಂದ ಪ್ರಶ್ನೆಯಲ್ಲಿ ಕೇಳಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ಇಲ್ಲಿ 6.28 ಸೆಂಟಿಮೀಟರ್² ಆಗುತ್ತದೆ. ಸೊ ಹಾಗೆ ನಾವೀಗ ಮೂರನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಎರಡು ವೃತ್ತಗಳು C1 ಮತ್ತು C2 ವಿಸ್ತೀರ್ಣಗಳು ಕ್ರಮವಾಗಿ 92 ಸೆಂಟಿಮೀಟರ್² ಮತ್ತು 62 ಸೆಂಟಿಮೀಟರ್² ಆಗಿವೆ. C1 ಮತ್ತು C2 ಎರಡೂ ವೃತ್ತಗಳ ವಿಸ್ತೀರ್ಣದ ಮೊತ್ತಕ್ಕೆ ಸಮನಾದ ವಿಸ್ತೀರ್ಣವನ್ನು ಹೊಂದಿರುವ C3 ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ನಮಗೆ ಒಂದು ಪ್ರಶ್ನೆಯನ್ನು 2 ಮಾರ್ಕ್ಸ್ಗೆ LBA ನೋಟ್ಸಲ್ಲಿ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ನಾವು ಡೀಟೇಲ್ ಆಗಿ ಉತ್ತರವನ್ನು ತಿಳಿದುಕೊಳ್ಳೋಣ. ಸೊ ಪ್ರಶ್ನೆಯಲ್ಲಿ ನಮಗೆ C1 ಮತ್ತು C2 ಎಂಬ ಎರಡು ವೃತ್ತಗಳ ವಿಸ್ತೀರ್ಣಗಳನ್ನು ಕೊಟ್ಟಿದ್ದಾರೆ. ಸೊ C1 ವೃತ್ತದ ವಿಸ್ತೀರ್ಣವನ್ನು 92 ಸೆಂಟಿಮೀಟರ್² ಆಗಿ, C2 ವೃತ್ತದ ವಿಸ್ತೀರ್ಣವನ್ನು ನಮಗೆ 62 ಸೆಂಟಿಮೀಟರ್² ಆಗಿ ಕೊಟ್ಟಿದ್ದಾರೆ. ಅದನ್ನು ನಾನಿಲ್ಲಿ ಬಿಡಿಸ್ಕೊಂಡಿದ್ದೇನೆ. ನೀವು ಪ್ರಶ್ನೆಯನ್ನು ಬಿಡಿಸಬೇಕಾದ್ರೆ ಈ ಚಿತ್ರವನ್ನು ಹಾಕಿಕೊಳ್ಳುವ ಅಗತ್ಯ ಇಲ್ಲ, ನೇರವಾಗಿ ನೀವು ಉತ್ತರವನ್ನು ಬರೀಬಹುದು. ಸೊ ಮುಂದುವರಿದ ಪ್ರಶ್ನೆಯಲ್ಲಿ C1 ಮತ್ತು C2 ಎರಡೂ ವೃತ್ತಗಳ ವಿಸ್ತೀರ್ಣಗಳ ಮೊತ್ತಕ್ಕೆ ಸಮನಾದ ವಿಸ್ತೀರ್ಣವನ್ನು ಹೊಂದಿರುವ C3 ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸೊ ಅಂದರೆ ಇಲ್ಲಿ C1 ಮತ್ತು C2 ಇವೆರಡೂ ವೃತ್ತಗಳ ವಿಸ್ತೀರ್ಣಗಳನ್ನು ಕೂಡಿಸಿದಾಗ ನಮಗೆ C3 ವೃತ್ತದ ವಿಸ್ತೀರ್ಣ ಸಿಗುತ್ತದೆ. ಅಂದರೆ C1 ಮತ್ತು C2ಗಳ ವಿಸ್ತೀರ್ಣಗಳ ಮೊತ್ತವೇ C3 ವೃತ್ತದ ವಿಸ್ತೀರ್ಣವಾಗಿರುತ್ತದೆ. ಸೊ ಈ ರೀತಿಯ ದತ್ತಾಂಶವನ್ನು ನೀಡಿ ನಮಗೆ ಈ C3 ವೃತ್ತದ ತ್ರಿಜ್ಯವನ್ನು ಕಂಡುಹಿಡಲಿಕ್ಕೆ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಪ್ರಶ್ನೆಯಲ್ಲಿ ನಮಗೆ C1 ಮತ್ತು C2 ವೃತ್ತಗಳ ಮೊತ್ತಕ್ಕೆ C3 ವೃತ್ತದ ವಿಸ್ತೀರ್ಣ ಏನಾಗಿದೆ ಅಂದರೆ ಸಮನಾಗಿದೆ ಅಂತ ನೀಡಿರೋದ್ರಿಂದ ನಾವಿಲ್ಲಿ C3 ವೃತ್ತದ ವಿಸ್ತೀರ್ಣ = C1 ವೃತ್ತದ ವಿಸ್ತೀರ್ಣ ಪ್ಲಸ್ C2 ವೃತ್ತದ ವಿಸ್ತೀರ್ಣ ಅಂತ ಬರೆದುಕೊಳ್ಳೋಣ. ನಾವಿಲ್ಲಿ C3 ವೃತ್ತದ ವಿಸ್ತೀರ್ಣವನ್ನು πr² ಅಂತ ತೆಗೆದುಕೊಳ್ಳೋಣ. = C1 ವೃತ್ತದ ವಿಸ್ತೀರ್ಣವನ್ನು ನಮಗೆ ಎಷ್ಟು ಕೊಟ್ಟಿದ್ದಾರೆ? 92 ಸೆಂಟಿಮೀಟರ್² ಕೊಟ್ಟಿರೋದ್ರಿಂದ C1 ವಿಸ್ತೀರ್ಣದ ಸ್ಥಾನದಲ್ಲಿ 92 ಬರೆದುಕೊಳ್ಳೋಣ. ಪ್ಲಸ್ C2 ವೃತ್ತದ ವಿಸ್ತೀರ್ಣವನ್ನು ನಮಗೆ 62 ಸೆಂಟಿಮೀಟರ್² ಅಂತ ಕೊಟ್ಟಿರೋದ್ರಿಂದ C2 ವೃತ್ತದ ವಿಸ್ತೀರ್ಣದ ಸ್ಥಾನದಲ್ಲಿ 62 ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ 92 ಮತ್ತು 62 ಕೂಡಿಸಿಕೊಂಡಾಗ ಬರುವ ಮೊತ್ತ 154. ಸೊ ಮುಂದಿನ ಹಂತದಲ್ಲಿ ಎಡಭಾಗದಲ್ಲಿರುವ ಪೈಯನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಈ ಗುಣಿಸು ಪೈ ಬಲಭಾಗಕ್ಕೆ ಹೋಗಿ ಭಾಗಿಸು ಪೈ ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ r² = 154 ಭಾಗಿಸು ಪೈನ ಬೆಲೆ 22/7 ಆದೇಶಿಸೋಣ. ನಾವೀಗ ಇದನ್ನು ಸಂಕ್ಷೇಪಿಸೋಣ. 11 2 22, 11 1 11, 15ರಲ್ಲಿ 11 ಕಳೆದ್ರೆ 4 ಉಳಿಯುತ್ತದೆ. 4 4 44 ಆಗುತ್ತದೆ. 11 4 44 ಆಗುತ್ತದೆ. 2 1 2, 2 7 14 ಆಗುತ್ತದೆ. ಸೊ ಹೀಗೆ ಮಾಡಿದಾಗ ಅಂಶದಲ್ಲಿ 7 ಉಳಿಯುತ್ತದೆ. ಛೇದದಲ್ಲಿ 7 ಉಳಿಯೋದ್ರಿಂದ ಈ 7 ಅಂಶಕ್ಕೆ ಹೋಗಿ ಈ 7ಕ್ಕೆ ಅಂಶದಲ್ಲಿರುವ 7ಕ್ಕೆ ಗುಣಿಸಲ್ಪಟ್ಟು 7 7 49 ಆಗುತ್ತದೆ. ಆದ್ದರಿಂದ ಇದರ ಮುಂದಿನ ಹಂತದಲ್ಲಿ r² = 49 ಆಗುತ್ತದೆ. ಆದರೆ ನಮಗೆ ಬೇಕಾಗಿದ್ದು C3 ವೃತ್ತದ ತ್ರಿಜ್ಯ r ನ ಬೆಲೆ. ಹಾಗಾಗಿ ನಾವಿಲ್ಲಿ r = ವರ್ಗಮೂಲ 49 ಅಂದರೆ ವರ್ಗಮೂಲ 49ರ ಬೆಲೆ ಎಷ್ಟಾಗ್ತದೆ? 7 ಆಗುವುದರಿಂದ ಇಲ್ಲಿ C3 ವೃತ್ತದ ತ್ರಿಜ್ಯವು 7 ಸೆಂಟಿಮೀಟರ್ ಆಗುತ್ತದೆ. ಸೊ ಹಾಗೆ ನಾವೀಗ 4ನೇ 2 ಮಾರ್ಕ್ಸಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದ 14 ಸೆಂಟಿಮೀಟರ್ ಆಗಿದೆ. 10 ನಿಮಿಷದಲ್ಲಿ ಆ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಈ ಪ್ರಶ್ನೆಯು
ಹಿಂದಿನ ವರ್ಷ ಅಂದರೆ 2025ರ ಮಾಡೆಲ್ ಕ್ವಶನ್ ಪೇಪರಲ್ಲೂ 2 ಮಾರ್ಕ್ಸಿಗೆ ಬಂದಿತ್ತು. ಹಾಗೆ ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರಲ್ಲೂ ಸಹ ಇದೇ ರೀತಿಯ ಒಂದು ಪ್ರಶ್ನೆ ಇದೆ. ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ಇದು ಬಹಳ ಮಹತ್ವಪೂರ್ಣವಾದ ಪ್ರಶ್ನೆಯಾಗಿದೆ. ಸೊ ಮೊದಲಿಗೆ ನಾವು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಚಿತ್ರವನ್ನು ಬಿಡಿಸಿಕೊಳ್ಳೋಣ. ಸೊ ಹಾಗಾಗಿ ನಾನಿಲ್ಲಿ ಒಂದು ವೃತ್ತಾಕಾರದ ಗಡಿಯಾರದ ಚಿತ್ರವನ್ನು ಹಾಕಿಕೊಂಡಿದ್ದೇನೆ. ಪ್ರಶ್ನೆಯಲ್ಲಿ ನಮಗೆ ವೃತ್ತಾಕಾರದ ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದವನ್ನು 14 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ ನಾನಿಲ್ಲಿ ಈ ನಿಮಿಷದ ಮುಳ್ಳಿನ ಉದ್ದವನ್ನು ತ್ರಿಜ್ಯವಾಗಿ ಅಂದರೆ ಈ ವೃತ್ತಾಕಾರದ ಗಡಿಯಾರದ ತ್ರಿಜ್ಯವಾಗಿ ತೆಗೆದುಕೊಂಡಿದ್ದೇನೆ. ಇದರ ಉದ್ದ ಎಷ್ಟು ಕೊಟ್ಟಿದ್ದಾರೆ? 14 ಸೆಂಟಿಮೀಟರ್ ಆಗಿ ಕೊಟ್ಟಿದ್ದಾರೆ. ಸೊ ಇಷ್ಟು ದತ್ತಾಂಶವನ್ನು ನೀಡಿ ನಮಗೆ ಪ್ರಶ್ನೆಯಲ್ಲಿ 10 ನಿಮಿಷಗಳಲ್ಲಿ ಆ ನಿಮಿಷದ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಕೇಳಿದ್ದಾರೆ. ಒಂದು ವೇಳೆ ಈ ನಿಮಿಷದ ಮುಳ್ಳು ಗಡಿಯಾರದಲ್ಲಿ 12ರ ಮೇಲಿದ್ದರೆ 10 ನಿಮಿಷಗಳ ನಂತರ ಅದು ಯಾವ ಅಂಕೆ ಮೇಲೆ ಬಂದು ನಿಲ್ತದೆ ಅಂದರೆ 2ರ ಮೇಲೆ ಬಂದು ನಿಲ್ತದೆ. ಸೊ ಹಾಗಾಗಿ ನಾವಿಲ್ಲಿ ಕಂಡುಹಿಡಿಯಬೇಕಾಗಿದ್ದು 12ರಿಂದ ಈ 2ರವರೆಗೆ ನಿಮಿಷದ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣ ಅಂದರೆ ಈ ಜಾಗದ ವಿಸ್ತೀರ್ಣ. ಸೊ ಇಲ್ಲಿ ಸ್ಪಷ್ಟವಾಗಿ ಈ ನಿಮಿಷದ ಮುಳ್ಳು 10 ನಿಮಿಷ ಕ್ರಮಿಸಿದ ಜಾಗದ ವಿಸ್ತೀರ್ಣ ಅಂದರೆ ಈ ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವಾಗಿದೆ. ಹಾಗಾಗಿ ನಾವಿಲ್ಲಿ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿದ್ರೆ ನಮಗೆ ಈ ನಿಮಿಷದ ಮುಳ್ಳು 10 ನಿಮಿಷಗಳಲ್ಲಿ ಕ್ರಮಿಸಿದ ಜಾಗದ ವಿಸ್ತೀರ್ಣ ಸಿಗುತ್ತದೆ. ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನು ಒಂದೊಂದಾಗಿ ಬರೆದುಕೊಳ್ತಾ ಹೋಗೋಣ. ಪ್ರಶ್ನೆಯಲ್ಲಿ ನಮಗೆ ಈ ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದವನ್ನು 14 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಈ ವೃತ್ತಾಕಾರದ ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದವನ್ನು ಈ ವೃತ್ತಾಕಾರ ಗಡಿಯಾರದ ತ್ರಿಜ್ಯವಾಗಿ ತೆಗೆದುಕೊಳ್ಳೋಣ. ಹಾಗಾಗಿ ನಾವಿಲ್ಲಿ ಈ ವೃತ್ತಾಕಾರದ ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದ ಅಂದರೆ ತ್ರಿಜ್ಯದ ಅಳತೆ r = 14 ಸೆಂಟಿಮೀಟರ್ ಆಗಿ ಬರೆದುಕೊಳ್ಳೋಣ. ಸೊ ವಿದ್ಯಾರ್ಥಿಗಳೇ, ಗಡಿಯಾರದಲ್ಲಿ ನಿಮಿಷದ ಮುಳ್ಳು 1 ನಿಮಿಷ ಕ್ರಮಿಸಿದಾಗ ಅದು ಗಡಿಯಾರದ ಕೇಂದ್ರದಲ್ಲಿ ಉಂಟು ಮಾಡುವ ಕೋನ ಯಾವಾಗಲೂ 6 ಡಿಗ್ರಿ ಆಗಿರುತ್ತದೆ. ಸೊ ಇದನ್ನು ನೀವು ನೆನಪಿಟ್ಟುಕೊಳ್ಳಲೇಬೇಕು. ಹಾಗಾಗಿ ನಾನಿಲ್ಲಿ 1 ನಿಮಿಷಕ್ಕೆ ಉಂಟಾಗುವ ಕೋನ ಅಥವಾ ನಿಮಿಷದ ಮುಳ್ಳು 1 ನಿಮಿಷ ಕ್ರಮಿಸಿದಾಗ ಅದು ಗಡಿಯಾರದ ಕೇಂದ್ರದಲ್ಲಿ ಉಂಟು ಮಾಡುವ ಕೋನ = 6 ಡಿಗ್ರಿ ಅಂತ ಬರೆದುಕೊಂಡಿದ್ದೇನೆ. ಆದರೆ ಪ್ರಶ್ನೆಯಲ್ಲಿ ನಮಗೆ 10 ನಿಮಿಷಗಳ ಕಾಲ ಈ ನಿಮಿಷದ ಮುಳ್ಳು ಗಡಿಯಾರದಲ್ಲಿ ಚಲಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಆದರೆ ನಿಮಿಷದ ಮುಳ್ಳು 1 ನಿಮಿಷಗಳ ಕಾಲ ವೃತ್ತಾಕಾರದ ಗಡಿಯಾರದಲ್ಲಿ ಕ್ರಮಿಸಿದಾಗ ಅದು ವೃತ್ತಾಕಾರದ ಗಡಿಯಾರದ ಕೇಂದ್ರದಲ್ಲಿ ಉಂಟು ಮಾಡುವ ಕೋನ ಎಷ್ಟು? 6 ಡಿಗ್ರಿ. ಆದರೆ 10 ನಿಮಿಷದಲ್ಲಿ ಈ ನಿಮಿಷದ ಮುಳ್ಳು ಕ್ರಮಿಸಿದಾಗ ಅದು ವೃತ್ತಾಕಾರದ ಗಡಿಯಾರದ ಕೇಂದ್ರದಲ್ಲಿ ಉಂಟು ಮಾಡುವ ಕೋನವನ್ನು ಕಂಡುಹಿಡಿಯಬೇಕಾದ್ರೆ ನಾವು ಈ 10 ನಿಮಿಷಕ್ಕೆ 1 ನಿಮಿಷದಲ್ಲಿ ಗಡಿಯಾರದ ಮುಳ್ಳು ಕ್ರಮಿಸಿದಾಗ ಉಂಟಾಗುವ ಕೋನ 6 ಡಿಗ್ರಿಯಿಂದ ಗುಣಿಸ್ಕೊಳ್ಬೇಕು. ಅಂದರೆ 10 × 6 60 ಡಿಗ್ರಿ ಆಗುತ್ತದೆ. ಈ 60 ಡಿಗ್ರಿಗೆ ಈ ನಿಮಿಷದ ಮುಳ್ಳು 10 ನಿಮಿಷಗಳ ಕಾಲ ಗಡಿಯಾರದಲ್ಲಿ ಚಲಿಸಿದಾಗ ಕೇಂದ್ರದಲ್ಲಿ ಉಂಟು ಮಾಡುವ ಕೋನವಾಗಿದೆ. ಈ ಕೋನವೇ ತ್ರಿಜ್ಯಾಂತರ ಖಂಡದ ಕೋನವಾಗಿದೆ. ಹಾಗಾಗಿ ನಾವಿಲ್ಲಿ ತ್ರಿಜ್ಯಾಂತರ ಖಂಡದ ಕೋನ θ = 60 ಡಿಗ್ರಿ ಅಂತ ಬರೆದುಕೊಳ್ಳೋಣ. ಹೀಗೆ ನಾವು ಈ ತ್ರಿಜ್ಯಾಂತರ ಖಂಡದ ತ್ರಿಜ್ಯದ ಅಳತೆ ಮತ್ತು ತ್ರಿಜ್ಯಾಂತರ ಖಂಡದ ಕೋನ ಥೀಟಾದ ಅಳತೆಯನ್ನು ಕಂಡುಹಿಡಿದ ನಂತರ ನಾವೀಗ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂದರೆ 10 ನಿಮಿಷಗಳಲ್ಲಿ ಈ ನಿಮಿಷದ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಇಲ್ಲಿ ನಿಮಿಷದ ಮುಳ್ಳು 10 ನಿಮಿಷದಲ್ಲಿ ಕ್ರಮಿಸಿದ ಜಾಗದ ವಿಸ್ತೀರ್ಣವು ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಕ್ಕೆ ಸಮನಾಗಿರುವುದರಿಂದ ನಾನಿಲ್ಲಿ ನಿಮಿಷದ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣ = ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತ ಬರೆದುಕೊಂಡಿದ್ದೇನೆ. ಅಂದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿದ್ರೆ ನಮಗೆ ಈ ನಿಮಿಷದ ಮುಳ್ಳು 10 ನಿಮಿಷದಲ್ಲಿ ಕ್ರಮಿಸಿದ ಜಾಗದ ವಿಸ್ತೀರ್ಣ ಸಿಗುತ್ತದೆ. ಹಾಗಾಗಿ ನಾನಿಲ್ಲಿ ನಿಮಿಷದ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣ = ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತ ಬರೆದುಕೊಂಡಿದ್ದೇನೆ. ಸೊ ನಾನು ಈಗ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ θ/360 ಡಿಗ್ರಿ × πr² ಇದರ ಸ್ಥಾನದಲ್ಲಿ ಬರೆದುಕೊಂಡಿದ್ದೇನೆ. ಸೊ ಈ ಸೂತ್ರದಲ್ಲಿ ನಾನೀಗ ಥೀಟಾದ ಬೆಲೆ 60 ಡಿಗ್ರಿಯನ್ನು ಆದೇಶಿಸ್ತಾ ಇದ್ದೇನೆ. ಭಾಗಿಸು 360 ಡಿಗ್ರಿಯನ್ನು ಇದ್ದ ಹಾಗೆ ಬರೆದುಕೊಳ್ತಾ ಇದ್ದೇನೆ. ಫೈನ ಬೆಲೆಯನ್ನು 22/7 ಆಗಿ ಆದೇಶಿಸ್ತಾ ಇದ್ದೇನೆ. r ಅಂದರೆ ಈ ನಿಮಿಷದ ಮುಳ್ಳಿನ ಉದ್ದ ಈ ವೃತ್ತಾಕಾರದ ಗಡಿಯಾರದ ತ್ರಿಜ್ಯವಾಗಿ ತೆಗೆದುಕೊಂಡಿರೋದ್ರಿಂದ rನ ಬೆಲೆ 14 ಆಗಿ ಇಲ್ಲಿ ಬರೆದುಕೊಂಡಾಗ r² 14ರ ವರ್ಗ ಆಗುತ್ತದೆ. ನಾವೀಗ ಇದನ್ನು ಸಂಕ್ಷೇಪಿಸೋಣ. 0 0 ಕ್ಯಾನ್ಸಲ್ ಮಾಡೋಣ. 6 1 6 6 6 36 ಆಗುತ್ತದೆ. 2 3 6 2 1 2 2 1 2 ಆಗುತ್ತದೆ. ಹೀಗೆ ಸಂಕ್ಷೇಪಿಸಿದಾಗ ಇಲ್ಲೇನು ಉಳಿಯುತ್ತದೆ? 1/3 ಉಳಿಯುತ್ತದೆ. ಗುಣಿಸು ಇಲ್ಲಿ 11/7 ಉಳಿಯುತ್ತದೆ. 14ರ ವರ್ಗವನ್ನು ನಾವು 14 × 14 ಆಗಿ ಬರೆದುಕೊಳ್ಳೋಣ. 7 1 7 7 2 14 ಆಗುತ್ತದೆ. ಸೊ ಹೀಗೆ ಸಂಕ್ಷೇಪಿಸಿಕೊಂಡಾಗ ಅಂಶದಲ್ಲಿ 11 × 2 × 14 ಉಳಿಯುತ್ತದೆ. ಸೊ 2 × 14 ಅಂದರೆ 28 ಆಗುತ್ತದೆ. 28 × 11 ಅಂದರೆ 308 ಆಗುತ್ತದೆ. ಸೊ ಭಾಗಿಸು ಛೇದದಲ್ಲಿ ಎಷ್ಟಿದೆ? 3 ಮಾತ್ರ ಇದೆ. ಸೊ ಹಾಗಾಗಿ ಪ್ರಶ್ನೆಯಲ್ಲಿ ನಮಗೆ ಕಂಡುಹಿಡಿಯಲಿಕ್ಕೆ ಹೇಳಿರುವ 10 ನಿಮಿಷದಲ್ಲಿ ಈ ನಿಮಿಷದ ಮುಳ್ಳು ಕ್ರಮಿಸಿದಾಗ
ಈ ಕ್ರಮಿಸಿದ ಜಾಗದ ವಿಸ್ತೀರ್ಣವು ಇಲ್ಲಿ 308/3 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಸೊ ಹಾಗೆ ನಾವೀಗ ಈ ವರ್ಷದ ಕರ್ನಾಟಕದ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಬಿಡುಗಡೆ ಮಾಡಿರುವ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿರುವ 3 ಮಾರ್ಕ್ಸಿನ ಹಿಂದಿನ ಪ್ರಶ್ನೆಯ ರೀತಿಯೇ ಇರುವಂಥ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಗೋಡೆ ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದವು 18 ಸೆಂಟಿಮೀಟರ್ ಇದೆ. 35 ನಿಮಿಷಗಳಲ್ಲಿ ನಿಮಿಷದ ಮುಳ್ಳು ಕ್ರಮಿಸುವ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನಿಮಿಷದ ಮುಳ್ಳಿನ ಚಲನೆಯಿಂದ ಉಂಟಾಗುವ ಕಂಸದ ಉದ್ದವನ್ನು ಸಹ ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಈ ಪ್ರಶ್ನೆಯನ್ನು ನಾವು ಹಿಂದಿನ ಪ್ರಶ್ನೆಯನ್ನು ಬಿಡಿಸಿದ ರೀತಿಯಲ್ಲೇ ಬಿಡಿಸೋಣ. ಸೊ ಮೊದಲಿಗೆ ನಾವು ಈ ಪ್ರಶ್ನೆಗೆ ತಕ್ಕಂತೆ ಒಂದು ಚಿತ್ರವನ್ನು ಹಾಕಿಕೊಳ್ಳೋಣ. ಸೊ ಪ್ರಶ್ನೆ ಪ್ರಕಾರ ನಾವಿಲ್ಲಿ ಒಂದು ವೃತ್ತಾಕಾರದ ಗೋಡೆ ಗಡಿಯಾರದ ಒಂದು ಚಿತ್ರವನ್ನು ಬಿಡಿಸಿಕೊಳ್ಳೋಣ. ಈ ಗೋಡೆ ಗಡಿಯಾರದಲ್ಲಿ ನಿಮಿಷದ ಮುಳ್ಳನ್ನು ನಾವು ಈ ವೃತ್ತಾಕಾರದ ಗೋಡೆ ಗಡಿಯಾರದ ತ್ರಿಜ್ಯವಾಗಿ ತೆಗೆದುಕೊಂಡ್ರೆ ಈ ನಿಮಿಷದ ಮುಳ್ಳಿನ ಉದ್ದ ಅಥವಾ ಈ ವೃತ್ತಾಕಾರದ ಗೋಡೆ ಗಡಿಯಾರದ ತ್ರಿಜ್ಯದ ಅಳತೆಯನ್ನು ನಮಗೆ ಎಷ್ಟು ಕೊಟ್ಟಿದ್ದಾರೆ? 18 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ ನಾವಿಲ್ಲಿ ತ್ರಿಜ್ಯ R = 18 ಸೆಂಟಿಮೀಟರ್ ಆಗಿ ಬರೆದುಕೊಳ್ಳೋಣ. ಹಾಗೆ ಮುಂದುವರಿದ ಪ್ರಶ್ನೆಯಲ್ಲಿ 35 ನಿಮಿಷಗಳಲ್ಲಿ ಈ ನಿಮಿಷದ ಮುಳ್ಳು ಗಡಿಯಾರದಲ್ಲಿ ಚಲಿಸಿದ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಜೊತೆಗೆ ಈ ಮುಳ್ಳಿನ ಚಲನೆಯಿಂದ ಉಂಟಾಗುವ ಕಂಸದ ಉದ್ದವನ್ನು ಕಂಡುಹಿಡಲಿಕ್ಕೂ ಸಹ ಹೇಳಿದ್ದಾರೆ. ಸೊ ಒಂದು ವೇಳೆ ಗಡಿಯಾರದಲ್ಲಿ ನಿಮಿಷದ ಮುಳ್ಳು 12ರ ಮೇಲಿದ್ದರೆ 35 ನಿಮಿಷಗಳ ನಂತರ ಈ ಮುಳ್ಳು ಯಾವುದರ ಮೇಲೆ ಇರ್ತದೆ? 7ರ ಮೇಲೆ ಇರುತ್ತದೆ. ಸೊ ಹಾಗಾಗಿ ಈ ಚಿತ್ರದಲ್ಲಿ ನಾವು ಕಂಡುಹಿಡಬೇಕಾಗಿದ್ದು ಈ ನಿಮಿಷದ ಮುಳ್ಳು 12ರಿಂದ 35 ನಿಮಿಷಗಳ ಕಾಲ ಕ್ರಮಿಸಿ 7ಕ್ಕೆ ಬಂದಾಗ ಇದು ಕ್ರಮಿಸಿದ ಒಟ್ಟು ವಿಸ್ತೀರ್ಣವನ್ನು. ಸೊ ಈಗಾಗಲೇ ನಾವು ಈ ವೃತ್ತಾಕಾರದ ಗಡಿಯಾರದ ಈ ನಿಮಿಷದ ಮುಳ್ಳನ್ನು ವೃತ್ತದ ತ್ರಿಜ್ಯವಾಗಿ ತೆಗೆದುಕೊಂಡಿರೋದ್ರಿಂದ ಈ ತ್ರಿಜ್ಯಗಳ ನಡುವಿನ ಈ ಭಾಗವು ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವಾಗುತ್ತದೆ. ಹಾಗಾಗಿ ನಿಮಿಷದ ಮುಳ್ಳು 35 ನಿಮಿಷಗಳಲ್ಲಿ ಕ್ರಮಿಸುವ ವಿಸ್ತೀರ್ಣ ಅಂದರೆ ಅದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವಾಗುತ್ತದೆ. ಹಾಗಾಗಿ ನಾವಿಲ್ಲಿ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿದ್ರೆ ನಮಗೆ ನಿಮಿಷದ ಮುಳ್ಳು 35 ನಿಮಿಷಗಳಲ್ಲಿ ಕ್ರಮಿಸಿದ ವಿಸ್ತೀರ್ಣ ಸಿಗುತ್ತದೆ. ಸೊ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಬೇಕಾದ್ರೆ ನಮಗೆ ತ್ರಿಜ್ಯಾಂತರ ಖಂಡದ ಕೋನದ ಅಗತ್ಯ ಇದೆ, ಅಂದರೆ ಥೀಟಾದ ಅಗತ್ಯ ಇದೆ. ಸೊ ಹಾಗಾಗಿ ನಾವಿಲ್ಲಿ ಈ ತ್ರಿಜ್ಯಾಂತರ ಖಂಡದ ಕೋನ ಥೀಟಾದ ಬೆಲೆಯನ್ನು ಕಂಡುಹಿಡ್ಕೊಳ್ಳೋಣ. ಸೊ ಗಡಿಯಾರದಲ್ಲಿ 1 ನಿಮಿಷಕ್ಕೆ ನಿಮಿಷದ ಮುಳ್ಳು ಚಲಿಸಿದಾಗ ಉಂಟಾಗುವ ಕೋನ ಎಷ್ಟು? 6 ಡಿಗ್ರಿ ಆಗಿರೋದ್ರಿಂದ 35 ನಿಮಿಷ ಗಡಿಯಾರದ ನಿಮಿಷದ ಮುಳ್ಳು ಕ್ರಮಿಸಿದಾಗ ಉಂಟಾಗುವ ಕೋನವನ್ನು ಕಂಡುಹಿಡಿಬೇಕಾದ್ರೆ ನಾವು ಈ 6 ಡಿಗ್ರಿಗೆ 35 ನಿಮಿಷದಿಂದ ಅಂದರೆ 35ರಿಂದ ಗುಣಿಸ್ಕೊಳ್ಬೇಕು. 6 × 35 ಅಂದರೆ 210 ಡಿಗ್ರಿ ಆಗುವುದರಿಂದ ಇಲ್ಲಿ ತ್ರಿಜ್ಯಾಂತರ ಖಂಡದ ಕೋನ ಅಥವಾ 35 ನಿಮಿಷ ಕ್ರಮಿಸಿದಾಗ ಈ ನಿಮಿಷದ ಮುಳ್ಳು ಗಡಿಯಾರದಲ್ಲಿ ಉಂಟು ಮಾಡುವ ಕೋನ 210 ಡಿಗ್ರಿ ಆಗುತ್ತದೆ. ಸೊ ಹೀಗೆ ನಾವು ಥೀಟಾದ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ ಗಡಿಯಾರದಲ್ಲಿರುವ ಈ ನಿಮಿಷದ ಮುಳ್ಳು 35 ನಿಮಿಷ ಕ್ರಮಿಸಿದಾಗ ಉಂಟಾಗುವ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಸೊ ಗಡಿಯಾರದಲ್ಲಿ ಈ ನಿಮಿಷದ ಮುಳ್ಳು 35 ನಿಮಿಷಗಳ ಕಾಲ ಕ್ರಮಿಸಿದಾಗ ಇದು ಉಂಟು ಮಾಡುವ ವಿಸ್ತೀರ್ಣವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಕ್ಕೆ ಸಮನಾಗಿರೋದ್ರಿಂದ ನಾವಿಲ್ಲಿ ನಿಮಿಷದ ಮುಳ್ಳು ಕ್ರಮಿಸಿದ ವಿಸ್ತೀರ್ಣ = ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತ ಬರೆದುಕೊಳ್ಳೋಣ. ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿದರೆ ನಮಗೆ ಈ ನಿಮಿಷದ ಮುಳ್ಳು 35 ನಿಮಿಷಗಳಲ್ಲಿ ಕ್ರಮಿಸಿದ ವಿಸ್ತೀರ್ಣ ಸಿಗುತ್ತದೆ. ಹಾಗಾಗಿ ನಾನಿಲ್ಲಿ ನಿಮಿಷದ ಮುಳ್ಳು ಕ್ರಮಿಸಿದ ವಿಸ್ತೀರ್ಣ = ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತ ಬರೆದುಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ θ/360 ಡಿಗ್ರಿ × πr² ಅನ್ನು ಬರೆದುಕೊಳ್ಳೋಣ. ಈ ಸೂತ್ರದಲ್ಲಿ ನಾವು ಈಗ ಥೀಟಾದ ಬೆಲೆ 210 ಡಿಗ್ರಿಯನ್ನು ಆದೇಶಿಸಿದಾಗ θ/360 ಡಿಗ್ರಿ 210/360 ಡಿಗ್ರಿ ಆಗುತ್ತದೆ ಇಂಟು ಫೈನ ಬೆಲೆ 22/7 ಆದೇಶಿಸಿಕೊಳ್ಳೋಣ ಇಂಟು r. ವೃತ್ತದ ತ್ರಿಜ್ಯ 18 ಆದೇಶಿಸಿಕೊಂಡಾಗ r ದ ವರ್ಗವು 18ರ ವರ್ಗವಾಗುತ್ತದೆ. ನಾವೀಗ ಈ ಹಂತದಲ್ಲಿ ಇದನ್ನು ಸ್ವಲ್ಪ ಸಂಕ್ಷೇಪಿಸೋಣ. 0 0 ಕ್ಯಾನ್ಸಲ್ ಮಾಡಿಕೊಳ್ಳೋಣ. 3 7 21, 3 1 3, 3 2 6 ಆಗುತ್ತದೆ. ಹಾಗೆ 7 ಮತ್ತು 7 ಕ್ಯಾನ್ಸಲ್ ಆಗುತ್ತದೆ. 2 6 12, 2 1 2, 2 1 2 ಆಗುತ್ತದೆ. ಸೊ ಹೀಗೆ ಇದನ್ನು ಸಂಕ್ಷೇಪಿಸಿದಾಗ ಇಲ್ಲಿ 1/6 ಉಳಿಯುತ್ತದೆ ಇಂಟು ಇಲ್ಲಿ 11 ಉಳಿಯುತ್ತದೆ ಇಂಟು 18ರ ವರ್ಗವನ್ನು ನಾವು 18 × 18 ಆಗಿ ಬರೆದುಕೊಳ್ಳೋಣ. ಸೊ 6 1 6, 6 3 18 ಆಗುವುದರಿಂದ ಇದನ್ನು ಸಂಕ್ಷೇಪಿಸಿದಾಗ ಇಲ್ಲಿ 11 × 18 × 3 ಉಳಿಯುತ್ತದೆ. 11 × 18 × 3 ಅಂದರೆ 594 ಆಗುವುದರಿಂದ ಗಡಿಯಾರದಲ್ಲಿ ನಿಮಿಷದ ಮುಳ್ಳು 35 ನಿಮಿಷಗಳಲ್ಲಿ ಕ್ರಮಿಸಿದ ವಿಸ್ತೀರ್ಣವು 594 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಸೊ ಹೀಗೆ ನಾವು ಗಡಿಯಾರದಲ್ಲಿ ನಿಮಿಷದ ಮುಳ್ಳು 35 ನಿಮಿಷಗಳಲ್ಲಿ ಕ್ರಮಿಸಿದ ವಿಸ್ತೀರ್ಣವನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ಎರಡನೇ ಉಪಪ್ರಶ್ನೆ ಅಂದರೆ ನಿಮಿಷದ ಮುಳ್ಳಿನ ಈ ಚಲನೆಯಿಂದ ಅಂದರೆ 35 ನಿಮಿಷಗಳ ಕಾಲ ನಿಮಿಷದ ಮುಳ್ಳು ಚಲಿಸಿದಾಗ ಈ ಗಡಿಯಾರದಲ್ಲಿ ಉಂಟಾದ ಕಂಸದ ಉದ್ದವನ್ನು ಕಂಡುಹಿಡಿಯಬೇಕು. ಸೊ ಗಡಿಯಾರದಲ್ಲಿ ಈ ನಿಮಿಷದ ಮುಳ್ಳು 35 ನಿಮಿಷಗಳ ಕಾಲ ಕ್ರಮಿಸಿದಾಗ ಉಂಟಾಗುವ ಕಂಸದ ಉದ್ದವು ಈ ತ್ರಿಜ್ಯಾಂತರ ಖಂಡದ
ಕಂಸದ ಉದ್ದವೇ ಆಗಿರೋದ್ರಿಂದ ನಾವಿಲ್ಲಿ ನಿಮಿಷದ ಮುಳ್ಳಿನ ಚಲನೆಯಿಂದ ಉಂಟಾದ ಕಂಸದ ಉದ್ದವನ್ನು ಕಂಡುಹಿಡಿಯಬೇಕಾದ್ರೆ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರವನ್ನೇ ಬರೆದುಕೊಳ್ಬೇಕು. ಯಾಕಂದರೆ ಇಲ್ಲಿ ನಿಮಿಷದ ಮುಳ್ಳಿನ ಚಲನೆಯಿಂದ ಉಂಟಾದ ಕಂಸದ ಉದ್ದವು ತ್ರಿಜ್ಯಾಂತರ ಖಂಡದ ಕಂಸದ ಉದ್ದಕ್ಕೆ ಸಮನಾಗಿದೆ. ಹಾಗಾಗಿ ನಾನಿಲ್ಲಿ ನಿಮಿಷದ ಮುಳ್ಳಿನ ಚಲನೆಯಿಂದ ಉಂಟಾದ ಕಂಸದ ಉದ್ದ ಈಸ್ ಈಕ್ವಲ್ ಟು ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ ಥೀಟಾ ಭಾಗಿಸು 360 ಡಿಗ್ರಿ ಇಂಟು 2πr ಅಂತ ಬರೆದುಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ ಥೀಟಾದ ಬೆಲೆ 210 ಡಿಗ್ರಿ ಆಗಿರೋದ್ರಿಂದ ಥೀಟಾದ ಸ್ಥಾನದಲ್ಲಿ 210ನ ಬರೆದುಕೊಳ್ಳೋಣ, ಭಾಗಿಸು 360 ಡಿಗ್ರಿಯನ್ನು ಇದ್ದಾಗೆ ಬರೆದುಕೊಳ್ಳೋಣ, ಇಂಟು 2 ಇದ್ದಾಗೆ ಬರೆದುಕೊಳ್ಳೋಣ, ಇಂಟು ಫೈನ ಬೆಲೆ 22 ಭಾಗಿಸು 7 ಆದೇಶಿಸಿಕೊಳ್ಳೋಣ, ಇಂಟು ಆರ್ನ ಬೆಲೆ 18 ಆದೇಶಿಸೋಣ. ನಾವೀಗ ಇದನ್ನು ಸಂಕ್ಷೇಪಿಸೋಣ. 0 0 ಕ್ಯಾನ್ಸಲ್ ಮಾಡಿಕೊಳ್ಳೋಣ. 3 7 21, 3 1 3, 3 2 6 ಆಗುತ್ತದೆ. 2 1 2, 2 6 12 ಆಗುತ್ತದೆ. 6 1 6, 6 3 18 ಆಗುತ್ತದೆ. ಈ 7 ಮತ್ತು ಈ 7ಅನ್ನು ಕ್ಯಾನ್ಸಲ್ ಮಾಡಿ ಹೀಗೆ ಇದನ್ನು ಸಂಕ್ಷೇಪಿಸಿದಾಗ ಇಲ್ಲಿ ಉಳಿಯುವುದು 22 ಮತ್ತು 3 ಮಾತ್ರ. 22 ಗುಣಿಸು 3 ಅಂದರೆ 66 ಆಗುವುದರಿಂದ ಪ್ರಶ್ನೆಯಲ್ಲಿ ಕೇಳಿರುವ ಮುಳ್ಳಿನ ಚಲನೆಯಿಂದ ಉಂಟಾದ ಈ ಕಂಸದ ಉದ್ದವು ಇಲ್ಲಿ 66 ಸೆಂಟಿಮೀಟರ್ ಆಗುತ್ತದೆ. ಸೊ ಹಾಗೆ ನಾವೀಗ ಈ ವರ್ಷದ LBA ನೋಟ್ಸಲ್ಲಿರುವಂಥ 2 ಮಾರ್ಕ್ಸಿನ ಮತ್ತೊಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: 20 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ಹಾಗೂ ಆ ಚತುರ್ಥಕದ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಈ ಪ್ರಶ್ನೆಯನ್ನು ಬಿಡಿಸಲು ನಾವು ಈ ಪ್ರಶ್ನೆಗೆ ಸಂಬಂಧಪಟ್ಟಂತ ಒಂದು ಚಿತ್ರವನ್ನು ಹಾಕಿಕೊಳ್ಳೋಣ. ನಾನು ಇಲ್ಲಿ ವೃತ್ತ ಚತುರ್ಥಕದ ಒಂದು ಚಿತ್ರವನ್ನು ಬಿಡಿಸಿಕೊಂಡಿದ್ದೇನೆ. ನೀವು ಈ ಚಿತ್ರವನ್ನು ಬಿಡಿಸಿಕೊಳ್ಳುವ ಅಗತ್ಯ ಇಲ್ಲ, ಚಿತ್ರ ಇಲ್ಲದೆಯೇ ನೇರವಾಗಿ ಉತ್ತರವನ್ನು ಬರೀಬಹುದು. ಸೊ ಪ್ರಶ್ನೆಯಲ್ಲಿ ನಮಗೆ ಈ ವೃತ್ತ ಚತುರ್ಥಕದ ತ್ರಿಜ್ಯವನ್ನು 20 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ ನಾವಿಲ್ಲಿ ತ್ರಿಜ್ಯ r = 20 ಸೆಂಟಿಮೀಟರ್ ಅಂತ ಬರೆದುಕೊಳ್ಳೋಣ. ಸೊ ವೃತ್ತ ಚತುರ್ಥಕ ಅಂದರೆ ವೃತ್ತದ 4ನೇ ಒಂದು ಭಾಗವಾಗಿದೆ. ಹಾಗಾಗಿ ಇಲ್ಲಿ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ್ರೆ ನಾವು ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರಕ್ಕೆ 4ನೇ ಒಂದರಿಂದ ಗುಣಿಸಿಕೊಂಡ್ರೆ ನಮಗೆ ಈ ವೃತ್ತ ಚತುರ್ಥಕದ ವಿಸ್ತೀರ್ಣದ ಸೂತ್ರ ಸಿಗುತ್ತದೆ. ಹಾಗಾಗಿ ನಾನಿಲ್ಲಿ ವೃತ್ತ ಚತುರ್ಥಕದ ವಿಸ್ತೀರ್ಣ = 4ನೇ ಒಂದು ಇಂಟು ವೃತ್ತದ ವಿಸ್ತೀರ್ಣ πr² ಎಂದು ಬರೆದುಕೊಂಡಿದ್ದೇನೆ. ಈ ಸೂತ್ರದಲ್ಲಿ ನಾವೀಗ φ ಮತ್ತು r ನ ಬೆಲೆಗಳನ್ನು ಆದೇಶಿಸೋಣ. ಈ 4ನೇ ಒಂದನ್ನು ಇದ್ದಾಗೆ ಬರೆದುಕೊಳ್ಳೋಣ. ಇಂಟು φ ನ ಬೆಲೆಯನ್ನು ನಮಗೆ ನೀಡಿಲ್ಲ, ಅದನ್ನು ನಾವು 3.14 ಆಗಿ ಬರೆದುಕೊಳ್ಳೋಣ, ಅಥವಾ 22/7 ಆಗಿ φ ನ ಬೆಲೆಯನ್ನು ಇಲ್ಲಿ ಬಳಸ್ಕೊಳ್ಬಹುದು. ಇಂಟು r ಅಂದರೆ ವೃತ್ತ ಚತುರ್ಥಕದ ತ್ರಿಜ್ಯ 20 ಸೆಂಟಿಮೀಟರ್ ಆಗಿರೋದ್ರಿಂದ r ನ ಸ್ಥಾನದಲ್ಲಿ 20ಅನ್ನು ಆದೇಶಿಸಿದಾಗ r ದ ವರ್ಗವು 20ರ ವರ್ಗವಾಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ 4ನೇ ಒಂದು ಇಂಟು 3.14 ಇದ್ದಾಗೆ ಬರೆದುಕೊಳ್ಳೋಣ. 20ರ ವರ್ಗವನ್ನು ನಾವು 20 ಗುಣಿಸು 20 ಆಗಿ ಬರೆದುಕೊಳ್ಳೋಣ. ಸೊ 4 1 4, 4 5 20 ಆಗುವುದರಿಂದ ಇಲ್ಲಿ 3.14 ಗುಣಿಸು 5 ಗುಣಿಸು 20 ಉಳಿಯುತ್ತದೆ. 5 ಗುಣಿಸು 20 ಅಂದರೆ 100, 100 ಗುಣಿಸು 3.14 ಅಂದರೆ 314 ಆಗುತ್ತದೆ. ಸೊ ಆದ್ದರಿಂದ ಪ್ರಶ್ನೆಯಲ್ಲಿ ಕೇಳಿರುವ ಈ ವೃತ್ತ ಚತುರ್ಥಕದ ವಿಸ್ತೀರ್ಣವು 314 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಸೊ ಹೀಗೆ ನಾವು ಈ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ ಇದೇ ವೃತ್ತ ಚತುರ್ಥಕದ ಸುತ್ತಳತೆಯನ್ನು ಕಂಡುಹಿಡಿಯೋಣ. ಈ ವೃತ್ತ ಚತುರ್ಥಕದ ಸುತ್ತಳತೆ ಅಂದರೆ ಅದು ಈ ವೃತ್ತ ಚತುರ್ಥಕದ ತ್ರಿಜ್ಯಗಳ ಅಳತೆ ಪ್ಲಸ್ ಈ ವೃತ್ತ ಚತುರ್ಥಕದ ಕಂಸದ ಅಳತೆಯಾಗಿದೆ. ಸೊ ಹಾಗಾಗಿ ನಾನಿಲ್ಲಿ ವೃತ್ತ ಚತುರ್ಥಕದ ಸುತ್ತಳತೆ = ಈ ವೃತ್ತ ಚತುರ್ಥಕದ ಕಂಸದ ಉದ್ದ ಪ್ಲಸ್ ಈ ವೃತ್ತ ಚತುರ್ಥಕದಲ್ಲಿರುವ ಈ 2 ತ್ರಿಜ್ಯಗಳ ಒಟ್ಟು ಅಳತೆ ಎಂದು ಬರೆದುಕೊಂಡಿದ್ದೇನೆ. ಸೊ ಇಲ್ಲಿ ಈ ವೃತ್ತ ಚತುರ್ಥಕದ ಕಂಸದ ಉದ್ದವು ವೃತ್ತ ಪರಿಧಿಯ 4ನೇ ಒಂದು ಭಾಗವಾಗಿದೆ. ಏಕೆಂದರೆ ಒಂದು ವೃತ್ತವನ್ನು 4 ಸಮನಾದ ಭಾಗಗಳಾಗಿ ಮಾಡಿದಾಗ ನಮಗೆ ಒಂದು ವೃತ್ತ ಚತುರ್ಥಕ ಸಿಗುತ್ತದೆ. ಸೊ ಹಾಗಾಗಿ ಈ ವೃತ್ತ ಚತುರ್ಥಕದ ಈ ಕಂಸವು ವೃತ್ತ ಪರಿಧಿಯ 4ನೇ ಒಂದು ಭಾಗವಾಗಿರುತ್ತದೆ. ಹಾಗಾಗಿ ಈ ವೃತ್ತ ಚತುರ್ಥಕದ ಕಂಸದ ಉದ್ದವನ್ನು ಕಂಡುಹಿಡಿಯಬೇಕಾದರೆ ನಾವು ವೃತ್ತ ಪರಿಧಿಯ ಸೂತ್ರಕ್ಕೆ 4ನೇ ಒಂದರಿಂದ ಗುಣಿಸಿಕೊಳ್ಬೇಕು ಅಥವಾ ಪರಿಧಿಗೆ 4ರಿಂದ ಭಾಗಿಸಿಕೊಳ್ಬೇಕು. ಸೊ ಆದ್ದರಿಂದ ನಾನಿಲ್ಲಿ ಈ ಒಂದು ವೃತ್ತ ಚತುರ್ಥಕದ ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರವನ್ನು 4ನೇ ಒಂದು ಗುಣಿಸು ವೃತ್ತ ಪರಿಧಿಯ ಸೂತ್ರ 2πr ಅಂತ ಬರೆದುಕೊಂಡಿದ್ದೇನೆ. ಪ್ಲಸ್ ಈ ವೃತ್ತ ಚತುರ್ಥಕದಲ್ಲಿ 2 ತ್ರಿಜ್ಯಗಳಿರೋದ್ರಿಂದ 1r + 1r ಎಷ್ಟು r ಆಗುತ್ತದೆ? 2r ಆಗುವುದರಿಂದ ಪ್ಲಸ್ 2r ಅಂತ ಬರೆದುಕೊಂಡಿದ್ದೇನೆ. ಸೊ ಈ ಸೂತ್ರವನ್ನು ನಾವೀಗ ಸಂಕ್ಷೇಪಿಸೋಣ. 2 1 2, 2 2 4 ಆಗುತ್ತದೆ. ಸೊ ಈ 1/2 ಇದ್ದ ಹಾಗೆ ಬರೆದುಕೊಳ್ಳೋಣ. ಪೈನ ಸ್ಥಾನದಲ್ಲಿ ಪೈನ ಬೆಲೆ 3.14 ಆದೇಶಿಸೋಣ. ಇಂಟು r ಅಂದರೆ ವೃತ್ತ ಚತುರ್ಥಕದ ತ್ರಿಜ್ಯ 20 ಆದೇಶಿಸೋಣ. ಪ್ಲಸ್ 2 ಗುಣಿಸು r ನ ಬೆಲೆ 20 ಆದೇಶಿಸೋಣ. ನಾವೀಗ ಇದನ್ನು ಸಂಕ್ಷೇಪಿಸೋಣ. 2 1 2 10 20 ಆಗುತ್ತದೆ. 3.14 ಗುಣಿಸು 10 ಅಂದರೆ 31.4 ಆಗುತ್ತದೆ. ಪ್ಲಸ್ 2 ಗುಣಿಸು 20 ಅಂದರೆ 40 ಆಗುತ್ತದೆ. 31.4 ಪ್ಲಸ್ 40 ಅಂದರೆ 71.4 ಆಗುತ್ತದೆ. ಆದ್ದರಿಂದ ಪ್ರಶ್ನೆಯಲ್ಲಿ ಕೇಳಿರುವ ಈ ವೃತ್ತ ಚತುರ್ಥಕದ
ಸುತ್ತಳತೆಯು 71.4 ಸೆಂಟಿಮೀಟರ್ ಆಗುತ್ತದೆ. ನಾವೀಗ ನೇರವಾಗಿ 3 ಮಾರ್ಚಿನ ಪ್ರಶ್ನೆಗಳಿಗೆ ಹೋಗೋಣ. ಸೊ ಮೊದಲಿಗೆ ನಾನು ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರಲ್ಲಿ ಅಂದರೆ ಶಾಲಾ ಪರೀಕ್ಷೆ ಹಾಗೂ ಮೌಲ್ಯ ನಿರ್ಣಯ ಮಂಡಳಿ ಬಿಡುಗಡೆ ಮಾಡಿರುವ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಹಾಗೆ ಜೂನ್ 2020 ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂಥ ಹಾಗೆ ಈ ವರ್ಷದ LBA ನೋಟ್ಸಲ್ಲೂ ಇರುವಂಥ ಒಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ಪ್ರಶ್ನೆ ಈ ರೀತಿಯಾಗಿದೆ: ಲೋಹದ ತಂತಿಯ ಅಂಚುಗಳ ನಡುವೆ ಬಟ್ಟೆಗಳನ್ನು ಇಟ್ಟು ತಯಾರಿಸಲಾದ ಕೈ ಬೀಸಣಿಕೆಯು ಚಿತ್ರದಲ್ಲಿ ತೋರಿಸಿದಂತೆ ವೃತ್ತದ ತ್ರಿಜ್ಯಾಂತರ ಖಂಡದ ಆಕಾರದಲ್ಲಿದ್ದು ಅದರ ತ್ರಿಜ್ಯವು 21 ಸೆಂಟಿಮೀಟರ್ ಮತ್ತು ಕೋನ 120 ಡಿಗ್ರಿ ಆಗಿದೆ. ಬೀಸಣಿಗೆಗೆ ಉಪಯೋಗಿಸಿರುವ ಬಟ್ಟೆಯ ವಿಸ್ತೀರ್ಣ ಮತ್ತು ತಂತಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಈ ಪ್ರಶ್ನೆಯು ನೇರವಾದ ಪ್ರಶ್ನೆಯಾಗಿದ್ದು ಇದಕ್ಕೆ ನಾವು ನೇರವಾಗಿ ಉತ್ತರಿಸೋಣ. ಸೊ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನು ಒಂದೊಂದಾಗಿ ಬರೆದುಕೊಳ್ಳೋಣ. ಸೊ ಪ್ರಶ್ನೆಯಲ್ಲಿ ಹಾಗೂ ಚಿತ್ರದಲ್ಲಿ ನಮಗೆ ತ್ರಿಜ್ಯಾಂತರ ಖಂಡದ ಆಕಾರದಲ್ಲಿರುವ ಒಂದು ಕೈ ಬೀಸಣಿಗೆಯನ್ನು ಕೊಟ್ಟಿದ್ದಾರೆ. ಇದರ ತ್ರಿಜ್ಯವನ್ನು ನಮಗೆ 21 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ ನಾವಿಲ್ಲಿ ತ್ರಿಜ್ಯ R = 21 ಸೆಂಟಿಮೀಟರ್ ಆಗಿ ಬರೆದುಕೊಳ್ಳೋಣ. ಹಾಗೆ ಈ ತ್ರಿಜ್ಯಾಂತರ ಖಂಡದ ರೂಪದಲ್ಲಿರುವ ಈ ಕೈ ಬೀಸಣಿಕೆಯು ಉಂಟು ಮಾಡುವ ಕೋನವನ್ನು ನಮಗೆ 120 ಡಿಗ್ರಿಯಾಗಿ ಕೊಟ್ಟಿರೋದ್ರಿಂದ ತ್ರಿಜ್ಯಾಂತರ ಖಂಡದ ಕೋನ θ = 120 ಡಿಗ್ರಿ ಅಂತ ಬರೆದುಕೊಳ್ಳೋಣ. ಸೊ ಇಷ್ಟು ದತ್ತಾಂಶವನ್ನು ನೀಡಿ ನಮಗೆ ತ್ರಿಜ್ಯಾಂತರ ಖಂಡದ ಆಕಾರದಲ್ಲಿರುವಂತಹ ಬೀಸಣಿಗೆಯನ್ನು ಮಾಡಲು ಉಪಯೋಗಿಸುವ ಬಟ್ಟೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ಸ್ಪಷ್ಟವಾಗಿ ಈ ಕೈ ಬೀಸಣಿಗೆಯು ತ್ರಿಜ್ಯಾಂತರ ಖಂಡದ ಆಕಾರದಲ್ಲಿರೋದ್ರಿಂದ ನಾವಿಲ್ಲಿ ಉಪಯೋಗಿಸಿರುವ ಬಟ್ಟೆಯ ವಿಸ್ತೀರ್ಣವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಕ್ಕೆ ಸಮನಾಗುತ್ತದೆ. ಹಾಗಾಗಿ ನಾನಿಲ್ಲಿ ಬೀಸಣಿಗೆಗೆ ಉಪಯೋಗಿಸಿರುವ ಬಟ್ಟೆಯ ವಿಸ್ತೀರ್ಣ = ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತ ಬರೆದುಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಅಥವಾ ತ್ರಿಜ್ಯಾಂತರ ಖಂಡದ ಆಕಾರದಲ್ಲಿರುವ ಈ ಕೈ ಬೀಸಣಿಗೆಯನ್ನು ಮಾಡಲು ಉಪಯೋಗಿಸಿದ ಬಟ್ಟೆಯ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ θ/360 ಡಿಗ್ರಿ × πr² ಅಂತ ಬರೆದುಕೊಂಡಿದ್ದೇನೆ. ಇಲ್ಲಿ θ ಅಂದರೆ ತ್ರಿಜ್ಯಾಂತರ ಖಂಡದ ಕೋನ 120 ಡಿಗ್ರಿ, 120 ಡಿಗ್ರಿಯನ್ನು θ ಜಾಗದಲ್ಲಿ ಬರೆದುಕೊಳ್ಳೋಣ, ಭಾಗಿಸು 360 ಡಿಗ್ರಿಯನ್ನು ಇದ್ದಾಗೆ ಬರೆದುಕೊಳ್ಳೋಣ, ಇಂಟು ನ ಬೆಲೆಯನ್ನು 22/7 ಆಗಿ ಬರೆದುಕೊಳ್ಳೋಣ, ಇಂಟು r ಅಂದರೆ ಇವರು ತ್ರಿಜ್ಯಾಂತರ ಖಂಡದ ತ್ರಿಜ್ಯ 21 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ r ಜಾಗದಲ್ಲಿ 21 ಆದೇಶಿಸಿದಾಗ r² 21 ವರ್ಗವಾಗುತ್ತದೆ. ಮುಂದಿನ ಹಂತದಲ್ಲಿ ಇದನ್ನು ನಾವು ಸಂಕ್ಷೇಪಿಸೋಣ. 0 ಕ್ಯಾನ್ಸಲ್ ಮಾಡೋಣ. 12 × 12 12 × 3 36 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ 1/3 ಇದ್ದಾಗೆ ಬರೆದುಕೊಳ್ಳೋಣ, 22/7 ಸಹ ಇದ್ದಾಗೆ ಬರೆದುಕೊಳ್ಳೋಣ. 21 ವರ್ಗವನ್ನು ನಾವು 21 × 21 ಆಗಿ ಬರೆದುಕೊಳ್ಳೋಣ. ಸೊ 7 3 21, 3 ಕ್ಯಾನ್ಸಲ್ ಆಗುತ್ತದೆ. ಇಲ್ಲಿ 21 × 22 ಮಾತ್ರ ಉಳಿಯುತ್ತದೆ. 21 × 22 ಅಂದರೆ 462 ಆಗುವುದರಿಂದ ಪ್ರಶ್ನೆಯಲ್ಲಿ ಕೇಳಿರುವ ಈ ತ್ರಿಜ್ಯಾಂತರ ಖಂಡದ ರೂಪದಲ್ಲಿರುವ ಬೀಸಣಿಗೆಯನ್ನು ಮಾಡಲು ಉಪಯೋಗಿಸಿರುವ ಬಟ್ಟೆಯ ವಿಸ್ತೀರ್ಣವು ಇಲ್ಲಿ 462 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಹೀಗೆ ನಾವು ಪ್ರಶ್ನೆಯಲ್ಲಿ ಕೇಳಿರುವ ಮೊದಲನೇ ಉಪಪ್ರಶ್ನೆಯನ್ನು ಉತ್ತರಿಸಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ ಎರಡನೇ ಉಪಪ್ರಶ್ನೆ ಅಂದರೆ ಈ ತ್ರಿಜ್ಯಾಂತರ ಖಂಡದ ರೂಪದಲ್ಲಿರುವ ಕೈ ಬೀಸಣಿಗೆಯನ್ನು ಮಾಡಲು ಉಪಯೋಗಿಸುವ ತಂತಿಯ ಉದ್ದವನ್ನು ಕಂಡುಹಿಡಿಯೋಣ. ಇಲ್ಲಿ ಸ್ಪಷ್ಟವಾಗಿ ಈ ತ್ರಿಜ್ಯಾಂತರ ಖಂಡದ ರೂಪದಲ್ಲಿರುವ ಕೈ ಬೀಸಣಿಗೆಯನ್ನು ಮಾಡಲು ಬೇಕಾಗುವ ತಂತಿಯ ಉದ್ದವೆಂದರೆ ಈ ತ್ರಿಜ್ಯಾಂತರ ಖಂಡದ 2 ತ್ರಿಜ್ಯಗಳ ಉದ್ದ ಪ್ಲಸ್ ಈ ಕಂಸದ ಉದ್ದವಾಗಿದೆ. ಸೊ ಹಾಗಾಗಿ ನಾನಿಲ್ಲಿ ಬೀಸಣಿಗೆಗೆ ಬೇಕಾಗುವ ತಂತಿಯ ಉದ್ದ = ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಪ್ಲಸ್ 2 ತ್ರಿಜ್ಯಗಳ ಉದ್ದ ಅಂದರೆ 2 × ತ್ರಿಜ್ಯ ಅಂತ ಬರೆದುಕೊಂಡಿದ್ದೇನೆ. ಮುಂದಿನ ಹಂತದಲ್ಲಿ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ θ/360 ಡಿಗ್ರಿ × 2πr ಬರೆದುಕೊಂಡಿದ್ದೇನೆ, ಪ್ಲಸ್ 2 × ತ್ರಿಜ್ಯ ಅಂದರೆ r ಆಗಿದೆ. ಹಾಗಾಗಿ ಆ ತ್ರಿಜ್ಯದ ಸ್ಥಾನದಲ್ಲಿ r ಅನ್ನು ಬರೆದುಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ θದ ಸ್ಥಾನದಲ್ಲಿ θದ ಬೆಲೆ ಅಂದರೆ ತ್ರಿಜ್ಯಾಂತರ ಖಂಡದ ಕೋನದ ಅಳತೆ 120 ಡಿಗ್ರಿಯನ್ನು ಆದೇಶಿಸಿಕೊಂಡಿದ್ದೇನೆ, ಭಾಗಿಸು 360 ಡಿಗ್ರಿಯನ್ನು ಇದ್ದಾಗೆ ಬರೆದುಕೊಂಡಿದ್ದೇನೆ, ಇಂಟು 2 ಇದ್ದಾಗೆ ಬರೆದುಕೊಂಡಿದ್ದೇನೆ, ನ ಬೆಲೆ 22/7 ಆದೇಶಿಸಿಕೊಂಡಿದ್ದೇನೆ, ಇಂಟು r ತ್ರಿಜ್ಯಾಂತರ ಖಂಡದ ತ್ರಿಜ್ಯ 21 ಬರೆದುಕೊಂಡಿದ್ದೇನೆ, ಪ್ಲಸ್ 2 × r ಅಂದರೆ 2 × r 21 ಆಗುತ್ತದೆ. ನಾವೀಗ ಇದನ್ನು ಸಂಕ್ಷೇಪಿಸೋಣ. 0 ಕ್ಯಾನ್ಸಲ್ ಮಾಡಿಕೊಳ್ಳೋಣ. 12 × 12 36 ಆಗುತ್ತದೆ. 7 × 7 7 3 21, ಈ 3 ಕ್ಯಾನ್ಸಲ್ ಆಗಿ ಇಲ್ಲಿ ಏನು ಉಳಿಯುತ್ತದೆ? 2 ಮತ್ತು 22 ಉಳಿಯುತ್ತದೆ. 2 × 22 ಅಂದರೆ 44 ಆಗುತ್ತದೆ, ಪ್ಲಸ್ 2 × 21 42 ಆಗುತ್ತದೆ. 44 + 42 ಅಂದರೆ 86 ಆಗುವುದರಿಂದ ಪ್ರಶ್ನೆಯಲ್ಲಿ ಕೇಳಿರುವ ಈ ತ್ರಿಜ್ಯಾಂತರ ಖಂಡದ ರೂಪದಲ್ಲಿರುವ ಈ ಕೈ ಬೀಸಣಿಗೆಯನ್ನು ಮಾಡಲು ಬೇಕಾಗುವ ಅಥವಾ ಉಪಯೋಗಿಸಿರುವ ತಂತಿಯ ಉದ್ದವು 86 ಸೆಂಟಿಮೀಟರ್ ಆಗುತ್ತದೆ. ಹಾಗೆ ನಾವೀಗ ಈ ವರ್ಷದ LBA ನೋಟ್ಸಲ್ಲಿರುವಂಥ ಮತ್ತೊಂದು 3 ಮಾರ್ಕ್ಸಿನ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಈ ಪ್ರಶ್ನೆ 2022ರ ವಾರ್ಷಿಕ ಪರೀಕ್ಷೆಯಲ್ಲೂ ಸಹ 3 ಮಾರ್ಕ್ಸ್ಗೆ ಕೇಳಲಾಗಿದೆ. ಪ್ರಶ್ನೆ ಈ ರೀತಿಯಾಗಿದೆ. ಚಿತ್ರವನ್ನು ನಮಗಿಲ್ಲೊಂದು ಕೊಟ್ಟಿದ್ದಾರೆ. ಚಿತ್ರದಲ್ಲಿ ತೋರಿಸಿರುವಂತೆ 21 ಸೆಂಟಿಮೀಟರ್ ತ್ರಿಜ್ಯ ಇರುವ ಒಂದು ವೃತ್ತದಲ್ಲಿನ AC ಕಂಸವು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ.
ಹಾಗಾದರೆ ಉಪಪ್ರಶ್ನೆ 1ರಲ್ಲಿ ನಮಗೆ ಎ ಸಿ ಕಂಸದ ಉದ್ದವನ್ನು, ಉಪಪ್ರಶ್ನೆ 2ರಲ್ಲಿ ನಮಗೆ ಒ ಎ ಸಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಸೊ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶವನ್ನು ಬರೆದುಕೊಳ್ಳೋಣ. ಸೊ ಪ್ರಶ್ನೆಯಲ್ಲಿ ನಮಗೆ ಈ ವೃತ್ತದ ತ್ರಿಜ್ಯವನ್ನು 21 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ ನಾವಿಲ್ಲಿ ತ್ರಿಜ್ಯ r = 21 ಸೆಂಟಿಮೀಟರ್ ಆಗಿ ಬರೆದುಕೊಳ್ಳೋಣ. ಹಾಗೆ ಈ ಕಂಸ ಎ ಸಿಯು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡ್ತದೆ ಅಂತ ಹೇಳಿರೋದ್ರಿಂದ ನಾವಿಲ್ಲಿ ತ್ರಿಜ್ಯಾಂತರ ಖಂಡದ ಕೋನ θ = 60 ಡಿಗ್ರಿ ಅಂತ ಬರೆದುಕೊಳ್ಳೋಣ. ಸೊ ಇಷ್ಟು ದತ್ತಾಂಶವನ್ನು ನೀಡಿ ಉಪಪ್ರಶ್ನೆ 1ರಲ್ಲಿ ನಮಗೆ ಈ ಎ ಸಿ ಕಂಸದ ಉದ್ದವನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಸೊ ಈ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ ಅಥವಾ ಎ ಸಿ ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರವು θ/360 ಡಿಗ್ರಿ × 2πr ಆಗಿರೋದ್ರಿಂದ ನಾನಿಲ್ಲಿ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ = ಈ ಸೂತ್ರವನ್ನು ಬರೆದುಕೊಂಡಿದ್ದೇನೆ. ಈ ಸೂತ್ರದಲ್ಲಿ ನಾನೀಗ ಥೀಟಾದ ಬೆಲೆ 60 ಡಿಗ್ರಿಯನ್ನು ಆದೇಶಿಸ್ತಾ ಇದ್ದೇನೆ, ಭಾಗಿಸು 360 ಡಿಗ್ರಿಯನ್ನು ಇದ್ದಾಗೆ ಬರೆದುಕೊಳ್ತಾ ಇದ್ದೇನೆ, ಇಂಟು ಆರನ್ನು ಇದ್ದಾಗೆ ಬರೆದುಕೊಳ್ತಾ ಇದ್ದೇನೆ. ಫೈನ ಬೆಲೆ 22/7 ಆದೇಶಿಸ್ತಾ ಇದ್ದೇನೆ. ಆರ್ ಅಂದರೆ ಈ ತ್ರಿಜ್ಯ ಎಷ್ಟು 21 ಸೆಂಟಿಮೀಟರ್ ಆಗಿದೆ. ಸೊ ಮುಂದಿನ ಹಂತದಲ್ಲಿ ನಾನೀಗ ಇದನ್ನು ಸಂಕ್ಷೇಪಿಸ್ತಾ ಇದ್ದೇನೆ. 0 0 ಕ್ಯಾನ್ಸಲ್ ಮಾಡಿಕೊಳ್ಳೋಣ. 6 1 6, 6 6 36 ಆಗುತ್ತದೆ. 7 1 7, 7 3 21, 3 1 3, 3 2 6, ಈ 2 ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತದೆ? ಇಲ್ಲಿ 22 ಮಾತ್ರ ಉಳಿಯುತ್ತದೆ. ಹಾಗಾಗಿ ಈ ಚಿತ್ರದಲ್ಲಿ, ಈ ವೃತ್ತದಲ್ಲಿ ಈ ತ್ರಿಜ್ಯಾಂತರ ಖಂಡದ ಕಂಸ ಎ ಸಿಯ ಉದ್ದವು ಇಲ್ಲಿ 22 ಸೆಂಟಿಮೀಟರ್ ಆಗುತ್ತದೆ. ಸೊ ಹೀಗೆ ನಾವು ಉಪಪ್ರಶ್ನೆ 1ರಲ್ಲಿ ಕೇಳಿರುವ ಎ ಸಿ ಕಂಸದ ಉದ್ದವನ್ನು ಕಂಡುಹಿಡಿದ ನಂತರ ನಾವೀಗ ಉಪಪ್ರಶ್ನೆ 2ರಲ್ಲಿ ಕೇಳಿರುವ ತ್ರಿಜ್ಯಾಂತರ ಖಂಡ ಒ ಎ ಸಿಯ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಸೊ ಯಾವುದೇ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ θ/360 ಡಿಗ್ರಿ × πr² ಆಗಿರೋದ್ರಿಂದ ಸೊ ಚಿತ್ರದಲ್ಲಿ ಈ ಒ ಎ ಸಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ θ/360 ಡಿಗ್ರಿ × πr² ಅಂತ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಸೂತ್ರದಲ್ಲಿ ಥೀಟಾದ ಸ್ಥಾನದಲ್ಲಿ 60 ಡಿಗ್ರಿಯನ್ನು ಆದೇಶಿಸಿಕೊಳ್ಳೋಣ, ಭಾಗಿಸು 360 ಡಿಗ್ರಿ ಇಂಟು ಫೈನ ಬೆಲೆಯನ್ನು 22/7 ಆಗಿ ಬರೆದುಕೊಳ್ಳೋಣ, ಇಂಟು ಆರ್ನ ಬೆಲೆಯನ್ನು 21 ಆದೇಶಿಸಿದಾಗ ಆರ್ದ ವರ್ಗ 21ರ ವರ್ಗವಾಗುತ್ತದೆ. ಈಗ ಇದನ್ನು ನಾವು ಸಂಕ್ಷೇಪಿಸೋಣ. 0 0 ಕ್ಯಾನ್ಸಲ್ ಮಾಡಿಕೊಳ್ಳೋಣ. 6 1 6, 6 6 36 ಆಗುತ್ತದೆ. 2 3 6, 2 1 2, 2 1 2 ಆಗುತ್ತದೆ. ಹೀಗೆ ಸಂಕ್ಷೇಪಿಸಿಕೊಂಡಾಗ ಇಲ್ಲಿ 1/3 ಇಂಟು 11/7 ಉಳಿಯುತ್ತದೆ. 21ರ ವರ್ಗವನ್ನು ನಾವು 21 × 21 ಆಗಿ ಬರೆದುಕೊಳ್ಳೋಣ. ಸೊ 7 1 7, 7 3 21, ಈ 3 ಕ್ಯಾನ್ಸಲ್ ಆಗಿ ಇಲ್ಲಿ 11 × 21 ಉಳಿಯುತ್ತದೆ. 11 × 21 ಅಂದರೆ 231 ಆಗುವುದರಿಂದ ಪ್ರಶ್ನೆಯಲ್ಲಿ ಕೇಳಿರುವಂತಹ ಒ ಎ ಸಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ಇಲ್ಲಿ 231 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಹಾಗೆ ನಾವೀಗ ಈ ವರ್ಷದ LBA ನೋಟ್ಸಲ್ಲಿರುವ ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಈ ಪ್ರಶ್ನೆಯನ್ನು ಹಿಂದಿನ ವಾರ್ಷಿಕ ಪರೀಕ್ಷೆಯಲ್ಲೂ ಸಹ 3 ಮಾರ್ಕ್ಸ್ಗೆ ಕೇಳಲಾಗಿದೆ. ಪ್ರಶ್ನೆ ಈ ರೀತಿಯಾಗಿದೆ: ಕೊಟ್ಟಿರುವ ಚಿತ್ರದಲ್ಲಿ O ಕೇಂದ್ರ ಇರುವ ವೃತ್ತದ ತ್ರಿಜ್ಯ 21 ಸೆಂಟಿಮೀಟರ್ ಆಗಿದೆ. ಕೋನ AOB 60 ಡಿಗ್ರಿ ಆದರೆ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಲೆಕ್ಕವನ್ನು ಮಾಡಬೇಕಾದ್ರೆ ವರ್ಗಮೂಲ 3ರ ಬೆಲೆಯನ್ನು 1.73 ಎಂದು ತೆಗೆದುಕೊಳ್ಳಬೇಕು ಅಂತ ಪ್ರಶ್ನೆಯಲ್ಲಿ ಹೇಳಿದ್ದಾರೆ. ಸೊ ಪ್ರಶ್ನೆಯಲ್ಲಿ ನಮಗೆ ಈ ವೃತ್ತದ ತ್ರಿಜ್ಯವನ್ನು 21 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ ನಾವು ಇಲ್ಲಿ ತ್ರಿಜ್ಯ r = 21 ಸೆಂಟಿಮೀಟರ್ ಆಗಿ ಬರೆದುಕೊಳ್ಳೋಣ. ಹಾಗೆ ತ್ರಿಜ್ಯಾಂತರ ಖಂಡದ ಕೋನವನ್ನು 60 ಡಿಗ್ರಿಯಾಗಿ ಕೊಟ್ಟಿರೋದ್ರಿಂದ ತ್ರಿಜ್ಯಾಂತರ ಖಂಡದ ಕೋನ θ = 60 ಡಿಗ್ರಿಯಾಗಿ ಬರೆದುಕೊಳ್ಳೋಣ. ಸೊ ಇಷ್ಟು ದತ್ತಾಂಶವನ್ನು ನೀಡಿ ನಮಗೆ ಪ್ರಶ್ನೆಯಲ್ಲಿ ಚಿತ್ರದಲ್ಲಿರುವ ಈ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಈ ವೃತ್ತಖಂಡದ ವಿಸ್ತೀರ್ಣವನ್ನು ನಾವು ಕಂಡುಹಿಡಬೇಕಾದ್ರೆ ಈ ತ್ರಿಜ್ಯಾಂತರ ಖಂಡ AOBಯಲ್ಲಿ ತ್ರಿಭುಜ AOBಯ ವಿಸ್ತೀರ್ಣವನ್ನು ಕಳೆಯಬೇಕಾಗ್ತದೆ. ಹಾಗಾಗಿ ನಾವಿಲ್ಲಿ ವೃತ್ತಖಂಡದ ವಿಸ್ತೀರ್ಣ = ತ್ರಿಜ್ಯಾಂತರ ಖಂಡ AOBಯ ವಿಸ್ತೀರ್ಣ ಮೈನಸ್ ತ್ರಿಭುಜ AOBಯ ವಿಸ್ತೀರ್ಣ ಎಂದು ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ನಾವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ θ/360 ಡಿಗ್ರಿ × πr² ಅನ್ನು AOB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸ್ಥಾನದಲ್ಲಿ ಬರೆದುಕೊಳ್ಳೋಣ. ಮೈನಸ್ ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಇಲ್ಲಿ ತ್ರಿಭುಜ AOBಯು ಒಂದು ಸಮಬಾಹು ತ್ರಿಭುಜವಾಗಿದೆ. ಯಾಕೆಂದರೆ ಇಲ್ಲಿ ತ್ರಿಜ್ಯಾಂತರ ಖಂಡದ ಕೋನ ಏನಿದೆ 60 ಡಿಗ್ರಿ ಇದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಇಲ್ಲಿ ಒಂದು ಅಂಶವನ್ನು ನೀವು ನೆನಪಿಟ್ಕೊಳ್ಬೇಕು. ಅದೇನೆಂದರೆ ಪ್ರಶ್ನೆಯಲ್ಲಿ ನಿಮಗೆ ತ್ರಿಜ್ಯಾಂತರ ಖಂಡದ ಕೋನವನ್ನು 60 ಡಿಗ್ರಿ ಅಂತ ನೀಡಿದರೆ ಆ ತ್ರಿಜ್ಯಾಂತರ ಖಂಡದಲ್ಲಿ ಉಂಟಾಗುವ ತ್ರಿಭುಜ ಯಾವಾಗಲೂ ಸಮಬಾಹು ತ್ರಿಭುಜವಾಗುತ್ತದೆ. ಸೊ ಅದು ಹೇಗಾಗ್ತದಂತ ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ.
ಸೊ ಇಲ್ಲಿ ಎ ಒ ಬಿ ತ್ರಿಭುಜದಲ್ಲಿ ಒ ಎ ಮತ್ತು ಒ ಬಿಗಳು ತ್ರಿಭುಜದ ಬಾಹುಗಳಾಗಿವೆ, ಜೊತೆಗೆ ವೃತ್ತದ ತ್ರಿಜ್ಯಗಳು ಆಗಿರುವುದರಿಂದ ವೃತ್ತದ ತ್ರಿಜ್ಯಗಳು ಯಾವಾಗಲೂ ಸಮನಾಗ್ತವೆ. ಹಾಗಾಗಿ ಇದೊಂದು ಸಮದ್ವಿಬಾಹು ತ್ರಿಭುಜವಾಯಿತು. ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಎದುರಿರುವ ಅಥವಾ ಅಭಿಮುಖವಾಗಿರುವ ಕೋನಗಳು ಸಮನಾಗಿರ್ತವೆ. ಸೊ ಇವೆರಡು ಕೋನಗಳು ಸಮನಾಗಿದ್ದು ಇವುಗಳ ಮೊತ್ತ ಎಷ್ಟು ಬರಬೇಕಂದ್ರೆ 120 ಡಿಗ್ರಿ ಬಂದಿರಬೇಕು. ಯಾಕಂದರೆ ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಇರುತ್ತದೆ ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ ಇವೆರಡು ಕೋನಗಳು ಕೂಡಿಸಿದಾಗ 120 ಡಿಗ್ರಿ ಬರಬೇಕು. ಇವೆರಡು ಕೋನಗಳನ್ನು ಕೂಡಿಸಿದಾಗ 120 ಡಿಗ್ರಿ ಬಂದು ಇವೆರಡು ಕೋನಗಳ ಅಳತೆ ಏನಾಗಿರಬೇಕು, ಸಮನಾಗಿರಬೇಕು. ಇವೆರಡು ಕೋನಗಳ ಅಳತೆಗಳು ಸಮನಾಗಿರಬೇಕಾದ್ರೆ ಪ್ರತಿಯೊಂದು ಕೋನದ ಅಳತೆ ಎಷ್ಟಿರಬೇಕು ರೀ, 60 ಡಿಗ್ರಿ ಇರಲಿಕ್ಕೆ ಬೇಕು. ಸೊ ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ಈ ತ್ರಿಭುಜದ 3 ಒಳಕೋನಗಳು ಏನಾದವು, ಸಮನಾದವು. ತ್ರಿಭುಜದ 3 ಒಳಕೋನಗಳು ಸಮನಾಗಿದ್ದರೆ ಅದರ 3 ಬಾಹುಗಳು ಸಮನಾಗ್ತವೆ. ಹಾಗಾಗಿ ಇದೊಂದು ಸಮಬಾಹು ತ್ರಿಭುಜವಾಗ್ತದೆ. ಸೊ ಆದ್ದರಿಂದ ನಾವಿಲ್ಲಿ ತ್ರಿಭುಜ ಎ ಒ ಬಿಯ ವಿಸ್ತೀರ್ಣ ಅಂದರೆ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನೇ ಬರೆದುಕೊಳ್ಬೇಕು. ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ವರ್ಗಮೂಲ 3/4 ಇಂಟು ಬಾಹುವಿನ ವರ್ಗ ಅಥವಾ ಎದ ವರ್ಗ ಅಂತಲೂ ನೀವು ಇಲ್ಲಿ ಬರಿಬೋದು. ಸೊ ಹಾಗಾಗಿ ನಾನಿಲ್ಲಿ ಸಮಬಾಹು ತ್ರಿಭುಜ ಎ ಒ ಬಿಯ ವಿಸ್ತೀರ್ಣದ ಸ್ಥಾನದಲ್ಲಿ ಅದರ ಸೂತ್ರ ವರ್ಗಮೂಲ 3/4 ಇಂಟು ಬಾಹುವಿನ ವರ್ಗ ಅಂತ ಬರೆದುಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ ಈ ಸೂತ್ರದಲ್ಲಿ ಬೆಲೆಗಳನ್ನು ಆದೇಶಿಸೋಣ. ಥೀಟಾದ ಬೆಲೆ 60 ಡಿಗ್ರಿ ಆಗಿರೋದ್ರಿಂದ ಥೀಟಾದ ಸ್ಥಾನದಲ್ಲಿ 60 ಡಿಗ್ರಿಯನ್ನು ಆದೇಶಿಸೋಣ. ಭಾಗಿಸು 360 ಡಿಗ್ರಿಯನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಫೈನ ಬೆಲೆ 22/7 ಇಂಟು ಆರ್ ಅಂದರೆ ಈ ವೃತ್ತದ ತ್ರಿಜ್ಯ 21 ಆಗಿರೋದ್ರಿಂದ ಆರ್ನ ಸ್ಥಾನದಲ್ಲಿ 21 ಆದೇಶಿಸಿದಾಗ ಆರ್ದ ವರ್ಗ 21ರ ವರ್ಗ ಆಗುತ್ತದೆ. ಮೈನಸ್ ವರ್ಗಮೂಲ 3ರ ಬೆಲೆಯನ್ನು ನಮಗೆ 1.73 ತೆಗೆದುಕೊಳ್ಳಿ ಅಂತ ಹೇಳಿರೋದ್ರಿಂದ ವರ್ಗಮೂಲ 3ರ ಸ್ಥಾನದಲ್ಲಿ 1.73 ಬರೆದುಕೊಳ್ಳೋಣ. ಭಾಗಿಸು 4 ಇದ್ದ ಹಾಗೆ ಬರೆದುಕೊಳ್ಳೋಣ. ಇಲ್ಲಿ ಬಾಹು ಅಂದರೆ ಈ ತ್ರಿಭುಜದ ಬಾಹು ಅಂದರೆ ಈ ವೃತ್ತದ ತ್ರಿಜ್ಯನೇ ಆಗಿದೆ. ಇದು ಸಹ ಎಷ್ಟಿದೆ, 21 ಸೆಂಟಿಮೀಟರ್ ಆಗಿರೋದ್ರಿಂದ ಬಾಹುವಿನ ಸ್ಥಾನದಲ್ಲಿ ನಾನು 21 ಆದೇಶಿಸಿದಾಗ ಬಾಹುವಿನ ವರ್ಗ ಏನಾಗ್ತದೆ, 21ರ ವರ್ಗವಾಗುತ್ತದೆ. ಸೊ ಮುಂದಿನ ಹಂತದಲ್ಲಿ ನಾವೀಗ ಇದನ್ನು ಸಂಕ್ಷೇಪಿಸೋಣ. 0 ಕ್ಯಾನ್ಸಲ್ ಮಾಡೋಣ. 6 1 6 6 36 ಆಗುತ್ತದೆ. ಸೊ 2 3 6 2 1 2 2 1 2 ಆಗುತ್ತದೆ. ಹೀಗೆ ಸಂಕ್ಷೇಪಿಸಿದಾಗ ಉಳಿಯುವುದು 1/3 ಇಂಟು ಇಲ್ಲಿ 11/7 ಉಳಿಯುತ್ತದೆ. 21ರ ವರ್ಗವನ್ನು ನಾವು 21 ಗುಣಿಸು 21 ಆಗಿ ಬರೆದುಕೊಳ್ಳೋಣ. ಮೈನಸ್ ಈ 1.73/4 ಇದ್ದಾಗೆ ಬರೆದುಕೊಳ್ಳೋಣ. 21ರ ವರ್ಗವನ್ನು ನಾವು 21 ಗುಣಿಸು 21 ಆಗಿ ಬರೆದುಕೊಳ್ಳೋಣ. ನಾವೀಗ ಇದನ್ನು ಸಂಕ್ಷೇಪಿಸೋಣ. 3 1 3 3 7 21 7 1 7 7 1 7 ಆಗುತ್ತದೆ. 11 ಗುಣಿಸು 21 ಅಂದರೆ 231 ಆಗುತ್ತದೆ. ಮೈನಸ್ 1.73 ಗುಣಿಸು 21 ಗುಣಿಸು 21 ಸಂಪೂರ್ಣ ಭಾಗಿಸು 4 ಮಾಡಿದಾಗ ಬರುವ ಉತ್ತರ 190.7325. 231ರಲ್ಲಿ 190.7325 ಕಳೆದಾಗ ಬರುವ ಉತ್ತರ 40.2675 ಆಗುವುದರಿಂದ ಪ್ರಶ್ನೆಯಲ್ಲಿ ಕೇಳಿರುವ ಚಿತ್ರದಲ್ಲಿರುವ ಈ ವೃತ್ತಖಂಡದ ವಿಸ್ತೀರ್ಣವು ಇಲ್ಲಿ 40.2675 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಸೊ ಹಾಗೆ ನಾವೀಗ ಈ ವರ್ಷದ LBA ನೋಟ್ಸಲ್ಲಿರುವ ಮತ್ತೊಂದು 3 ಮಾರ್ಕ್ಸಿನ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಕೊಟ್ಟಿರುವ ಚಿತ್ರದಲ್ಲಿ ಇಲ್ಲಿ ನಮಗೊಂದು ಚಿತ್ರವನ್ನು ಕೊಟ್ಟಿದ್ದಾರೆ. ACB ಒಂದು ಅರ್ಧ ವೃತ್ತವಾಗಿದೆ. AB 10 ಸೆಂಟಿಮೀಟರ್ ಮತ್ತು AC 6 ಸೆಂಟಿಮೀಟರ್ ಆಗಿದ್ದರೆ ಅರ್ಧ ವೃತ್ತದಲ್ಲಿನ ವೃತ್ತಖಂಡಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಕೊಂಡು ಪ್ರಶ್ನೆಯಲ್ಲಿ ಹೇಳಿದ್ದಾರೆ. ಈ ಚಿತ್ರದಲ್ಲಿ ನಮಗೆ ಒಂದು ಅರ್ಧ ವೃತ್ತವನ್ನು ನೀಡಿದ್ದಾರೆ. ಇದರ ವ್ಯಾಸವನ್ನು 10 ಸೆಂಟಿಮೀಟರ್ ನೀಡಿದ್ದಾರೆ. ಇಲ್ಲಿ AB ವ್ಯಾಸವಾಗಿದೆ. ಅದರ ಜೊತೆಗೆ ಈ ಅರ್ಧ ವೃತ್ತದೊಳಗೆ ಒಂದು ತ್ರಿಭುಜ ಇದೆ. ಈ ತ್ರಿಭುಜ ಯಾವಾಗಲೂ ಲಂಬಕೋನ ತ್ರಿಭುಜ ಆಗಿರ್ತದೆ. ಯಾಕಂದರೆ ಅರ್ಧ ವೃತ್ತಖಂಡದಲ್ಲಿನ ಕೋನ ಯಾವಾಗಲೂ ಲಂಬಕೋನ ತ್ರಿಭುಜ ಆಗಿರುತ್ತದೆ. ಹಾಗಾಗಿ ಇಲ್ಲಿ ಕೋನ ACB 90 ಡಿಗ್ರಿ ಆಗಿರುತ್ತದೆ. ಇಷ್ಟು ದತ್ತಾಂಶವನ್ನು ನೀಡಿ ನಮಗೆ ಈ ಅರ್ಧ ವೃತ್ತದಲ್ಲಿನ ಈ ವೃತ್ತಖಂಡಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸೊ ಈ ಅರ್ಧ ವೃತ್ತದಲ್ಲಿನ ಈ ವೃತ್ತಖಂಡಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ್ರೆ ನಾವು ಈ ಅರ್ಧ ವೃತ್ತದ ವಿಸ್ತೀರ್ಣದಲ್ಲಿ ಅಂದರೆ ಈ ಒಟ್ಟು ವಿಸ್ತೀರ್ಣದಲ್ಲಿ ಈ ಲಂಬಕೋನದ ವಿಸ್ತೀರ್ಣವನ್ನು ಏನು ಮಾಡಬೇಕಾಗ್ತದೆ, ಕಳೆಯಬೇಕಾಗ್ತದೆ. ಸೊ ಇಷ್ಟು ಅಂಶವನ್ನು ತಿಳಿದುಕೊಂಡ ನಂತರ ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶವನ್ನು ಬರೆದುಕೊಳ್ಳೋಣ. ಪ್ರಶ್ನೆಯಲ್ಲಿ ನಮಗೆ ಹಾಗೂ ಚಿತ್ರದಲ್ಲಿ AB ಅಳತೆಯನ್ನು 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇಲ್ಲಿ ಅರ್ಧ ವೃತ್ತದಲ್ಲಿ AB ಅಂದರೆ ವ್ಯಾಸದ ಅಳತೆಯಾಗಿದೆ. ಹಾಗಾಗಿ ನಾನಿಲ್ಲಿ ವ್ಯಾಸ AB = 10 ಸೆಂಟಿಮೀಟರ್ ಅಂತ ಬರೆದುಕೊಂಡಿದ್ದೇನೆ. ಸೊ ವ್ಯಾಸದ ಅಳತೆ 10 ಸೆಂಟಿಮೀಟರ್ ಆಗಿದ್ದರೆ ತ್ರಿಜ್ಯ ಅದರ ಅರ್ಧವಾಗಿರುತ್ತದೆ, ಅಂದರೆ 5 ಸೆಂಟಿಮೀಟರ್ ಆಗಿರುತ್ತದೆ. ಹಾಗಾಗಿ ನಾನಿಲ್ಲಿ ತ್ರಿಜ್ಯ R = 10/2 ಅಥವಾ ನೇರವಾಗಿ 5 ಸೆಂಟಿಮೀಟರ್ ಅಂತ ಬರೆದುಕೊಂಡಿದ್ದೇನೆ. ಸೊ ಇದಾದ ನಂತರ ನಾವೀಗ ಈ ಅರ್ಧ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಅರ್ಧ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ 1/2 × 5r² ಅಂದರೆ ವೃತ್ತದ ವಿಸ್ತೀರ್ಣದ
ಅರ್ಧ. ಸೊ ಮುಂದಿನ ಹಂತದಲ್ಲಿ ಈ ಸೂತ್ರದಲ್ಲಿ ನಾವೀಗ ಈ 1/2 ಇದ್ದ ಹಾಗೆ ಬರೆದುಕೊಳ್ಳೋಣ. ಫೈನ ಬೆಲೆಯನ್ನು 22/7 ಆಗಿ ಆದೇಶಿಸಿಕೊಳ್ಳೋಣ. ಇಂಟು r ಅಂದರೆ ವೃತ್ತದ ತ್ರಿಜ್ಯ 5 ಬರೆದುಕೊಂಡಾಗ 6ರ ವರ್ಗ 5ರ ವರ್ಗವಾಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಸೊ 2 1 2 2 1 2 2 1 2 ಆಗುತ್ತದೆ. ಸೊ ಇಲ್ಲಿ 11/7 ಉಳಿಯುತ್ತದೆ. ಇಂಟು 5ರ ವರ್ಗ ಅಂದರೆ 5 ಇಲ್ಲಿ 25 ಆಗುತ್ತದೆ. 11 ಗುಣಿಸು 25 ಅಂದರೆ 275 ಆಗುತ್ತದೆ. ಭಾಗಿಸು 7. 275ಕ್ಕೆ 7ರಿಂದ ಭಾಗಿಸಿದಾಗ ಬರುವ ಉತ್ತರ 39.28 ಆಗುವುದರಿಂದ ಇಲ್ಲಿ ಈ ಅರ್ಧ ವೃತ್ತದ ವಿಸ್ತೀರ್ಣವು 29.28 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಸೊ ಹೀಗೆ ನಾವು ಈ ಅರ್ಧ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿದ ನಂತರ ನಾವೀಗ ಲಂಬಕೋನ ತ್ರಿಭುಜ ACBಯ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಸೊ ಆದ್ದರಿಂದ ನಾವಿಲ್ಲಿ ತ್ರಿಭುಜ ABCಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ ಅಂತ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಅರ್ಧ ಗುಣಿಸು ಈ ತ್ರಿಭುಜ ABCಯ ಪಾದ ಇಲ್ಲಿ AC ಆಗಿರೋದ್ರಿಂದ AC ಅಳತೆಯನ್ನು ನಮಗೆ 6 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ ಪಾದದ ಸ್ಥಾನದಲ್ಲಿ 6ಅನ್ನು ಬರೆದುಕೊಳ್ಳೋಣ. ಇಂಟು ಎತ್ತರ ಅಂದರೆ ಇಲ್ಲಿ BC ಆಗಿದೆ. ಈ BC ಅಳತೆಯನ್ನು ನಾವೀಗ ಪೈಥಾಗೋರಸ್ನ ಪ್ರಮೇಯದ ಸಹಾಯದಿಂದ ಕಂಡುಹಿಡಿಯಬೇಕು. ಸೊ ಈ ಲಂಬಕೋನ ತ್ರಿಭುಜ ABCಯಲ್ಲಿ C ಕೋನದಲ್ಲಿ ಲಂಬಕೋನ ಉಂಟಾಗಿದೆ. ಹಾಗಾಗಿ ಇದರ ಎದುರಿನ ಬಾಹು ABಯು ಇಲ್ಲಿ ವಿಕರ್ಣವಾಗುತ್ತದೆ. ಆದ್ದರಿಂದ ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರೋದ್ರಿಂದ ನಾವಿಲ್ಲಿ ವಿಕರ್ಣ ABದ ವರ್ಗ ಇಸ್ ಈಕ್ವಲ್ ಟು ಈ ಲಂಬಕೋನ ತ್ರಿಭುಜದ ಉಳಿದೆರಡು ಬಾಹುಗಳಾದ AC ವರ್ಗ ಪ್ಲಸ್ BC ವರ್ಗ ಅಂತ ಬರೆದುಕೊಂಡಿದ್ದೇವೆ. ಸೊ ಮುಂದಿನ ಹಂತದಲ್ಲಿ ನಮ್ಗೆ ಬೇಕಾಗಿದ್ದ ಬೆಲೆ BC, ಈ ಲಂಬಕೋನ ತ್ರಿಭುಜದ ಎತ್ತರ. ಈ BCಯನ್ನು ಇದ್ದ ಹಾಗೆ ಇಟ್ಕೊಳ್ಳೋಣ ಬಲಭಾಗದಲ್ಲಿ. BC ವರ್ಗವನ್ನು ಬಲಭಾಗದಲ್ಲಿ ಇಟ್ಕೊಂಡು AC ವರ್ಗವನ್ನು ಎಡಭಾಗಕ್ಕೆ ಸ್ಥಳಾಂತರಿಸಿದಾಗ AC ವರ್ಗ ಏನಾಗ್ತದೆ ಮೈನಸ್ ACದ ವರ್ಗ ಆಗುತ್ತದೆ. ಸೊ AB ಅಳತೆಯನ್ನು ನಮ್ಗೆ ಎಷ್ಟು ಕೊಟ್ಟಿದ್ದಾರೆ 10 ಅಂತ ಕೊಟ್ಟಿರೋದ್ರಿಂದ ABಯ ಸ್ಥಾನದಲ್ಲಿ 10ಅನ್ನು ಆದೇಶಿಸಿದಾಗ ABದ ವರ್ಗ 10ರ ವರ್ಗ ಆಗುತ್ತದೆ. ಮೈನಸ್ AC ಅಳತೆಯನ್ನು ನಮಗೆ 6 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ ACಯ ಸ್ಥಾನದಲ್ಲಿ 6ಅನ್ನು ಆದೇಶಿಸಿದಾಗ ACದ ವರ್ಗ 6ರ ವರ್ಗ ಆಗುತ್ತದೆ. ಈಸ್ ಈಕ್ವಲ್ ಟು BCದ ವರ್ಗ. BC ಅಂದರೆ ಇಲ್ಲಿ ಎತ್ತರ ಆಗಿದೆ. ಸೊ 10ರ ವರ್ಗ 10 ಗುಣಿಸು 10 100 ಮೈನಸ್ 6ರ ವರ್ಗ 6 ಗುಣಿಸು 6 36 ಈಸ್ ಈಕ್ವಲ್ ಟು BCದ ವರ್ಗ. 100ರಲ್ಲಿ 36ಅನ್ನು ಕಳೆದಾಗ ಬರುವ ಉತ್ತರ 64. BC ವರ್ಗ 64 ಆದರೆ BC ಲಂಬಕೋನ ತ್ರಿಭುಜದ ಎತ್ತರ ಎಷ್ಟಾಗ್ತದೆ 8 ಸೆಂಟಿಮೀಟರ್ ಆಗುತ್ತದೆ. ಹಾಗಾಗಿ ಈ ಲಂಬಕೋನ ತ್ರಿಭುಜದ ಎತ್ತರ BC ಅಳತೆ 8 ಸೆಂಟಿಮೀಟರ್ ಆಗಿರೋದ್ರಿಂದ ಎತ್ತರ ಸ್ಥಾನದಲ್ಲಿ ನಾವು 8ಅನ್ನು ಆದೇಶಿಸೋಣ. ನಾವೀಗ ಇದನ್ನು ಸಂಕ್ಷೇಪಿಸೋಣ. 2 1 2 2 3 6 ಆಗುತ್ತದೆ. 3 8 ಎಷ್ಟಾಗ್ತದೆ 24 ಆಗುವುದರಿಂದ ಈ ಲಂಬಕೋನ ತ್ರಿಭುಜ ACBಯ ಒಂದು ವಿಸ್ತೀರ್ಣ ಎಷ್ಟಾಗ್ತದೆ 24 ಸೆಂಟಿಮೀಟರ್ ಆಗುತ್ತದೆ. ಸೊ ಹೀಗೆ ನಾವು ಈ ಅರ್ಧ ವೃತ್ತದ ವಿಸ್ತೀರ್ಣ ಹಾಗೆ ಇದರೊಳಗಡೆ ಇರುವಂಥ ಲಂಬಕೋನ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ ಈ 2 ವೃತ್ತಖಂಡಗಳ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಸೊ ಈಗಾಗಲೇ ನಿಮಗೆ ಹೇಳಿದ ಹಾಗೆ ಈ ವೃತ್ತಖಂಡಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ ನಾವು ಅರ್ಧ ವೃತ್ತದ ವಿಸ್ತೀರ್ಣದಲ್ಲಿ ತ್ರಿಭುಜ ABCಯ ವಿಸ್ತೀರ್ಣವನ್ನು ಕಳೆಯಬೇಕಾಗ್ತದೆ. ಹಾಗಾಗಿ ನಾನಿಲ್ಲಿ ವೃತ್ತಖಂಡಗಳ ವಿಸ್ತೀರ್ಣ ಇಸ್ ಈಕ್ವಲ್ಸ್ ಟು ಅರ್ಧ ವೃತ್ತದ ವಿಸ್ತೀರ್ಣ ಮೈನಸ್ ತ್ರಿಭುಜ ABCಯ ವಿಸ್ತೀರ್ಣ ಅಂತ ಬರೆದುಕೊಂಡಿದ್ದೇನೆ. ಅರ್ಧ ವೃತ್ತದ ವಿಸ್ತೀರ್ಣವನ್ನು ನಾವು ಈಗಾಗಲೇ ಕಂಡುಹಿಡಿದಿದ್ದೇವೆ. ಎಷ್ಟು ಬಂದಿದೆ ಹೇಳ್ರಿ 39.28 ಮೈನಸ್ ತ್ರಿಭುಜದ ವಿಸ್ತೀರ್ಣ ಎಷ್ಟು 24 ಸೆಂಟಿಮೀಟರ್ ಸ್ಕ್ವೇರ್. ಸೊ ಈ 39.28ರಲ್ಲಿ 24ಅನ್ನು ಕಳೆದಾಗ ಬರುವ ಉತ್ತರ 15.28. ಸೊ ಆದ್ದರಿಂದ ಪ್ರಶ್ನೆಯಲ್ಲಿ ಕೇಳಿರುವ ಈ ವೃತ್ತಖಂಡಗಳ ವಿಸ್ತೀರ್ಣವು ಇಲ್ಲಿ 15.28 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಸೊ ನಾವೀಗ ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರ್ 4ರಲ್ಲಿ ಬಂದಿರುವ ಹಾಗೆ ಈ ವರ್ಷದ LBA ನೋಟ್ಸಲ್ಲಿರುವಂಥ 3 ಮಾರ್ಕ್ಸಿನ ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಚಿತ್ರದಲ್ಲಿ ಇಲ್ಲಿ ನಮಗೊಂದು ಚಿತ್ರವನ್ನು ಕೊಟ್ಟಿದ್ದಾರೆ. O ವೃತ್ತ ಕೇಂದ್ರವಾಗಿದೆ. ತ್ರಿಜ್ಯಾಂತರ ಖಂಡ AOBಯ ವಿಸ್ತೀರ್ಣ ಅನುಪಾತ ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು 1:5 ಅಂತ ಹೇಳಿದ್ದಾರೆ. ಮತ್ತು ವೃತ್ತದ ತ್ರಿಜ್ಯವು 7 ಸೆಂಟಿಮೀಟರ್ ಆಗಿದ್ದರೆ AB ಕಂಸದ ಉದ್ದವನ್ನು ಕಂಡುಹಿಡಲಿಕ್ಕೆ ನಮಗೆ ಹೇಳಿದ್ದಾರೆ. ಸೊ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ಈ ದತ್ತಾಂಶವನ್ನು ಇಲ್ಲಿ ಬರೆದುಕೊಳ್ಳೋಣ. ಇಲ್ಲಿ ತ್ರಿಜ್ಯಾಂತರ ಖಂಡ AOBಯ ವಿಸ್ತೀರ್ಣ ಅನುಪಾತ ವೃತ್ತದ ವಿಸ್ತೀರ್ಣವನ್ನು 1:5 ಆಗಿ ನೀಡಿದ್ದಾರೆ. ಈ ಅನುಪಾತವನ್ನು ನಾವು ಯಾವ ರೀತಿ ಬರೆದುಕೊಳ್ಬೋದು ಭಾಗಿಸು ರೂಪದಲ್ಲಿ ಬರೆದುಕೊಳ್ಬೋದು. ಅಂದರೆ A ಅನುಪಾತ Bಯನ್ನು ನಾವು A/B ಆಗಿ ಬರೀಬಹುದು. ಹಾಗಾಗಿ ಈ ಅನುಪಾತವನ್ನು ನಾವು ಭಾಗಿಸು ರೂಪದಲ್ಲಿ ಬರೆದುಕೊಳ್ಳೋಣ. ಅಂದರೆ ತ್ರಿಜ್ಯಾಂತರ ಖಂಡ AOBಯ ವಿಸ್ತೀರ್ಣ ಭಾಗಿಸು ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಈ 1:5 1/5 ಆಗಿ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ತ್ರಿಜ್ಯಾಂತರ ಖಂಡ AOBಯ ವಿಸ್ತೀರ್ಣದ ಸ್ಥಾನದಲ್ಲಿ ಬರೆದುಕೊಳ್ಳೋಣ. ಅಂದರೆ ಅಂಶದಲ್ಲಿ ನಾವಿಲ್ಲಿ ತ್ರಿಜ್ಯಾಂತರ ಖಂಡ AOBಯ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು θ/360 ಡಿಗ್ರಿ ಇಂಟು πr² ಬರೆದುಕೊಳ್ಳೋಣ. ಭಾಗಿಸು ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ πr²
ವೃತ್ತದ ವಿಸ್ತೀರ್ಣದ ಸ್ಥಾನದಲ್ಲಿ ಅಂದರೆ ಛೇದದಲ್ಲಿ ಬರೆದುಕೊಳ್ಳೋಣ. ಈಸ್ ಈಕ್ವಲ್ ಟು 1/5 ಇದ್ದಾಗೆ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಇಲ್ಲಿ 5r² ಅನ್ನು ಕ್ಯಾನ್ಸಲ್ ಮಾಡಿಕೊಂಡಾಗ ಎಡಭಾಗದಲ್ಲಿ ಥೀಟಾ ಭಾಗಿಸು 360 ಡಿಗ್ರಿ ಉಳಿದರೆ ಈಸ್ ಈಕ್ವಲ್ ಟು ಬಲಭಾಗದಲ್ಲಿ 1/5 ಮಾತ್ರ ಉಳಿಯುತ್ತದೆ. ಸೊ ಮುಂದಿನ ಹಂತದಲ್ಲಿ ಎಡಭಾಗದಲ್ಲಿರುವ ಥೀಟಾವನ್ನು ಇದ್ದಾಗೆ ಇಟ್ಟುಕೊಂಡು ಛೇದದಲ್ಲಿರುವ 360 ಡಿಗ್ರಿಯನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಭಾಗಿಸು 360 ಡಿಗ್ರಿ ಬಲಭಾಗಕ್ಕೆ ಹೋಗಿ ಗುಣಿಸು 360 ಡಿಗ್ರಿ ಆಗುತ್ತದೆ. ನಾವೀಗ 360ಕ್ಕೆ 5ರಿಂದ ಭಾಗಿಸಿಕೊಳ್ಳೋಣ. 5 1 5 5 7 35 ಆಗುತ್ತದೆ. 36ರಲ್ಲಿ 35 ಕಳೆದಾಗ 1 ಉಳಿಯುತ್ತದೆ. 1 ಮತ್ತು 0 10, 5 2 10 ಆಗುತ್ತದೆ. ಆದ್ದರಿಂದ ಇಲ್ಲಿ ಥೀಟಾ ಅಂದರೆ ತ್ರಿಜ್ಯಾಂತರ ಖಂಡದ ಕೋನ 72 ಡಿಗ್ರಿ ಆಗುತ್ತದೆ. ಹೀಗೆ ನಾವು ಈ ತ್ರಿಜ್ಯಾಂತರ ಖಂಡದ ಕೋನ ಥೀಟಾದ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕಂಡುಹಿಡಲಿಕ್ಕೆ ಹೇಳಿರುವಂಥ ಈ AB ಕಂಸದ ಉದ್ದವನ್ನು ಕಂಡುಹಿಡಿಯೋಣ. ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ ಥೀಟಾ ಭಾಗಿಸು 360 ಡಿಗ್ರಿ ಇಂಟು 2πr ಆಗಿದೆ. ಹಾಗಾಗಿ ನಾವಿಲ್ಲಿ AB ಕಂಸದ ಉದ್ದ ಈಸ್ ಈಕ್ವಲ್ಸ್ ಟು ಥೀಟಾ ಭಾಗಿಸು 360 ಡಿಗ್ರಿ ಇಂಟು 2πr ಅಂತ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಥೀಟಾದ ಸ್ಥಾನದಲ್ಲಿ ಥೀಟಾದ ಬೆಲೆ 72 ಆದೇಶಿಸಿಕೊಳ್ಳೋಣ. ಭಾಗಿಸು 360 ಡಿಗ್ರಿ ಇಂಟು 2 ಇದ್ದಾಗೆ ಬರೆದುಕೊಳ್ಳೋಣ. ಫೈನ ಬೆಲೆ 22/7 ಆದೇಶಿಸಿಕೊಳ್ಳೋಣ ಇಂಟು r. ವೃತ್ತದ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ 7 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ ನಾವು r ಸ್ಥಾನದಲ್ಲಿ 7 ಬರೆದುಕೊಳ್ಳೋಣ. ನಾವೀಗ ಇದನ್ನು ಸಂಕ್ಷೇಪಿಸೋಣ. 12 6 72, 12 3 36 ಆಗುತ್ತದೆ. 0 ಇದ್ದಾಗೆ ಹಾಕಿಕೊಳ್ಳೋಣ. 6 1 6, 6 5 30 ಆಗುತ್ತದೆ. ಸೊ ಈ 7 ಮತ್ತು 7 ಕ್ಯಾನ್ಸಲ್ ಆದಾಗ ಇಲ್ಲಿ ಉಳಿಯುವುದು ಅಂಶದಲ್ಲಿ 2 × 22, 2 × 22 ಅಂದರೆ 44 ಆಗುತ್ತದೆ. ಭಾಗಿಸು ಛೇದದಲ್ಲಿ 5 ಉಳಿಯುತ್ತದೆ. ಆದ್ದರಿಂದ ಪ್ರಶ್ನೆಯಲ್ಲಿ ಕೇಳಿರುವ ಈ AB ಕಂಸದ ಉದ್ದವು ಇಲ್ಲಿ 44/5 ಸೆಂಟಿಮೀಟರ್ ಆಗುತ್ತದೆ. ನಾವೀಗ 2024ರ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವ ಹಾಗೆ ಈ ವರ್ಷದ LBA ನೋಟ್ಸಲ್ಲೂ ಇರುವಂಥ ಮತ್ತೊಂದು ಇಂಪಾರ್ಟೆಂಟ್ 3 ಮಾರ್ಕ್ಸಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಚಿತ್ರದಲ್ಲಿ ಇಲ್ಲಿ ನಮಗೊಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಇವು BPA ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 231 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಕಂಸ APBಯ ಉದ್ದ 22 ಸೆಂಟಿಮೀಟರ್. ಆದರೆ ತ್ರಿಜ್ಯಾಂತರ ಖಂಡದ ತ್ರಿಜ್ಯ r ಬೆಲೆ ಹಾಗೆ ತ್ರಿಜ್ಯಾಂತರ ಖಂಡದ ಕೋನ ಥೀಟಾದ ಬೆಲೆಯನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಸೊ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನು ಬರೆದುಕೊಳ್ಳೋಣ. ಪ್ರಶ್ನೆಯಲ್ಲಿ ನಮಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು 231 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿರೋದ್ರಿಂದ ನಾವಿಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ ಟು 231 ಅಂತ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಥೀಟಾ ಭಾಗಿಸು 360 ಡಿಗ್ರಿ ಇಂಟು 5r² ಆಗಿರೋದ್ರಿಂದ ನಾವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸ್ಥಾನದಲ್ಲಿ ಎಡಭಾಗದಲ್ಲಿ ಅದರ ಸೂತ್ರವನ್ನು ಬರೆದುಕೊಳ್ಳೋಣ. ಈಸ್ ಈಕ್ವಲ್ ಟು 231 ಇದ್ದ ಹಾಗೆ ಬರೆದುಕೊಳ್ಳೋಣ. ಈ ಸಮೀಕರಣವನ್ನು ನಾವೀಗ ಸಮೀಕರಣ 1 ಆಗಿ ತೆಗೆದುಕೊಳ್ಳೋಣ. ಹಾಗೆ ಪ್ರಶ್ನೆಯಲ್ಲಿ ನಮಗೆ ಈ ವೃತ್ತಕಂಸ APBಯ ಉದ್ದವನ್ನು 22 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ ನಾವಿಲ್ಲಿ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಈಸ್ ಈಕ್ವಲ್ ಟು 22 ಸೆಂಟಿಮೀಟರ್ ಅಂತ ಬರೆದುಕೊಳ್ಳೋಣ. ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ ಥೀಟಾ ಭಾಗಿಸು 360 ಡಿಗ್ರಿ ಇಂಟು 2πr ಇದರ ಜಾಗದಲ್ಲಿ ಬರೆದುಕೊಳ್ಳೋಣ. ಈಸ್ ಈಕ್ವಲ್ ಟು 22 ಇದ್ದ ಹಾಗೆ ಬರೆದುಕೊಳ್ಳೋಣ. ಈ ಸಮೀಕರಣವನ್ನು ನಾವೀಗ ಸಮೀಕರಣ 2 ಆಗಿ ತೆಗೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣ 1 ಸಮೀಕರಣ 2ರಿಂದ ಭಾಗಿಸಿಕೊಳ್ಳೋಣ. ಹಾಗಾಗಿ ಸಮೀಕರಣ 1ರ ಎಡಭಾಗವನ್ನು ಮೇಲ್ಭಾಗದಲ್ಲಿ, ಸಮೀಕರಣ 2ರ ಎಡಭಾಗವನ್ನು ಛೇದದಲ್ಲಿ ಬರೆದುಕೊಂಡಿದ್ದೇನೆ. ಈಸ್ ಈಕ್ವಲ್ ಟು ಬಲಭಾಗದಲ್ಲೂ ಸಹ ಸಮೀಕರಣ 1ರ ಬಲಭಾಗವಾದ 231 ಅಂಶದಲ್ಲಿ, ಸಮೀಕರಣ 2ರ ಬಲಭಾಗವಾದ 22 ಛೇದದಲ್ಲಿ ಬರೆದುಕೊಂಡಿದ್ದೇನೆ. ನಾವೀಗ ಇದನ್ನು ಸಂಕ್ಷೇಪಿಸೋಣ. ಥೀಟಾ ಭಾಗಿಸು 360 ಡಿಗ್ರಿಯಲ್ಲಿ ಥೀಟಾ ಭಾಗಿಸು 360 ಡಿಗ್ರಿ ಕ್ಯಾನ್ಸಲ್ ಆಗುತ್ತದೆ. 5 ಕ್ಯಾನ್ಸಲ್ ಆಗುತ್ತದೆ. 1r ಕ್ಯಾನ್ಸಲ್ ಆಗಿ ಅಂಶದಲ್ಲಿ r ಉಳಿಯುತ್ತದೆ. ಛೇದದಲ್ಲಿ 2 ಮಾತ್ರ ಉಳಿಯುತ್ತದೆ, ಯಾಕಂದರೆ ಈ r ಕ್ಯಾನ್ಸಲ್ ಆಗಿದೆ. ಈಸ್ ಈಕ್ವಲ್ಸ್ ಟು 231 ಭಾಗಿಸು 22 ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ r ಇದ್ದ ಹಾಗೆ ಬರೆದುಕೊಳ್ಳೋಣ. 231 ಸಹ ಇದ್ದ ಹಾಗೆ ಬರೆದುಕೊಳ್ಳೋಣ. 22 ಸಹ ಇದ್ದ ಹಾಗೆ ಬರೆದುಕೊಂಡು ಈ 2 ಛೇದದಲ್ಲಿರುವ 2 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಭಾಗಿಸು 2 ಗುಣಿಸು 2 ಆಗುತ್ತದೆ. 2 1 2, 2 1 2 1 2 11 22 ಆಗುತ್ತದೆ. 11 1 11, 11 2 22, 23ರಲ್ಲಿ 22 ಕಳೆದ್ರೆ 1 ಉಳಿಯುತ್ತದೆ. 1 ಮತ್ತು 1 11, 11 1 11 ಆಗುವುದರಿಂದ ಇಲ್ಲಿ r ಬೆಲೆಯು 21 ಆಗುತ್ತದೆ. ಸೊ ಆದ್ದರಿಂದ ಪ್ರಶ್ನೆಯಲ್ಲಿ ಕೇಳಿರುವ ಈ ತ್ರಿಜ್ಯಾಂತರ ಖಂಡದ ತ್ರಿಜ್ಯ r ಬೆಲೆಯು ಇಲ್ಲಿ 21 ಸೆಂಟಿಮೀಟರ್ ಆಗುತ್ತದೆ. ಹೀಗೆ r ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ತ್ರಿಜ್ಯಾಂತರ ಖಂಡದ ಕೋನ ಥೀಟಾದ ಬೆಲೆಯನ್ನು ಕಂಡುಹಿಡಿಯೋಣ. ಸೊ ಈ ಥೀಟಾದ ಬೆಲೆಯನ್ನು ಕಂಡುಹಿಡಲಿಕ್ಕೆ ನಾವು ಸಮೀಕರಣ 1 ಅಥವಾ ಸಮೀಕರಣ 2 ಬಳಸ್ಕೊಳ್ಬಹುದು. ಅದು ಸಮೀಕರಣ 2 ಸಮೀಕರಣ 1ಕ್ಕಿಂತ ಲೆಕ್ಕ ಮಾಡಲು ಸುಲಭವಾಗಿರೋದ್ರಿಂದ ನಾನಿಲ್ಲಿ ಸಮೀಕರಣ 2 ಬಳಸ್ಕೊಳ್ತಾ ಇದ್ದೇನೆ. ಸಮೀಕರಣ 2 ನಾನಿಲ್ಲಿ ಬರೆದುಕೊಂಡಿದ್ದೇನೆ. ಸೊ ಈ ಸೂತ್ರದಲ್ಲಿ ನಾವೀಗ ಥೀಟಾದ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ. ಹಾಗಾಗಿ ಥೀಟಾನ ಇದ್ದ ಹಾಗೆ ಇಟ್ಟುಕೊಳ್ಳೋಣ. ಸೊ 2 ಗುಣಿಸು 5ನ ಬೆಲೆಯನ್ನು
22 ಭಾಗಿಸು 7 ಆಗಿ ಆದೇಶಿಸಿಕೊಳ್ಳೋಣ. ಇಂಟು ಆರ್ ಅಂದರೆ ಈ ತ್ರಿಜ್ಯಾಂತರ ಖಂಡದ ತ್ರಿಜ್ಯವನ್ನು ಈಗಾಗಲೇ ನಾವು ಕಂಡುಹಿಡಿದಿದ್ದೇವೆ. ಎಷ್ಟಿದೆ? 21 ಆಗಿರೋದ್ರಿಂದ ಆರನ ಸ್ಥಾನದಲ್ಲಿ 21 ನಾವು ಬರೆದುಕೊಳ್ಳೋಣ. ಈಸ್ ಈಕ್ವಲ್ ಟು 22 ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ನಾವು ಥೀಟಾನ ಇದ್ದ ಹಾಗೆ ಬರೆದುಕೊಳ್ಳೋಣ. ಯಾಕಂದರೆ ಥೀಟಾದ ಬೆಲೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ. 360 ಡಿಗ್ರಿನ ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ 2 ಇದ್ದ ಹಾಗೆ ಬರೆದುಕೊಳ್ಳೋಣ. ಪೈನ ಬೆಲೆ 22 ಭಾಗಿಸು 7 ಇಂಟು ಆರ್ನ ಬೆಲೆ ನಾವು ಈಗಾಗಲೇ ಕಂಡುಹಿಡಿದಿದ್ದೇವೆ. 21 ಸೆಂಟಿಮೀಟರ್ ಬಂದಿರೋದ್ರಿಂದ ಆರ್ನ ಸ್ಥಾನದಲ್ಲಿ 21 ಆದೇಶಿಸಿಕೊಳ್ಳೋಣ. ಈಸ್ ಈಕ್ವಲ್ ಟು 22 ಬರೆದುಕೊಳ್ಳೋಣ. ನಾವೀಗ ಇದನ್ನು ಸಂಕ್ಷೇಪಿಸೋಣ. 7 1 7 7 3 21 ಆಗುತ್ತದೆ. 3 1 3 3 1 3 2 ಅಂದರೆ 120 360 ಆಗುತ್ತದೆ. ಸೊ 2 1 2 2 6 12 ಅಂದರೆ 60 ಆಗುತ್ತದೆ. ಹಾಗೆ ಎಡಭಾಗ ಮತ್ತು ಬಲಭಾಗದಲ್ಲಿ ಸಾಮಾನ್ಯವಾಗಿರುವ 22 ಕ್ಯಾನ್ಸಲ್ ಮಾಡಿಕೊಳ್ಳೋಣ. ಹೀಗೆ ಸಂಕ್ಷೇಪಿಸಿದಾಗ ಎಡಭಾಗದಲ್ಲಿ ಥೀಟಾ ಭಾಗಿಸು 60 ಡಿಗ್ರಿ ಉಳಿಯುವುದರೆ ಈಸ್ ಈಕ್ವಲ್ ಟು ಬಲಭಾಗದಲ್ಲಿ 1 ಮಾತ್ರ ಉಳಿಯುತ್ತದೆ. ಮುಂದಿನ ಹಂತದಲ್ಲಿ ಛೇದದಲ್ಲಿರುವ 60 ಬಲಭಾಗಕ್ಕೆ ಓರೆ ಗುಣಾಕಾರ ಮಾಡಿ ತೆಗೆದುಕೊಂಡು ಹೋದಾಗ 60 ಗುಣಿಸು 1 60 ಆಗುತ್ತದೆ. ಸೊ ಆದ್ದರಿಂದ ಪ್ರಶ್ನೆಯಲ್ಲಿ ಕೇಳಿರುವ ತ್ರಿಜ್ಯಾಂತರ ಖಂಡದ ಕೋನ ಥೀಟಾದ ಬೆಲೆಯು ಇಲ್ಲಿ 60 ಡಿಗ್ರಿ ಆಗುತ್ತದೆ. ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ಕೇಳಿರುವ ತ್ರಿಜ್ಯಾಂತರ ಖಂಡದ ತ್ರಿಜ್ಯ ಮತ್ತು ತ್ರಿಜ್ಯಾಂತರ ಖಂಡದ ಕೋನ ಥೀಟಾದ ಬೆಲೆಯನ್ನು ಕಂಡುಹಿಡಿಯಬೇಕು. ಸೊ ಹಾಗೆ ನಾವೀಗ ಆಗಸ್ಟ್ 2024 ವಾರ್ಷಿಕ ಪರೀಕ್ಷೆಯಲ್ಲಿ 3 ಮಾರ್ಕ್ಸ್ಗೆ ಕೇಳಿರುವ ಅದೇ ರೀತಿ ಈ ವರ್ಷದ LBA ನೋಟ್ಸಲ್ಲೂ ಬಂದಿರುವಂಥ 3 ಮಾರ್ಕ್ಸಿನ ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಚಿತ್ರದಲ್ಲಿ ಇಲ್ಲಿ ನಮಗೊಂದು ಚಿತ್ರವನ್ನು ಕೊಟ್ಟಿದ್ದಾರೆ. AB ಮತ್ತು CD ವ್ಯಾಸಗಳು O ನಲ್ಲಿ ಛೇದಿಸುತ್ತವೆ. ಕಂಸದ ಉದ್ದ BC ಅಳತೆಯನ್ನು 22 ಸೆಂಟಿಮೀಟರ್ ಆಗಿ ಕೊಟ್ಟಿದ್ದಾರೆ ಮತ್ತು ಕೋನ AOD 60 ಡಿಗ್ರಿ ಆಗಿದ್ದರೆ AOC ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ನಮಗೆ ಪ್ರಶ್ನೆಯಲ್ಲಿ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ಛಾಯೆಗೊಳಿಸಿದ ಭಾಗದ AOC ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ್ರೆ ನಮಗೆ ಸೂತ್ರದಲ್ಲಿ ಈ ತ್ರಿಜ್ಯಾಂತರ ಖಂಡದ ಕೋನ ಥೀಟಾದ ಬೆಲೆ ಹಾಗೂ ಈ ತ್ರಿಜ್ಯಾಂತರ ಖಂಡದ ತ್ರಿಜ್ಯದ ಬೆಲೆ ಆರ್ನ ಬೆಲೆ ಅಗತ್ಯ ಇರುತ್ತದೆ. ಹಾಗಾಗಿ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳ ಸಹಾಯದಿಂದ ನಾವು ಈ ತ್ರಿಜ್ಯಾಂತರ ಖಂಡದ ತ್ರಿಜ್ಯ ಆರ್ನ ಬೆಲೆ ಮತ್ತು ಥೀಟಾದ ಬೆಲೆಗಳನ್ನು ಕಂಡುಹಿಡಿದು ತದನಂತರ ಈ ವೃತ್ತದಲ್ಲಿ ಛಾಯೆಗೊಳಿಸಿದ ಭಾಗದ AOC ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಪ್ರಶ್ನೆಯಲ್ಲಿ ನಮಗೆ ಈ BC ಕಂಸದ ಉದ್ದವನ್ನು 22 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ ನಾವಿಲ್ಲಿ BC ಕಂಸದ ಉದ್ದ ಈಸ್ ಈಕ್ವಲ್ ಟು 22 ಸೆಂಟಿಮೀಟರ್ ಅಂತ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಇಲ್ಲಿ BCಯು BOC ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವಾಗಿರೋದ್ರಿಂದ ಈ ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ ಥೀಟಾ ಭಾಗಿಸು 360 ಡಿಗ್ರಿ ಇಂಟು 2 φ BC ಕಂಸದ ಉದ್ದದ ಸ್ಥಾನದಲ್ಲಿ ಬರೆದುಕೊಳ್ಳೋಣ. ಈಸ್ ಈಕ್ವಲ್ ಟು 22 ಇದ್ದಾಗೆ ಬರೆದುಕೊಳ್ಳೋಣ. ಈ ಸೂತ್ರದಲ್ಲಿ ನಾವೀಗ ಥೀಟಾದ ಬೆಲೆ ಮತ್ತು ಫೈನ ಬೆಲೆಯನ್ನು ಆದೇಶಿಸೋಣ. ಇಲ್ಲಿ ಥೀಟಾ ಅಂದರೆ BOC ಕೋನವಾಗಿದೆ. ಇಲ್ಲಿ ಸ್ಪಷ್ಟವಾಗಿ ಕೋನ AOD ಮತ್ತು ಕೋನ BOCಗಳು ಶೃಂಗಾಭಿಮುಖ ಕೋನಗಳಾಗಿರುವುದರಿಂದ ಇವೆರಡು ಕೋನಗಳು ಸಮನಾಗ್ತವೆ. ಸೊ ಆದ್ದರಿಂದ ಇಲ್ಲಿ AOD ಕೋನವು 60 ಡಿಗ್ರಿ ಇರೋದ್ರಿಂದ ಕೋನ BOC ಅಳತೆ ಏನಾಗ್ತದೆ ಅಂದರೆ 60 ಡಿಗ್ರಿ ಆಗುತ್ತದೆ. ಹಾಗಾಗಿ ಇಲ್ಲಿ ಕೋನ BOC ಅಥವಾ ಈ ತ್ರಿಜ್ಯಾಂತರ ಖಂಡದ ಕೋನ ಥೀಟಾದ ಬೆಲೆ 60 ಡಿಗ್ರಿ ಆಗುತ್ತದೆ. ಈ ಥೀಟಾದ ಬೆಲೆಯನ್ನು ನಾವು ಈಗ ಈ ಸೂತ್ರದಲ್ಲಿ ಆದೇಶಿಸಿಕೊಂಡಾಗ ಥೀಟಾ ಭಾಗಿಸು 360 ಡಿಗ್ರಿ 60 ಭಾಗಿಸು 360 ಡಿಗ್ರಿ ಆಗುತ್ತದೆ. ಇಂಟು ಈ 2 ಇದ್ದಾಗೆ ಬರೆದುಕೊಳ್ಳೋಣ. ಫೈನ ಬೆಲೆ 22 ಭಾಗಿಸು 7 ಆದೇಶಿಸಿಕೊಳ್ಳೋಣ. ಸೊ ಆರ್ನ ಬೆಲೆಯನ್ನು ನಾವೀಗ ಕಂಡುಹಿಡಿಯಬೇಕಾಗಿದೆ. ಈ ವೃತ್ತದ ತ್ರಿಜ್ಯದ ಬೆಲೆಯನ್ನು ನಾವು ಕಂಡುಹಿಡಿಯಬೇಕು. ಹಾಗಾಗಿ ಆರನ್ನು ಇದ್ದಾಗೆ ಬರೆದುಕೊಳ್ಳೋಣ. ಈಸ್ ಈಕ್ವಲ್ ಟು 22 ಇದ್ದಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಇದನ್ನು ಸಂಕ್ಷೇಪಿಸಬೇಕು. 0 0 ಕ್ಯಾನ್ಸಲ್ ಮಾಡಿ 6 1 6 6 6 36 ಆಗುತ್ತದೆ. 2 1 2 2 3 6 ಆಗುತ್ತದೆ. ಸೊ ಎಡಭಾಗ ಮತ್ತು ಬಲಭಾಗದಲ್ಲಿ ಸಾಮಾನ್ಯವಾಗಿರುವ 22 ಕ್ಯಾನ್ಸಲ್ ಮಾಡಿದಾಗ ಎಡಭಾಗದಲ್ಲಿ 6 ಭಾಗಿಸು ಛೇದದಲ್ಲಿ 3 ಗುಣಿಸು 7 21 ಉಳಿಯುತ್ತದೆ. ಈಸ್ ಈಕ್ವಲ್ಸ್ ಟು ಬಲಭಾಗದಲ್ಲಿ 1 ಮಾತ್ರ ಉಳಿಯುತ್ತದೆ. ಸೊ ಈ ಛೇದದಲ್ಲಿರುವ 21ನ ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ 21 1ಕ್ಕೆ ಗುಣಿಸಲ್ಪಟ್ಟು 21 ಗುಣಿಸು 1 21 ಆಗುತ್ತದೆ. ಆದ್ದರಿಂದ ಈ ವೃತ್ತದ ತ್ರಿಜ್ಯವು ಅಥವಾ ಈ ತ್ರಿಜ್ಯಾಂತರ ಖಂಡದ ತ್ರಿಜ್ಯವು ಇಲ್ಲಿ 21 ಸೆಂಟಿಮೀಟರ್ ಆಗುತ್ತದೆ. ಹೀಗೆ ನಾವು ಈ ತ್ರಿಜ್ಯಾಂತರ ಖಂಡದ ತ್ರಿಜ್ಯದ ಅಳತೆಯನ್ನು ಕಂಡುಹಿಡಿದ ನಂತರ ನಾವೀಗ ಈ ತ್ರಿಜ್ಯಾಂತರ ಖಂಡದ ಕೋನದ ಅಳತೆ ಅಂದರೆ ತ್ರಿಜ್ಯಾಂತರ ಖಂಡದ ಕೋನ ಥೀಟಾದ ಬೆಲೆಯನ್ನು ಕಂಡುಹಿಡಿಯೋಣ. ಇಲ್ಲಿ ಕೋನ AOC ಮತ್ತು ಕೋನ AOD ಅಥವಾ ಕೋನ BOCಗಳು ಪರಸ್ಪರ ಪಾರ್ಶ್ವ ಕೋನಗಳಾಗಿವೆ. ಸೊ ಯಾವುದೇ ಒಂದು ರೇಖೆಯ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗುವ ಪಾರ್ಶ್ವ ಕೋನಗಳ ಮೊತ್ತ ಯಾವಾಗಲೂ 180 ಡಿಗ್ರಿ ಅಂತ ನಮಗೆ ತಿಳಿದಿದೆ. ಹಾಗಾಗಿ ಇಲ್ಲಿ ಕೋನ AOC ಅಂದರೆ ನಾವು ಕಂಡುಹಿಡಿಯಬೇಕಾಗಿದ್ದ ತ್ರಿಜ್ಯಾಂತರ ಖಂಡದ ಕೋನ AOC ಪ್ಲಸ್ AOD ಕೋನದ ಮೊತ್ತ 180 ಡಿಗ್ರಿ ಆಗುತ್ತದೆ. ಯಾಕಂದರೆ ಇವೆರಡು ಪಾರ್ಶ್ವ ಕೋನಗಳಾಗಿವೆ. ಸೊ ನಮಗೆ ಬೇಕಾಗಿದ್ದು ಈ ತ್ರಿಜ್ಯಾಂತರ ಖಂಡದ ಕೋನ AOCಯ ಬೆಲೆ. ಹಾಗಾಗಿ AOCಯನ್ನು ಇಲ್ಲಿ ಇಟ್ಕೊಳ್ಳೋದು. AOD ಕೋನ AODಯನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಪ್ಲಸ್ ಕೋನ AOD ಮೈನಸ್ ಕೋನ AOD ಆಗುತ್ತದೆ.
ಸೊ 180 ಮೈನಸ್ ಕೋನ ಎ ಓಡಿಯ ಬೆಲೆಯು 60 ಡಿಗ್ರಿ ಆಗಿರೋದ್ರಿಂದ ಕೋನ ಎ ಓಡಿಯ ಸ್ಥಾನದಲ್ಲಿ 60 ಡಿಗ್ರಿಯನ್ನು ಆದೇಶಿಸಿದಾಗ ಕೋನ ಎ ಒ ಸಿ ಇಸ್ ಈಕ್ವಲ್ ಟು 180 ಮೈನಸ್ ಕೋನ ಎ ಓಡಿಯ ಬೆಲೆ 60 ಡಿಗ್ರಿ ಆಗುತ್ತದೆ. 180 ಡಿಗ್ರಿಯಲ್ಲಿ 60 ಡಿಗ್ರಿಯನ್ನು ಕಳೆದಾಗ ಬರುವ ಉತ್ತರ 120 ಡಿಗ್ರಿ. ಸೊ ಆದ್ದರಿಂದ ಇಲ್ಲಿ ನಾವು ಕಂಡುಹಿಡಿಯಬೇಕಾಗಿದ್ದ ಈ ಛಾಯೆಗೊಳಿಸಿದ ಭಾಗದ ಎ ಒ ಸಿ ತ್ರಿಜ್ಯಾಂತರ ಖಂಡದ ಕೋನವು ಇಲ್ಲಿ 120 ಡಿಗ್ರಿ ಆಗುತ್ತದೆ. ಸೊ ಹೀಗೆ ನಾವು ಕಂಡುಹಿಡಿಯಬೇಕಾಗಿದ್ದ ಎ ಒ ಸಿ ತ್ರಿಜ್ಯಾಂತರ ಖಂಡದ ಕೋನ ಮತ್ತು ಈ ತ್ರಿಜ್ಯಾಂತರ ಖಂಡದ ತ್ರಿಜ್ಯದ ಅಳತೆಗಳನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ ತ್ರಿಜ್ಯಾಂತರ ಖಂಡ ಎ ಒ ಸಿಯ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಸೊ ಆದ್ದರಿಂದ ನಾವಿಲ್ಲಿ ಎ ಒ ಸಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಥೀಟಾ ಭಾಗಿಸು 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಅನ್ನು ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ ತ್ರಿಜ್ಯಾಂತರ ಖಂಡದ ಕೋನ ಥೀಟಾದ ಬೆಲೆ 120 ಡಿಗ್ರಿಯನ್ನು ಥೀಟಾದ ಸ್ಥಾನದಲ್ಲಿ ಆದೇಶಿಸಿಕೊಳ್ಳೋಣ. ಭಾಗಿಸು 360 ಡಿಗ್ರಿಯನ್ನು ಇದ್ದಾಗೆ ಬರೆದುಕೊಳ್ಳೋಣ. ಇಂಟು ಫೈನ ಬೆಲೆ 22/7 ಬರೆದುಕೊಳ್ಳೋಣ. ಇಂಟು ಈ ತ್ರಿಜ್ಯಾಂತರ ಖಂಡದ ತ್ರಿಜ್ಯದ ಬೆಲೆ ಆರ್ನ ಬೆಲೆ 21 ಆದೇಶಿಸಿದಾಗ ಆರ್ದ ವರ್ಗ 21ರ ವರ್ಗವಾಗುತ್ತದೆ. ನಾವೀಗ ಇದನ್ನು ಸಂಕ್ಷೇಪಿಸಿಕೊಳ್ಳೋಣ. 0 ಕ್ಯಾನ್ಸಲ್ ಮಾಡೋಣ. 12 12 36 ಆಗುತ್ತದೆ. ಸೊ ಮುಂದಿನ ಹಂತವನ್ನು ನಾನು ಇಲ್ಲಿ ಬರಿತಾ ಇದ್ದೇನೆ. ಇಲ್ಲಿ 1/3 ಇದ್ದಾಗೆ ಬರೆದುಕೊಳ್ಳೋಣ. ಇಂಟು 22/7 ಸಹ ಇದ್ದಾಗೆ ಬರೆದುಕೊಳ್ಳೋಣ. ಇಂಟು 21ರ ವರ್ಗವನ್ನು ನಾವು 21 × 21 ಆಗಿ ಬರೆದುಕೊಳ್ಳೋಣ. 7 7 7 3 21 ಈ 3 ಕ್ಯಾನ್ಸಲ್ ಆಗಿ ಇಲ್ಲಿ 22 × 21 ಉಳಿಯುತ್ತದೆ. 22 × 21 ಅಂದರೆ 462 ಆಗುವುದರಿಂದ ಪ್ರಶ್ನೆಯಲ್ಲಿ ಕೇಳಿರುವ ಎ ಒ ಸಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ಇಲ್ಲಿ 462 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಸೊ ಹಾಗೆ ನಾವೀಗ LBA ನೋಟ್ಸಲ್ಲಿರುವಂಥ ಮತ್ತೊಂದು 3 ಮಾರ್ಕ್ಸ್ನ ಇಂಪಾರ್ಟೆಂಟ್ ಕ್ವಶನನ್ನು ತೆಗೆದುಕೊಳ್ಳೋಣ. ಸೊ ಇದು LBA ಕ್ವಶನ್ನಲ್ಲಿ ಕಠಿಣವಾದ ಪ್ರಶ್ನೆ ಅಂತ ಕೊಟ್ಟಿದ್ದಾರೆ. ಸೊ ಪ್ರಶ್ನೆ ಈ ರೀತಿಯಾಗಿದೆ. ವೃತ್ತ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ಅದೇ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದಕ್ಕೆ ಸಾಂಖ್ಯಿಕವಾಗಿ ಸಮನಾಗಿದೆ. ಕಂಸದ ಉದ್ದವು 44/21 ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯ ಮತ್ತು ಕೇಂದ್ರದಲ್ಲಿ ಕಂಸದಿಂದ ಉಂಟಾದ ಕೋನವನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶವನ್ನು ಬರೆದುಕೊಳ್ಳೋಣ. ಪ್ರಶ್ನೆಯಲ್ಲಿ ಸ್ಪಷ್ಟವಾಗಿ ವೃತ್ತ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ಅದೇ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದಕ್ಕೇನಾಗಿದೆ ಸಮನಾಗಿದೆ ಅಂತ ಕೊಟ್ಟಿರೋದ್ರಿಂದ ನಾವಿಲ್ಲಿ ವೃತ್ತ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ವೃತ್ತ ಕಂಸದ ಉದ್ದ ಅಂತ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ವೃತ್ತ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಥೀಟಾ ಭಾಗಿಸು 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಅನ್ನು ಇದರ ಸ್ಥಾನದಲ್ಲಿ ಬರೆದುಕೊಳ್ಳೋಣ. ಇಸ್ ಈಕ್ವಲ್ಸ್ ಟು ವೃತ್ತ ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ ಥೀಟಾ ಭಾಗಿಸು 360 ಡಿಗ್ರಿ ಇಂಟು 2 ಪೈ ಆರ್ ಅನ್ನು ವೃತ್ತ ಕಂಸದ ಸ್ಥಾನದಲ್ಲಿ ಅಂತ ಸಮೀಕರಣದ ಬಲಭಾಗದಲ್ಲಿ ಬರೆದುಕೊಳ್ಳೋಣ. ನಾವೀಗ ಇದನ್ನು ಸಂಕ್ಷೇಪಿಸೋಣ. ಇಲ್ಲಿ ಥೀಟಾ ಭಾಗಿಸು 360 ಡಿಗ್ರಿಯನ್ನು ಕ್ಯಾನ್ಸಲ್ ಮಾಡಿಕೊಳ್ಳೋಣ. ಹಾಗೆ 5 ಮತ್ತು 5 ಅನ್ನು ಸಮೀಕರಣದ ಎರಡೂ ಬದಿಯಲ್ಲಿ ಕ್ಯಾನ್ಸಲ್ ಮಾಡಿಕೊಳ್ಳೋಣ. ಹಾಗೆ 1 r ಇಲ್ಲಿ 1 r ಕ್ಯಾನ್ಸಲ್ ಆಗಿ ಇಲ್ಲಿ ಏನು ಉಳಿಯುತ್ತದೆ ಅಂದರೆ ಎಡಭಾಗದಲ್ಲಿ r ಮಾತ್ರ ಉಳಿಯುತ್ತದೆ, ಬಲಭಾಗದಲ್ಲಿ 2 ಮಾತ್ರ ಉಳಿಯೋದ್ರಿಂದ ಇಲ್ಲಿ ವೃತ್ತ ತ್ರಿಜ್ಯಾಂತರ ಖಂಡದ ತ್ರಿಜ್ಯ ಆರ್ನ ಅಳತೆಯು 2 ಸೆಂಟಿಮೀಟರ್ ಆಗುತ್ತದೆ. ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ಕೇಳಿರುವ ವೃತ್ತದ ತ್ರಿಜ್ಯದ ಅಳತೆ ಆರ್ನ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವಂಥ 44/21 ಸೆಂಟಿಮೀಟರ್ ಉದ್ದದ ಕಂಸವು ವೃತ್ತ ಕೇಂದ್ರದಲ್ಲಿ ಉಂಟು ಮಾಡುವ ಕೋನದ ಅಳತೆ ಅಥವಾ ಥೀಟಾದ ಅಳತೆಯನ್ನು ಕಂಡುಹಿಡಿಯೋಣ. ಸೊ ಪ್ರಶ್ನೆಯಲ್ಲಿ ನಮಗೆ ಕಂಸದ ಉದ್ದವನ್ನು 44/21 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ ನಾವಿಲ್ಲಿ ವೃತ್ತ ಕಂಸದ ಉದ್ದ ಇಸ್ ಈಕ್ವಲ್ ಟು 44/21 ಅಂತ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ ಥೀಟಾ ಭಾಗಿಸು 360 ಡಿಗ್ರಿ ಇಂಟು 2 ಪೈ ಆರ್ ಅನ್ನು ಈ ಜಾಗದಲ್ಲಿ ಬರೆದುಕೊಳ್ಳೋಣ. ಅಂದರೆ ಈ ಸಮೀಕರಣದ ಎಡಭಾಗದಲ್ಲಿ ಬರೆದುಕೊಳ್ಳೋಣ. ಇಸ್ ಈಕ್ವಲ್ ಟು 44/21 ಇದ್ದಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ನಾವು ಕಂಡುಹಿಡಿಯಬೇಕಾಗಿದ್ದ ಥೀಟಾವನ್ನು ಇದ್ದಾಗೆ ಬರೆದುಕೊಳ್ಳೋಣ. ಭಾಗಿಸು 360 ಡಿಗ್ರಿ ಇಂಟು 2 ಇದ್ದಾಗೆ ಬರೆದುಕೊಳ್ಳೋಣ. ಫೈನ ಬೆಲೆ 22/7 ಆಗಿ ಬರೆದುಕೊಳ್ಳೋಣ. ಆರ್ನ ಬೆಲೆ 2 ಆಗಿರೋದ್ರಿಂದ ಆರ್ನ ಸ್ಥಾನದಲ್ಲಿ 2 ಬರೆದುಕೊಳ್ಳೋಣ. ಈಸ್ ಈಕ್ವಲ್ ಟು 44/21 ಇದ್ದಾಗೆ ಬರೆದುಕೊಳ್ಳೋಣ. ನಾವೀಗ ಇದನ್ನು ಸಂಕ್ಷೇಪಿಸೋಣ. 2 1 2 2 1 2 ಆಗುತ್ತದೆ. 3 2 ಕಳೆದ್ರೆ 1 1 ಮತ್ತು 6 16 ಆಗುತ್ತದೆ. 2 8 16 ಈ 0 ಇದ್ದಾಗೆ ಹಾಕಿಕೊಳ್ಳೋಣ. ಸೊ 2 1 2 2 9 18 ಆಗುತ್ತದೆ. 0 ಇದ್ದಾಗೆ ಹಾಕಿಕೊಳ್ಳೋಣ. ಹಾಗೆ ಈ 22ಕ್ಕೆ ಮತ್ತು 90ಕ್ಕೆ 2ರಿಂದ ಭಾಗಿಸಿಕೊಂಡಾಗ 2 1 2 2 1 2 ಇಲ್ಲಿ 2 4 8 1 ಉಳಿಯುತ್ತದೆ. 1 ಮತ್ತು 0 10 ಆಗುತ್ತದೆ. 2 ಇಲ್ಲೇ 10 ಆಗುತ್ತದೆ. ಹೀಗೆ ಸಂಕ್ಷೇಪಿಸಿದಾಗ ಇಲ್ಲಿ ಉಳಿಯುವಂಥದ್ದು ಥೀಟಾ ಭಾಗಿಸು 45 ಇಂಟು 11/7 ಉಳಿಯುತ್ತದೆ. ಈಸ್ ಈಕ್ವಲ್ ಟು 44/21 ಇದ್ದಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ನಾವು ಕಂಡುಹಿಡಿಯಬೇಕಾಗಿದ್ದ ಥೀಟಾವನ್ನು ಸಮೀಕರಣದ ಎಡಭಾಗದಲ್ಲಿ ಇಟ್ಟುಕೊಂಡು ಛೇದದಲ್ಲಿರುವಂಥ 45 × 7 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ
ಛೇದದಲ್ಲಿರುವ 45 × 7 ಅಂಶಕ್ಕೆ ಹೋಗಿ ಗುಣಿಸು 45 × 7 ಆಗುತ್ತದೆ. ಹಾಗೆ ಅಂಶದಲ್ಲಿರುವ 11ನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಇದು ಛೇದಕ್ಕೆ ಹೋಗಿ ಭಾಗಿಸು 11 ಆಗುತ್ತದೆ. ನಾವೀಗ ಇದನ್ನು ಸಂಕ್ಷೇಪಿಸೋಣ. ಸೊ 11 × 11 = 44 ಆಗುತ್ತದೆ. 7 × 7 7 3 21 ಆಗುತ್ತದೆ. 3 × 3 3 × 3 ಅಂದರೆ 4 3 ಕಳೆದರೆ 1 ಉಳಿಯುತ್ತದೆ. 1 ಮತ್ತು 5 15 ಆಗುತ್ತದೆ. 3 × 15 ಆಗುತ್ತದೆ. 15 × 4 ಅಂದರೆ 60 ಆಗುವುದರಿಂದ ಇಲ್ಲಿ ನಾವು ಕಂಡುಹಿಡಿಯಬೇಕಾಗಿದ್ದ 44/21 ಸೆಂಟಿಮೀಟರ್ ಉದ್ದದ ಕಂಸವು ವೃತ್ತಕೇಂದ್ರದಲ್ಲಿ ಉಂಟು ಮಾಡುವ ಕೋನದ ಅಳತೆಯು 60 ಡಿಗ್ರಿ ಆಗುತ್ತದೆ. ಸೊ ಹಾಗೆ ನಾವೀಗ LBA ನೋಟ್ಸಲ್ಲಿರುವ ಮತ್ತೊಂದು 3 ಮಾರ್ಕ್ಸಿನ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಚಿತ್ರದಲ್ಲಿ ಇಲ್ಲಿ ನಮಗೊಂದು ಚಿತ್ರವನ್ನು ಕೊಟ್ಟಿದ್ದಾರೆ. OAYB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು 462 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಕೋನ AOB = 120 ಡಿಗ್ರಿ ಆದರೆ AYB ಕಂಸದ ಉದ್ದವನ್ನು ಕಂಡುಹಿಡಲಿಕ್ಕೆ ನಮಗೆ ಹೇಳಿದ್ದಾರೆ. ಸೊ ಈ ಪ್ರಶ್ನೆಯೂ ಸಹ ಹಿಂದಿನ ಪ್ರಶ್ನೆಯನ್ನು ಬಿಡಿಸಿದ ರೀತಿಯಲ್ಲಿ ಬಿಡಿಸಬಹುದು. ಸೊ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶ OAYB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 462 ಬರೆದುಕೊಳ್ಳೋಣ. ಅಂದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ = 462 ಅಂತ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ θ/360 ಡಿಗ್ರಿ × πr² ಇದರ ಜಾಗದಲ್ಲಿ ಈ ಸಮೀಕರಣದ ಎಡಭಾಗದಲ್ಲಿ ಬರೆದುಕೊಳ್ಳೋಣ. = 462 ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಇಲ್ಲಿ ಥೀಟಾ ಅಂದರೆ ಈ ತ್ರಿಜ್ಯಾಂತರ ಖಂಡದ ಕೋನವಾಗಿದೆ. ತ್ರಿಜ್ಯಾಂತರ ಖಂಡದ ಕೋನ AOB ಅಳತೆಯನ್ನು ನಮಗೆ 120 ಡಿಗ್ರಿ ಆಗಿ ಕೊಟ್ಟಿರೋದ್ರಿಂದ ಥೀಟಾದ ಸ್ಥಾನದಲ್ಲಿ 120 ಡಿಗ್ರಿಯನ್ನು ಬರೆದುಕೊಳ್ಳೋಣ. ಭಾಗಿಸು 360 ಡಿಗ್ರಿಯನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಫೈನ ಬೆಲೆ 22/7 ಆದೇಶಿಸಿಕೊಳ್ಳೋಣ × r². ಆರ್ನ ಬೆಲೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಆರನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. = 462 ಬರೆದುಕೊಳ್ಳೋಣ. ಸೊ ನಾವೀಗ ಇದನ್ನು ಸಂಕ್ಷೇಪಿಸೋಣ. 0 0 ಕ್ಯಾನ್ಸಲ್ ಮಾಡಿರಿ. 12 1 12 3 36 ಆಗುತ್ತದೆ. ಸೊ ಹೀಗೆ ಸಂಕ್ಷೇಪಿಸಿದಾಗ ಇಲ್ಲಿ ಏನು ಉಳಿಯುತ್ತದೆ? 22 × r² ಭಾಗಿಸು ಛೇದದಲ್ಲಿ ಏನು ಉಳಿಯುತ್ತದೆ? 7 3 21 ಉಳಿಯುತ್ತದೆ. = ಬಲಭಾಗದಲ್ಲಿ 462 ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಎಡಭಾಗದಲ್ಲಿರುವ r² ಎಡಭಾಗದಲ್ಲಿ ಇಟ್ಕೊಂಡು ಅಂಶದಲ್ಲಿರುವ 22ನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಗುಣಿಸು 22 ಬಲಭಾಗಕ್ಕೆ ಹೋದಾಗ ಭಾಗಿಸು 22 ಆಗುತ್ತದೆ. ಹಾಗೆ ಛೇದದಲ್ಲಿರುವ 21ನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಭಾಗಿಸು 21 ಗುಣಿಸು 21 ಆಗುತ್ತದೆ. ನಾವೀಗ ಇದನ್ನು ಸಂಕ್ಷೇಪಿಸೋಣ. 11 2 22 ಆಗುತ್ತದೆ. 11 4 44 ಇಲ್ಲಿ 46 44 ಕಳೆದಾಗ 2 ಉಳಿಯುತ್ತದೆ. 2 ಮತ್ತು 2 22 ಆಗುತ್ತದೆ. 11 2 22 ಆಗುತ್ತದೆ. 2 1 2 2 2 4 2 1 2 ಆಗುತ್ತದೆ. ಹೀಗೆ ಸಂಕ್ಷೇಪಿಸಿದಾಗ ಬಲಭಾಗದಲ್ಲಿ 21 × 21 ಉಳಿಯುತ್ತದೆ. 21 × 21 ಅಂದರೆ 21ರ ವರ್ಗ. ಸೊ ಆದ್ದರಿಂದ ಇಲ್ಲಿ r² 21ರ ವರ್ಗವಾದರೆ rನ ಬೆಲೆಯು 21 ಆಗುತ್ತದೆ. ಅಂದರೆ ವರ್ಗ ಕ್ಯಾನ್ಸಲ್ ಆಗಿ rನ ಬೆಲೆ 21 ಆಗುತ್ತದೆ. ಹೀಗೆ ನಾವು ಈ ತ್ರಿಜ್ಯಾಂತರ ಖಂಡದ ತ್ರಿಜ್ಯದ ಅಳತೆಯನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ ಈ AYB ಕಂಸದ ಅಳತೆಯನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯೋಣ. ಸೊ ಹಾಗಾಗಿ ನಾವಿಲ್ಲಿ ಪ್ರಶ್ನೆಯಲ್ಲಿ ಕೇಳಿರುವ AYB ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ θ/360 ಡಿಗ್ರಿ × 2 πr ಬರೆದುಕೊಳ್ಳೋಣ. ಸೊ ಈ ಸೂತ್ರದಲ್ಲಿ ನಾವೀಗ ಥೀಟಾದ ಬೆಲೆ ಈ ತ್ರಿಜ್ಯಾಂತರ ಖಂಡದ ಕೋನ 120 ಡಿಗ್ರಿಯನ್ನು ಆದೇಶಿಸಿಕೊಳ್ಳೋಣ. ಭಾಗಿಸು 360 ಡಿಗ್ರಿಯನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ × 2 ಇದ್ದ ಹಾಗೆ ಬರೆದುಕೊಳ್ಳೋಣ. ಫೈನ ಬೆಲೆ 22/7 ಆದೇಶಿಸಿಕೊಳ್ಳೋಣ. ಆರ್ನ ಬೆಲೆ 21 ಸೆಂಟಿಮೀಟರ್ ಆಗಿರೋದ್ರಿಂದ ಆರ್ನ ಸ್ಥಾನದಲ್ಲಿ 21 ಬರೆದುಕೊಳ್ಳೋಣ. ನಾವೀಗ ಇದನ್ನು ಸಂಕ್ಷೇಪಿಸೋಣ. 0 0 ಕ್ಯಾನ್ಸಲ್ ಮಾಡಿರಿ. 12 1 12 3 36 ಆಗುತ್ತದೆ. 7 1 7 7 3 21 ಆಗುತ್ತದೆ. ಈ 3 ಕ್ಯಾನ್ಸಲ್ ಆಗಿ ಇಲ್ಲಿ ಉಳಿಯೋದು 2 × 22 ಮಾತ್ರ. 2 × 22 ಅಂದರೆ 44 ಸೆಂಟಿಮೀಟರ್ ಆಗುವುದರಿಂದ ಪ್ರಶ್ನೆಯಲ್ಲಿ ಕೇಳಿರುವ AYB ಕಂಸದ ಉದ್ದವು ಇಲ್ಲಿ 44 ಸೆಂಟಿಮೀಟರ್ ಆಗುತ್ತದೆ. ಸೊ ಹಾಗೆ ನಾವೀಗ ಈ ವರ್ಷದ LBA ನೋಟ್ಸಲ್ಲಿರುವ ಮತ್ತೊಂದು ಇಂಪಾರ್ಟೆಂಟ್ 3 ಮಾರ್ಕ್ಸಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಈ ಪ್ರಶ್ನೆಯನ್ನು ಹಿಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ ಹಲವು ಬಾರಿ ಕೇಳಲಾಗಿದೆ. ಪ್ರಶ್ನೆ ಈ ರೀತಿಯಾಗಿದೆ. ಕೊಟ್ಟಿರುವ ಚಿತ್ರದಲ್ಲಿ ಇಲ್ಲಿ ಒಂದು ನಮಗೆ ಚಿತ್ರವನ್ನು ಕೊಟ್ಟಿದ್ದಾರೆ. AXP ಮತ್ತು CYD O ಕೇಂದ್ರ ಇರುವ 2 ಏಕಕೇಂದ್ರೀಯ ವೃತ್ತಗಳ ಕಂಸಗಳಾಗಿವೆ. AXP ಕಂಸದ ಉದ್ದವು 11 ಸೆಂಟಿಮೀಟರ್ ಇದೆ. OC = 7 ಸೆಂಟಿಮೀಟರ್ ಮತ್ತು ಕೋನ AOB 30 ಡಿಗ್ರಿ ಆದರೆ ಈ ಛಾಯೀಕರಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ನಮಗೆ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಈ ಛಾಯೀಕರಿಸಿದ ಭಾಗದ ವಿಸ್ತೀರ್ಣವನ್ನು ಚಿತ್ರದಲ್ಲಿ ನಾವು ಕಂಡುಹಿಡಬೇಕಾದ್ರೆ AOB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ COD ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಳಿಬೇಕಾಗ್ತದೆ. ಸೊ ಹಾಗಾಗಿ ಮೊದಲಿಗೆ ನಾವು AOB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಈ AOB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ್ರೆ ನಮಗೆ ಈ AOB ತ್ರಿಜ್ಯಾಂತರ ಖಂಡದ ತ್ರಿಜ್ಯದ ಅಗತ್ಯವಿರುತ್ತದೆ. ಹಾಗಾಗಿ ನಾವು
ಕೊಟ್ಟಿರುವ ದತ್ತಾಂಶದ ಸಹಾಯದಿಂದ ಎ ಒ ಬಿ ತ್ರಿಜ್ಯಾಂತರ ಖಂಡದ ತ್ರಿಜ್ಯದ ಅಳತೆಯನ್ನು ಮೊದಲಿಗೆ ಕಂಡುಹಿಡಿದುಕೊಳ್ಳೋಣ. ಪ್ರಶ್ನೆಯಲ್ಲಿ ನಮಗೆ ಎ ಒ ಬಿ ತ್ರಿಜ್ಯಾಂತರ ಖಂಡದ ಕಂಸ ಎ ಎಕ್ಸ್ ಪಿಯ ಉದ್ದವನ್ನು 11 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ ನಾವಿಲ್ಲಿ ಎ ಎಕ್ಸ್ ಪಿ ಕಂಸದ ಉದ್ದ ಈಸ್ ಈಕ್ವಲ್ ಟು 11 ಸೆಂಟಿಮೀಟರ್ ಅಂತ ಬರೆದುಕೊಳ್ಳೋಣ. ಸೊ ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ ಥೀಟಾ ಭಾಗಿಸು 360 ಡಿಗ್ರಿ ಇಂಟು 2 ಫೈ ಆರ್ ಅಂತ ನಮಗೆ ತಿಳಿದಿದೆ. ಹಾಗಾಗಿ ನಾವು ಎ ಎಕ್ಸ್ ಪಿ ಕಂಸದ ಉದ್ದದ ಸ್ಥಾನದಲ್ಲಿ ನಾವು ಥೀಟಾ ಭಾಗಿಸು 360 ಡಿಗ್ರಿ ಇಂಟು 2 ಫೈ ಆರನ್ನು ಬರೆದುಕೊಳ್ಳೋಣ. ಈಸ್ ಈಕ್ವಲ್ ಟು 11 ಇದ್ದಾಗೆ ಬರೆದುಕೊಳ್ಳೋಣ. ಇಲ್ಲಿ ಥೀಟಾದ ಬೆಲೆಯು ಅಂದರೆ ತ್ರಿಜ್ಯಾಂತರ ಖಂಡದ ಕೋನದ ಬೆಲೆಯು 30 ಡಿಗ್ರಿ ಆಗಿರೋದ್ರಿಂದ ಥೀಟಾದ ಸ್ಥಾನದಲ್ಲಿ 30 ಆದೇಶಿಸಿಕೊಳ್ಳೋಣ. ಭಾಗಿಸು 360 ಡಿಗ್ರಿಯನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಇಂಟು 2 ಇದ್ದ ಹಾಗೆ ಬರೆದುಕೊಳ್ಳೋಣ. ಪೈನ ಬೆಲೆಯನ್ನು 22 ಭಾಗಿಸು 7 ಆಗಿ ಬರೆದುಕೊಳ್ಳೋಣ. ಇಂಟು ಆರ್ ಇದು ಈ ಎ ಒ ಬಿ ತ್ರಿಜ್ಯಾಂತರ ಖಂಡದ ತ್ರಿಜ್ಯವಾಗಿದೆ. ಇದನ್ನು ನಾವು ಕಂಡುಹಿಡಿಬೇಕು. ಹಾಗಾಗಿ 6 ಇದ್ದ ಹಾಗೆ ಬರೆದುಕೊಳ್ಳೋಣ. ಈಸ್ ಈಕ್ವಲ್ ಟು 11 ಇದ್ದ ಹಾಗೆ ಬರೆದುಕೊಳ್ಳೋಣ. ನಾವೀಗ ಇದನ್ನು ಸಂಕ್ಷೇಪಿಸೋಣ. 0 0 ತೆಗೆಯೋಣ. 3 1 3 3 1 3 3 2 6 ಆಗುತ್ತದೆ. 2 1 2 2 6 12 ಆಗುತ್ತದೆ. 2 3 6 2 1 2 2 1 2 ಆಗುತ್ತದೆ. ಹೀಗೆ ಸಂಕ್ಷೇಪಿಸಿದಾಗ ಇಲ್ಲಿ ಉಳಿಯುವುದು 11 ಗುಣಿಸು 6 ಭಾಗಿಸು ಛೇದದಲ್ಲಿ 7 3 21 ಉಳಿಯುತ್ತದೆ. ಈಸ್ ಈಕ್ವಲ್ ಟು ಬಲಭಾಗದಲ್ಲಿರುವ 11 ಇದ್ದಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ 11 ಮತ್ತು 11 ಕ್ಯಾನ್ಸಲ್ ಮಾಡಿಕೊಳ್ಳೋಣ. ಸೊ ಆರ್ ಈಸ್ ಈಕ್ವಲ್ ಟು ಛೇದದಲ್ಲಿರುವ 21 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ 21 ಗುಣಿಸು 1 21 ಆಗುತ್ತದೆ. ಆದ್ದರಿಂದ ಇಲ್ಲಿ ಎ ಒ ಬಿ ತ್ರಿಜ್ಯಾಂತರ ಖಂಡದ ತ್ರಿಜ್ಯದ ಅಳತೆಯು 21 ಸೆಂಟಿಮೀಟರ್ ಆಗುತ್ತದೆ. ಹೀಗೆ ನಾವು ಎ ಒ ಬಿ ತ್ರಿಜ್ಯಾಂತರ ಖಂಡದ ತ್ರಿಜ್ಯದ ಅಳತೆಯನ್ನು ಕಂಡುಹಿಡಿದ ನಂತರ ನಾವೀಗ ಈ ಎ ಒ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯೋಣ. ಸೊ ಇಲ್ಲಿ ನಾವು ಎ ಒ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು A1 ಆಗಿ ತೆಗೆದುಕೊಳ್ಳೋಣ. ಸೊ ಹಾಗಾಗಿ ನಾವಿಲ್ಲಿ ಎ ಒ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ ಟು A1 ಈಸ್ ಈಕ್ವಲ್ ಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಥೀಟಾ ಭಾಗಿಸು 360 ಡಿಗ್ರಿ ಇಂಟು 5 ಆರ್ ಸ್ಕ್ವೇರನ್ನು ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಈ ತ್ರಿಜ್ಯಾಂತರ ಖಂಡದ ಕೋನ ಥೀಟಾದ ಬೆಲೆ 30 ಡಿಗ್ರಿ ಆಗಿರೋದ್ರಿಂದ ಥೀಟಾದ ಸ್ಥಾನದಲ್ಲಿ 30 ಆದೇಶಿಸಿಕೊಳ್ಳೋಣ. ಭಾಗಿಸು 360 ಡಿಗ್ರಿಯನ್ನು ಇದ್ದಾಗೆ ಬರೆದುಕೊಳ್ಳೋಣ. ಇಂಟು ಫೈನ ಬೆಲೆ 22 ಭಾಗಿಸು 7 ಆದೇಶಿಸಿಕೊಳ್ಳೋಣ. ಇಂಟು ಆರ್ನ ಬೆಲೆ ಎಷ್ಟು ಬಂದಿದೆ 21 ಬಂದಿರೋದ್ರಿಂದ ಆರ್ನ ಸ್ಥಾನದಲ್ಲಿ 21 ಆದೇಶಿಸಿದಾಗ ಆರ್ದ ವರ್ಗ 21 ವರ್ಗವಾಗುತ್ತದೆ. ನಾವೀಗ ಇದನ್ನು ಸಂಕ್ಷೇಪಿಸೋಣ. 0 0 ಕ್ಯಾನ್ಸಲ್ ಮಾಡೋಣ. 3 1 3 3 1 3 ಆಗುತ್ತದೆ. 3 2 6 ಆಗುತ್ತದೆ. 2 6 12 2 1 2 2 1 2 ಆಗುತ್ತದೆ. ಹೀಗೆ ಸಂಕ್ಷೇಪಿಸಿದಾಗ ಇಲ್ಲಿ 11 ಭಾಗಿಸು ಛೇದದಲ್ಲಿ ಇಲ್ಲಿ 6 ಗುಣಿಸು 7 6 7 42 ಉಳಿಯುತ್ತದೆ. ಇಂಟು 21 ವರ್ಗವನ್ನು ನಾವು 21 ಗುಣಿಸು 21 ಆಗಿ ಬರೆದುಕೊಳ್ಳೋಣ. ಸೊ 21 1 21 2 42 ಆಗುತ್ತದೆ. ಅಂಶದಲ್ಲಿ ಇರುವಂಥ 11 ಗುಣಿಸು 2 ಗುಣಿಸಿಕೊಂಡಾಗ ಬರುವ ಉತ್ತರ 231 231 ಭಾಗಿಸು 2. ಸೊ ಆದ್ದರಿಂದ ಇಲ್ಲಿ ಎ ಒ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು 231 ಭಾಗಿಸು 2 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಹೀಗೆ ನಾವು ಈ ಎ ಒ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿದ ನಂತರ ನಾವೀಗ ಸಿ ಒ ಡಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ನಾವಿಲ್ಲಿ ಈ ಸಿ ಒ ಡಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು A2 ಆಗಿ ತೆಗೆದುಕೊಳ್ಳೋಣ. ಸೊ ಆದ್ದರಿಂದ ನಾವಿಲ್ಲಿ ಸಿ ಒ ಡಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ ಟು A2 ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಥೀಟಾ ಭಾಗಿಸು 360 ಡಿಗ್ರಿ ಇಂಟು 5 ಆರ್ ಸ್ಕ್ವೇರನ್ನು ಬರೆದುಕೊಳ್ಳೋಣ. ಇಲ್ಲಿ ಥೀಟಾ ಅಂದರೆ ಸಿ ಒ ಡಿ ತ್ರಿಜ್ಯಾಂತರ ಖಂಡದ ಕೋನ 30 ಡಿಗ್ರಿ. 30 ಡಿಗ್ರಿಯನ್ನು ಥೀಟಾದ ಸ್ಥಾನದಲ್ಲಿ ಆದೇಶಿಸಿಕೊಳ್ಳೋಣ. ಭಾಗಿಸು 360 ಡಿಗ್ರಿಯನ್ನು ಇದ್ದಾಗೆ ಬರೆದುಕೊಳ್ಳೋಣ. ಇಂಟು ಫೈನ ಬೆಲೆಯನ್ನು 22 ಭಾಗಿಸು 7 ಆಗಿ ಆದೇಶಿಸಿಕೊಳ್ಳೋಣ. ಇಂಟು ಆರ್ನ ಬೆಲೆಯಲ್ಲಿ 7 ಸೆಂಟಿಮೀಟರ್ ಆಗಿದೆ. ಯಾಕಂದರೆ ಸಿ ಒ ಡಿ ತ್ರಿಜ್ಯಾಂತರ ಖಂಡದ ತ್ರಿಜ್ಯವನ್ನು ಇಲ್ಲಿ ಸಿ ಒವನ್ನು 7 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ ಆರ್ನ ಸ್ಥಾನದಲ್ಲಿ 7 ಆದೇಶಿಸಿದಾಗ ಆರ್ದ ವರ್ಗ 7ರ ವರ್ಗವಾಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ 0 0 ಕ್ಯಾನ್ಸಲ್ ಮಾಡಿಕೊಳ್ಳೋಣ. 3 1 3 3 1 3 3 2 6 ಆಗುತ್ತದೆ. 2 6 12 2 1 2 2 1 2 ಆಗುತ್ತದೆ. ಹೀಗೆ ಸಂಕ್ಷೇಪಿಸಿದಾಗ ಇಲ್ಲಿ ಅಂಶದಲ್ಲಿ 11 ಗುಣಿಸು 7ರ ವರ್ಗ 7 49 ಉಳಿಯುತ್ತದೆ. ಛೇದದಲ್ಲಿ 6 7 42 ಉಳಿಯುತ್ತದೆ. 7 6 42 7 49 ಆಗುವುದರಿಂದ ಇದರ ಸಂಕ್ಷಿಪ್ತ ರೂಪವು 11 ಗುಣಿಸು 7 77 ಭಾಗಿಸು 6 ಆಗುತ್ತದೆ. ಆದ್ದರಿಂದ ಇಲ್ಲಿ ಸಿ ಒ ಡಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು 77 ಭಾಗಿಸು 6 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಸೊ ಹೀಗೆ ನಾವು ಎ ಒ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಹಾಗೂ ಸಿ ಒ ಡಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಗಳನ್ನು ಕಂಡುಹಿಡಿದ ನಂತರ ಅಂದರೆ A1 ಮತ್ತು A2 ಬೆಲೆಗಳನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಈಗಾಗಲೇ ನಿಮಗೆ ಹೇಳಿದ ಹಾಗೆ ಈ ಛಾಯೆಗೊಳಿಸಿದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ್ರೆ ನಾವು ತ್ರಿಜ್ಯಾಂತರ ಖಂಡ ಎ ಒ ಬಿಯ ವಿಸ್ತೀರ್ಣ ಅಂದರೆ A1ನ ವಿಸ್ತೀರ್ಣದಲ್ಲಿ ತ್ರಿಜ್ಯಾಂತರ ಖಂಡ ಸಿ ಒ ಡಿಯ ವಿಸ್ತೀರ್ಣವನ್ನು ಕಳೆಯಬೇಕು. ಅಂದರೆ A2 ವಿಸ್ತೀರ್ಣವನ್ನು ಕಳೆಯಬೇಕು. ಹಾಗಾಗಿ ನಾವಿಲ್ಲಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಈಸ್ ಈಕ್ವಲ್ ಟು A1 ಅಂದರೆ ಎ ಒ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್
A2 ಅಂದರೆ COD ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತ ಬರೆದುಕೊಂಡಿದ್ದೇವೆ. ಮುಂದಿನ ಹಂತದಲ್ಲಿ AOB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಥವಾ A1ನ ಬೆಲೆಯು ಇಲ್ಲಿ 231/2 ಆಗಿರೋದ್ರಿಂದ A1 ಸ್ಥಾನದಲ್ಲಿ ನಾವು 231/2 ಅಂತ ಹಾಕಿಕೊಳ್ಳೋಣ. ಹಾಗೆ A2ನ ಬೆಲೆ ಎಷ್ಟು ಬಂದಿದೆ? 77/6 ಬಂದಿರೋದ್ರಿಂದ A2ನ ಸ್ಥಾನದಲ್ಲಿ ನಾವು 77/6 ಅಂತ ಹಾಕಿಕೊಳ್ಳೋಣ. ಸೊ ನಾವೀಗ ಇದನ್ನು ಸಂಕ್ಷೇಪಿಸಿಕೊಳ್ಳೋಣ. 2 ಮತ್ತು 6ರ ಲಸ 6 ಬರುತ್ತದೆ. ಹಾಗಾಗಿ 231ಕ್ಕೆ ನಾವು 3ರಿಂದ ಗುಣಿಸ್ಕೊಳ್ಬೇಕು. ಯಾಕಂದರೆ ಇದರ ಛೇದ 2 ಇದೆ. 2 3 6 ಆಗೋದ್ರಿಂದ ಸೊ 3ರಿಂದ 231ಗೆ ಗುಣಿಸ್ಕೊಳ್ಬೇಕು. 231ಕ್ಕೆ 3ರಿಂದ ಗುಣಿಸಿಕೊಂಡಾಗ ಇದು 693 ಆಗುತ್ತದೆ. ಮೈನಸ್ 77ರ ಛೇದದಲ್ಲಿ 6 ಇದೆ. 6 1 6 ಆಗೋದ್ರಿಂದ 77ಕ್ಕೆ 1ರಿಂದ ಗುಣಿಸಿಕೊಂಡಾಗ 77 × 1 77 ಆಗುತ್ತದೆ. ಹಾಗಾಗಿ ಇಲ್ಲಿ ಅಂಶವು 693 ಮೈನಸ್ 77 ಆಗುತ್ತೆ. ಭಾಗಿಸು 6ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. 693ರಲ್ಲಿ 77ಅನ್ನು ಕಳೆದಾಗ 616 ಬರುತ್ತದೆ. ಭಾಗಿಸು 6ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. ನಾವೀಗ ಇದನ್ನು ಸಂಕ್ಷೇಪಿಸೋಣ. 2 3 6 2 3 6 ಈ ಒಂದು ಭಾಗ ಹೋಗುವುದಿಲ್ಲ, 0ಯನ್ನು ಹಾಕಿಕೊಳ್ಳೋಣ. ಈಗ 1 ಮತ್ತು 6ನ್ನು ಒಟ್ಟಿಗೆ ತೆಗೆದುಕೊಂಡಾಗ ಇದು 16 ಆಗುತ್ತದೆ. 2 8 16 ಆಗುತ್ತದೆ. ಸೊ ಆದ್ದರಿಂದ ಪ್ರಶ್ನೆಯಲ್ಲಿ ನಮಗೆ ಕಂಡಿಲಿಕ್ಕೆ ಹೇಳಿರುವ ಚಿತ್ರದಲ್ಲಿರುವ ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವು ಇಲ್ಲಿ 308/3 ಸೆಂಟಿಮೀಟರ್² ಆಗುತ್ತದೆ. ನಾವೀಗ ಮೇ 2025ರ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವ ಹಾಗೆ ಈ ವರ್ಷದ LBA ನೋಟ್ಸಲ್ಲೂ ಇರುವಂಥ 3 ಮಾರ್ಕ್ಸಿನ ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಕೊಟ್ಟಿರುವ ಚಿತ್ರದಲ್ಲಿ ಇಲ್ಲಿ ನಮಗೆ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. O ವೃತ್ತ ಕೇಂದ್ರ ಮತ್ತು ವೃತ್ತದ ತ್ರಿಜ್ಯ 7 ಸೆಂಟಿಮೀಟರ್ ಆಗಿದೆ. ABP ಕಂಸದ ಉದ್ದವು 22/3 ಸೆಂಟಿಮೀಟರ್ ಆದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ನಮಗೆ ಪ್ರಶ್ನೆಯಲ್ಲಿ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸೊ ಈ ಲೆಕ್ಕವನ್ನು ಮಾಡಬೇಕಾದ್ರೆ ಫೈನ ಬೆಲೆಯನ್ನು 22/7 ಎಂದು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಈ ವೃತ್ತದಲ್ಲಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಅಂದರೆ ಅದು ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವಾಗಿದೆ. ಸೊ ಈ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ನಮಗೆ ಅಧಿಕ ತ್ರಿಜ್ಯಾಂತರ ಖಂಡದ ಕೋನ ಥೀಟಾದ ಅಗತ್ಯವಿದೆ. ಹಾಗಾಗಿ ಮೊದಲಿಗೆ ನಾವು ನೀಡಿರುವ ದತ್ತಾಂಶದ ಸಹಾಯದಿಂದ ಈ ಅಧಿಕ ತ್ರಿಜ್ಯಾಂತರ ಖಂಡದ ಕೋನ ಥೀಟಾದ ಬೆಲೆಯನ್ನು ಕಂಡುಹಿಡ್ಕೊಳ್ಳೋಣ. ಸೊ ಪ್ರಶ್ನೆಯಲ್ಲಿ ನಮಗೆ APB ಕಂಸದ ಉದ್ದವನ್ನು 22/3 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ ನಾವಿಲ್ಲಿ APB ಕಂಸದ ಉದ್ದವನ್ನು 22/3 ಆಗಿ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ θ1/360 ಡಿಗ್ರಿ ಇಂಟು 2πr ಅನ್ನು ಈ APB ಕಂಸದ ಉದ್ದದ ಸ್ಥಾನದಲ್ಲಿ ಬರೆದುಕೊಳ್ಳೋಣ. ಇಲ್ಲಿ θ1 ಅಂದರೆ ಈ ಲಘು ತ್ರಿಜ್ಯಾಂತರ ಖಂಡದ ಕೋನವಾಗಿದೆ. ಈಸ್ ಈಕ್ವಲ್ ಟು 22/3 ಇದ್ದಾಗೆ ಬರೆದುಕೊಳ್ಳೋಣ. ನಾವಿಲ್ಲಿ θ1ನ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ. ಹಾಗಾಗಿ θ1 ಇದ್ದಾಗೆ ಇಟ್ಟುಕೊಳ್ಳೋಣ. ಭಾಗಿಸು 360 ಡಿಗ್ರಿಯನ್ನು ಇದ್ದಾಗೆ ಬರೆದುಕೊಳ್ಳೋಣ. ಇಂಟು 2 ಇದ್ದಾಗೆ ಬರೆದುಕೊಳ್ಳೋಣ. ಫೈನ ಬೆಲೆ 22/7 ಬಳಸಿ ಅಂತ ಹೇಳಿರೋದ್ರಿಂದ ಫೈನ ಸ್ಥಾನದಲ್ಲಿ 22/7 ಬರೆದುಕೊಳ್ಳೋಣ. ಹಾಗೆ ಆರ್ನ ಬೆಲೆ ವೃತ್ತದ ತ್ರಿಜ್ಯವನ್ನು ನಮಗೆ 7 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ ಆರ್ನ ಸ್ಥಾನದಲ್ಲಿ 7 ಬರೆದುಕೊಳ್ಳೋಣ. ಈಸ್ ಈಕ್ವಲ್ ಟು ಬಲಭಾಗದಲ್ಲಿರುವ 22/3 ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ನಾವೀಗ ಇದನ್ನು ಸಂಕ್ಷೇಪಿಸೋಣ. 7 ಮತ್ತು 7 ಕ್ಯಾನ್ಸಲ್ ಮಾಡಿಕೊಳ್ಳೋಣ. ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿರುವ 22 ಕ್ಯಾನ್ಸಲ್ ಮಾಡಿಕೊಳ್ಳೋಣ. 2 1 2 2 1 2 ಆಗುತ್ತದೆ. 3 2 ಹೋದರೆ 1 ಉಳಿಯುತ್ತದೆ. 1 ಮತ್ತು 6 16 2 8 16 ಆಗುತ್ತದೆ. ಈ 0ನ್ನು ಇದ್ದ ಹಾಗೆ ಹಾಕಿಕೊಳ್ಳೋಣ. ಹೀಗೆ ಸಂಕ್ಷೇಪಿಸಿದಾಗ ಎಡಭಾಗದಲ್ಲಿ θ1/180 ಡಿಗ್ರಿ ಉಳಿದರೆ ಈಸ್ ಈಕ್ವಲ್ ಟು ಬಲಭಾಗದಲ್ಲಿ 1/3 ಉಳಿಯುತ್ತದೆ. ಮುಂದಿನ ಹಂತದಲ್ಲಿ θ1 ಎಡಭಾಗದಲ್ಲಿ ಇಟ್ಟುಕೊಂಡು ಈ 180 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ 180 1ಕ್ಕೆ ಗುಣಿಸಲ್ಪಟ್ಟು 1 × 180 180 ಡಿಗ್ರಿ ಆಗುತ್ತದೆ. ಸೊ ನಾವೀಗ 180ಕ್ಕೆ 3ರಿಂದ ಭಾಗಿಸಿಕೊಳ್ಳೋಣ. 3 1 3 3 6 18 ಆಗುವುದರಿಂದ ಇಲ್ಲಿ θ1 ಬೆಲೆಯು 60 ಡಿಗ್ರಿ ಆಗುತ್ತದೆ. ಅಂದರೆ ಈ ಲಘು ತ್ರಿಜ್ಯಾಂತರ ಖಂಡದ ಕೋನ θ1 ಬೆಲೆಯು ಇಲ್ಲಿ 60 ಡಿಗ್ರಿ ಆಗುತ್ತದೆ. ಹೀಗೆ ನಾವು ಈ ಲಘು ತ್ರಿಜ್ಯಾಂತರ ಖಂಡದ ಕೋನದ ಬೆಲೆ θ1 ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ಅಧಿಕ ತ್ರಿಜ್ಯಾಂತರ ಖಂಡದ ಕೋನದ ಬೆಲೆಯನ್ನು ಕಂಡುಹಿಡಿಯೋಣ. ಸೊ ನಾವಿಲ್ಲಿ ಅಧಿಕ ತ್ರಿಜ್ಯಾಂತರ ಖಂಡದ ಕೋನವನ್ನು ಥೀಟವಾಗಿ ತೆಗೆದುಕೊಳ್ಳೋಣ. ಸೊ ಈ ಅಧಿಕ ತ್ರಿಜ್ಯಾಂತರ ಖಂಡದ ಕೋನವನ್ನು ಕಂಡುಹಿಡಿಯಬೇಕಾದ್ರೆ ನಾವು ಈ ಪೂರ್ಣ ಕೋನ ಅಂದರೆ 360 ಡಿಗ್ರಿಯಲ್ಲಿ ಈ ಲಘು ತ್ರಿಜ್ಯಾಂತರ ಖಂಡದ ಕೋನದ ಬೆಲೆ θ1 ಕಳೆದುಕೊಳ್ಬೇಕಾಗ್ತದೆ. ಹಾಗಾಗಿ ನಾವಿಲ್ಲಿ ಅಧಿಕ ತ್ರಿಜ್ಯಾಂತರ ಖಂಡದ ಕೋನವನ್ನು ಥೀಟವಾಗಿ ತೆಗೆದುಕೊಂಡು ಈಸ್ ಈಕ್ವಲ್ಸ್ ಟು ಪೂರ್ಣ ಕೋನ 360 ಡಿಗ್ರಿ ಮೈನಸ್ ಲಘು ತ್ರಿಜ್ಯಾಂತರ ಖಂಡದ ಕೋನ θ1 ಅಂತ ಬರೆದುಕೊಳ್ಳೋಣ. ಈಸ್ ಈಕ್ವಲ್ ಟು 360 ಡಿಗ್ರಿ ಮೈನಸ್ θ1 ಬೆಲೆ 60 ಡಿಗ್ರಿ ಬಂದಿರೋದ್ರಿಂದ ಇಲ್ಲಿ ನಾವು 60 ಡಿಗ್ರಿ ಅಂತ ಬರೆದುಕೊಳ್ಳೋಣ. 360 ಡಿಗ್ರಿಯಲ್ಲಿ 60 ಡಿಗ್ರಿಯನ್ನು ಕಳೆದಾಗ ಬರುವ ಉತ್ತರ 300 ಡಿಗ್ರಿ. ಹಾಗಾಗಿ ಈ ಛಾಯೆಗೊಳಿಸಿದ ಭಾಗದ ಒಂದು ಕೋನ ಅಥವಾ ಅಧಿಕ ತ್ರಿಜ್ಯಾಂತರ ಖಂಡದ ಕೋನವು ಇಲ್ಲಿ 300 ಡಿಗ್ರಿ ಆಗುತ್ತದೆ. ಸೊ ಹೀಗೆ ನಾವು ಈ ಅಧಿಕ ತ್ರಿಜ್ಯಾಂತರ ಖಂಡದ ಕೋನದ ಬೆಲೆ ಥೀಟಾದ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ
ವೃತ್ತದಲ್ಲಿರುವಂಥ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಸೊ ವೃತ್ತದಲ್ಲಿರುವ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಅಂದರೆ ಅದು ಅಧಿಕ ತ್ರಿಜ್ಯಾಂತರ ಖಂಡದ ಭಾಗವಾಗಿರೋದ್ರಿಂದ ನಾವಿಲ್ಲಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಥೀಟಾ ಭಾಗಿಸು 360 ಡಿಗ್ರಿ ಇಂಟು 5r² ಅನ್ನು ಇದರ ಸ್ಥಾನದಲ್ಲಿ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಥೀಟಾ ಅಂದರೆ ಅಧಿಕ ತ್ರಿಜ್ಯಾಂತರ ಖಂಡದ ಕೋನ 300 ಡಿಗ್ರಿಯನ್ನು ಥೀಟಾದ ಸ್ಥಾನದಲ್ಲಿ ಆದೇಶಿಸಿಕೊಳ್ಳೋಣ. ಭಾಗಿಸು 360 ಡಿಗ್ರಿ ಇಂಟು 5ನ ಬೆಲೆ 22/7 ಇಂಟು r ನ ಬೆಲೆ 7 ಸೆಂಟಿಮೀಟರ್ ಆಗಿರೋದ್ರಿಂದ r ನ ಸ್ಥಾನದಲ್ಲಿ 7ಅನ್ನು ಆದೇಶಿಸಿದಾಗ r ದ ವರ್ಗ 7ರ ವರ್ಗವಾಗುತ್ತದೆ. ನಾವೀಗ ಇದನ್ನು ಸಂಕ್ಷೇಪಿಸೋಣ. 0 ಕ್ಯಾನ್ಸಲ್ ಮಾಡಿಕೊಳ್ಳೋಣ. 6 ಇರಲೇ 30, 6 6 36 ಆಗುತ್ತದೆ. 2 1 2, 2 1 2, 2 3 6 ಆಗುತ್ತದೆ. ಹೀಗೆ ಸಂಕ್ಷೇಪಿಸಿದಾಗ ಇಲ್ಲಿ 5/3 ಇಂಟು 11/7 ಇಂಟು 7ರ ವರ್ಗ 7 × 7 49 ಉಳಿಯುತ್ತದೆ. ನಾವೀಗ ಮತ್ತೊಮ್ಮೆ ಇದನ್ನು ಸಂಕ್ಷೇಪಿಸೋಣ. 7 1 7, 7 1 49 ಆಗುತ್ತದೆ. ಸೊ 5 × 11 55 ಆಗುತ್ತದೆ. 55 × 7 ಅಂದರೆ 385 ಆಗುತ್ತದೆ. ಅಂಶದಲ್ಲಿ 385 ಬರೆದುಕೊಳ್ಳೋಣ. ಭಾಗಿಸು ಛೇದದಲ್ಲಿ 3 ಇರೋದ್ರಿಂದ ಛೇದದಲ್ಲಿ 3 ಬರೆದುಕೊಂಡಾಗ ಇದರ ಮುಂದಿನ ಹಂತವು 385/3 ಆಗುತ್ತದೆ. 385ಕ್ಕೆ 3ರಿಂದ ಭಾಗಿಸಿದಾಗ ಬರುವ ಉತ್ತರ 178.34. ಆದ್ದರಿಂದ ಪ್ರಶ್ನೆಯಲ್ಲಿ ಕೇಳಿರುವ ಹಾಗೆ ಈ ವೃತ್ತದಲ್ಲಿರುವ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವು ಇಲ್ಲಿ 128.34 ಸೆಂಟಿಮೀಟರ್² ಆಗುತ್ತದೆ. ಸೊ ನಾವೀಗ ಈ ವರ್ಷದ ಈ ಸಪ್ಲಿಮೆಂಟ್ರಿ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿರುವ ಅದೇ ರೀತಿ LBA ನೋಟ್ಸಲ್ಲೂ ಇರುವಂಥ 3 ಮಾರ್ಕ್ಸಿನ ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಕೊಟ್ಟಿರುವ ಚಿತ್ರದಲ್ಲಿ ಇಲ್ಲಿ ನಮಗೊಂದು ಚಿತ್ರವನ್ನು ಕೊಟ್ಟಿದ್ದಾರೆ. O ಕೇಂದ್ರ ಇರುವ ವೃತ್ತದ ಅರ್ಧ ಕಂಸದ ಉದ್ದವು 44 ಸೆಂಟಿಮೀಟರ್ ಆಗಿದೆ. ಕೋನ OPQ ಈಸ್ ಈಕ್ವಲ್ ಟು 45 ಡಿಗ್ರಿ ಆದರೆ PRQ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಇಲ್ಲಿ ನಾವು ಕಂಡುಹಿಡಬೇಕಾಗಿದ್ದು ಈ PRQ ವೃತ್ತಖಂಡದ ವಿಸ್ತೀರ್ಣವನ್ನು. ಈ PRQ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ನಮಗೆ ಏನೇನು ದತ್ತಾಂಶಗಳು ಬೇಕಲ್ಲ ಅದನ್ನು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶದ ಸಹಾಯದಿಂದಲೇ ಪಡೆದುಕೊಳ್ಳೋಣ. ಸೊ ಪ್ರಶ್ನೆಯಲ್ಲಿ ನಮಗೆ ಅರ್ಧ ವೃತ್ತದ ಕಂಸದ ಉದ್ದವನ್ನು 44 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ ನಾವಿಲ್ಲಿ ಅರ್ಧ ವೃತ್ತದ ಕಂಸದ ಉದ್ದ ಈಸ್ ಈಕ್ವಲ್ ಟು ಅರ್ಧ ವೃತ್ತದ ಕಂಸದ ಉದ್ದ ಅಂದರೆ ಅದು ಪರಿಧಿಯ ಅರ್ಧವಾಗಿರುತ್ತದೆ. ಸೊ ಹಾಗಾಗಿ ನಾವಿಲ್ಲಿ ಅರ್ಧ ವೃತ್ತದ ಕಂಸದ ಉದ್ದ ಈಸ್ ಈಕ್ವಲ್ ಟು ಅರ್ಧ ಗುಣಿಸು ಪರಿಧಿಯ ಸೂತ್ರ 2πr ಅಂತ ಬರೆದುಕೊಳ್ಬೇಕು. ಯಾಕಂದರೆ ಈ ಪರಿಧಿಯ ಅರ್ಧವೇ ಅರ್ಧ ವೃತ್ತದ ಕಂಸದ ಉದ್ದವಾಗಿದೆ. ಹಾಗಾಗಿ ನಾವಿಲ್ಲಿ ಪರಿಧಿಯನ್ನು ಕಂಡುಹಿಡಿಯುವ ಸೂತ್ರ 2πrಗೆ ಅರ್ಧ ಅಥವಾ 1/2ರಿಂದ ಗುಣಿಸ್ಕೊಂಡಾಗ ನಮಗೆ ಅರ್ಧ ವೃತ್ತದ ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ 2ನೇ 1 ಇಂಟು 2πr ಅಥವಾ ಖಾಲಿ πr ಸಿಗುತ್ತದೆ. ಈಸ್ ಈಕ್ವಲ್ ಟು ಇದರ ಉದ್ದವನ್ನು ಎಷ್ಟು ಕೊಟ್ಟಿದ್ದಾರೆ 44 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ ಈಸ್ ಈಕ್ವಲ್ ಟು 44 ಅಂತ ಬರೆದುಕೊಳ್ಳೋಣ. ಸೊ ಈ 2 ಮತ್ತು 2 ಕ್ಯಾನ್ಸಲ್ ಮಾಡಿಕೊಳ್ಳೋಣ. ಮುಂದೆ 6 ಇದ್ದ ಹಾಗೆ ಬರೆದುಕೊಳ್ಳೋಣ. 5 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಗುಣಿಸು 5 ಬಲಭಾಗಕ್ಕೆ ಹೋಗಿ ಭಾಗಿಸು 5 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ 44 ಭಾಗಿಸು 5ನ ಬೆಲೆ 22/7 ಆದೇಶಿಸಿಕೊಳ್ಳೋಣ. 22 1 22, 22 44 ಆಗುತ್ತದೆ. ಈ ಹಂತದಲ್ಲಿ r ಈಸ್ ಈಕ್ವಲ್ಸ್ ಟು ಸೊ ಛೇದದಲ್ಲಿರುವ 7 ಅಂಶಕ್ಕೆ ಹೋಗಿ ಈ ಅಂಶದಲ್ಲಿರುವ 2ಕ್ಕೆ ಗುಣಿಸಲ್ಪಟ್ಟು 7 × 2 14 ಆಗುವುದರಿಂದ ಸೊ ಇಲ್ಲಿ ವೃತ್ತದ ತ್ರಿಜ್ಯವು r ನ ಬೆಲೆ 14 ಸೆಂಟಿಮೀಟರ್ ಆಗುತ್ತದೆ. ಸೊ ಹೀಗೆ ನಾವು ವೃತ್ತದ ತ್ರಿಜ್ಯದ ಅಳತೆಯನ್ನು ಕಂಡುಹಿಡಿದ ನಂತರ ನಾವೀಗ OPRQ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಯಾಕೆಂದರೆ ಈ OPRQ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ OPQ ತ್ರಿಭುಜದ ವಿಸ್ತೀರ್ಣವನ್ನು ಕಳೆದಾಗ ಮಾತ್ರ ನಮಗೆ ಪ್ರಶ್ನೆಯಲ್ಲಿ ಕೇಳಿರುವ PRQ ವೃತ್ತಖಂಡದ ವಿಸ್ತೀರ್ಣ ಸಿಗುತ್ತದೆ. ಹಾಗಾಗಿ ಮೊದಲಿಗೆ ನಾವು OPRQ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಸೊ ಹಾಗಾಗಿ ನಾವಿಲ್ಲಿ OPRQ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ಸ್ ಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಥೀಟಾ ಭಾಗಿಸು 360 ಡಿಗ್ರಿ ಇಂಟು 5r² ಅನ್ನು ಬರೆದುಕೊಳ್ಳೋಣ. ಸೊ ಇಲ್ಲಿ ಥೀಟಾ ಅಂದರೆ ಈ ತ್ರಿಜ್ಯಾಂತರ ಖಂಡದ ಕೋನವಾಗಿದೆ. ಜೊತೆಗೆ OPQ ತ್ರಿಭುಜದ ಕೋನವೂ ಸಹ ಆಗಿದೆ. ಈ ಥೀಟಾನ ಬೆಲೆಯನ್ನು ನಾವೀಗ ಕಂಡುಹಿಡಿಯೋಣ. ಸೊ ಇಲ್ಲಿ OPQ ತ್ರಿಭುಜದ ಬಾಹುಗಳಾದ OP ಮತ್ತು OQಗಳು ಈ ವೃತ್ತದ ತ್ರಿಜ್ಯಗಳು ಸಹ ಆಗಿವೆ. ಸೊ ವೃತ್ತದ ತ್ರಿಜ್ಯಗಳು ಯಾವಾಗಲೂ ಏನಾಗಿರ್ತವೆ ಅಂದರೆ ಸಮನಾಗಿರುತ್ತವೆ. ಹಾಗಾಗಿ ಇಲ್ಲಿ OP ಮತ್ತು OQ ಬಾಹುಗಳು ಸಮನಾಗಿರ್ತವೆ. ಸೊ ಈ OP ಮತ್ತು OQ ಬಾಹುಗಳು ಈ ತ್ರಿಭುಜದಲ್ಲಿ ಸಮನಾದರೆ ಈ ತ್ರಿಭುಜ ಒಂದು ಸಮದ್ವಿಬಾಹು ತ್ರಿಭುಜವಾಗುತ್ತದೆ. ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಅಥವಾ ಎದುರಿರುವ ಕೋನಗಳು ಯಾವಾಗಲೂ ಸಮನಾಗಿರುತ್ತವೆ. ಹಾಗಾಗಿ ಈ OP ಮತ್ತು OQ ಬಾಹುಗಳಿಗೆ ಎದುರಿರುವ ಕೋನಗಳು ಏನಾಗಿರ್ತವೆ ಸಮನಾಗಿರುತ್ತವೆ. ಹಾಗಾಗಿ ಈ OQ ಬಾಹುಗೆ ಎದುರಿರುವ ಕೋನವನ್ನು ನಮಗೆ ಎಷ್ಟು ಕೊಟ್ಟಿದ್ದಾರೆ OPQನ ಅಳತೆಯನ್ನು 45 ಡಿಗ್ರಿ ಆಗಿ ಕೊಟ್ಟಿರೋದ್ರಿಂದ ಸೊ ಈ ಬಾಹುಗೆ ಎದುರಿರುವ ಕೋನ ಯಾವುದು OQP, ಇದರ ಅಳತೆಯನ್ನು ಎಷ್ಟಾಗಿರುತ್ತೆ ಅಂದರೆ 45 ಡಿಗ್ರಿ ಆಗುತ್ತದೆ. ಹೀಗೆ OPQ ತ್ರಿಭುಜದಲ್ಲಿ ಕೋನ P ಮತ್ತು ಕೋನ Qಗಳ ಅಳತೆಗಳು 45 ಡಿಗ್ರಿ ಆದರೆ
ಕೋನ ಕ್ಯೂನ ಅಳತೆಯು 90 ಡಿಗ್ರಿ ಆಗಿರಲೇಬೇಕು. ಯಾಕಂದರೆ ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟಾಗ್ತದೆ, ಯಾವಾಗಲೂ 90 ಡಿಗ್ರಿ ಆಗಿರುತ್ತದೆ. ಹಾಗಾಗಿ 45 + 45 ಡಿಗ್ರಿ 90 ಡಿಗ್ರಿ ಪ್ಲಸ್ 90 ಡಿಗ್ರಿ ಅಂದರೆ 180 ಡಿಗ್ರಿ ಆಗುವುದರಿಂದ ಇಲ್ಲಿ ಥೀಟಾದ ಬೆಲೆಯು 90 ಡಿಗ್ರಿ ಆಗುತ್ತದೆ. ಹಾಗಾಗಿ ನಾವಿಲ್ಲಿ ಥೀಟಾದ ಸ್ಥಾನದಲ್ಲಿ 90 ಡಿಗ್ರಿಯನ್ನು ಬರೆದುಕೊಳ್ಳೋಣ. ಭಾಗಿಸು 360 ಡಿಗ್ರಿಯನ್ನು ಇದ್ದಾಗೆ ಹಾಕಿಕೊಳ್ಳೋಣ. ಫೈನ ಬೆಲೆ 22/7 ಆದೇಶಿಸಿಕೊಳ್ಳೋಣ. ಆರ್ ಈಗಾಗಲೇ ನಾವು ಕಂಡುಹಿಡಿದಿದ್ದೇವೆ. ಆರ್ನ ಬೆಲೆ 14 ಆದೇಶಿಸಿಕೊಂಡಾಗ ಆರ್ದ ವರ್ಗ 14ರ ವರ್ಗವಾಗುತ್ತದೆ. ನಾವೀಗ ಇದನ್ನು ಸಂಕ್ಷೇಪಿಸಬೇಕು. 0 0 ಕ್ಯಾನ್ಸಲ್ ಮಾಡೋಣ. 9 1 9 9 4 36 ಆಗುತ್ತದೆ. 2 2 4 2 1 2 2 2 1 2 ಆಗುತ್ತದೆ. ಈಗ ಸಂಕ್ಷೇಪಿಸಿದಾಗ ಇಲ್ಲೇನು ಉಳಿಯುತ್ತದೆ, 1/2 ಇಂಟು 11/7 ಇಂಟು 14ರ ವರ್ಗವನ್ನು ನಾವು 14 × 14 ಆಗಿ ಬರೆದುಕೊಳ್ಳೋಣ. 7 1 7 7 2 14 ಆಗುತ್ತದೆ. 2 1 2 2 1 2 ಆಗುವುದರಿಂದ ಇಲ್ಲಿ 11 × 14 ಉಳಿಯುತ್ತದೆ. 11 × 14 ಅಂದರೆ 154 ಆಗುವುದರಿಂದ ಇಲ್ಲಿ ತ್ರಿಜ್ಯಾಂತರ ಖಂಡ OPRQನ ಒಂದು ವಿಸ್ತೀರ್ಣ ಎಷ್ಟಾಗ್ತದೆ ಅಂದರೆ 154 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಹೀಗೆ ನಾವು ಈ OPRQ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿದ ನಂತರ ನಾವೀಗ ಈ ಲಂಬಕೋನ ತ್ರಿಭುಜ OPQನ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಲಂಬಕೋನ ತ್ರಿಭುಜ OPQನ ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಇಲ್ಲಿ ಬರೀಬೇಕು. ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ ಅಂತ ಬರೆದುಕೊಳ್ಳೋಣ. ಸೊ ಈ ಲಂಬಕೋನ ತ್ರಿಭುಜ OPQನಲ್ಲಿ ಪಾದ OP ಆದರೆ ಎತ್ತರ OQ ಆಗಿದೆ. ಇವೆರಡು ತ್ರಿಜ್ಯಗಳೇ ಆಗಿವೆ. ಸೊ ಇಲ್ಲಿ ನೀವು ಪಾದವನ್ನು OQ ಆಗಿ ಎತ್ತರವನ್ನು OP ಆಗಿ ತೆಗೆದುಕೊಳ್ಬೋದು. ಎರಡರ ಅಳತೆ ಒಂದೇ ಇದೆ. ಹಾಗಾಗಿ ನಾವಿಲ್ಲಿ ಇದರ ಮುಂದಿನ ಹಂತದಲ್ಲಿ ಅರ್ಧವನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಈ OPQ ಲಂಬಕೋನ ತ್ರಿಭುಜದ ಪಾದವನ್ನು OP ಆಗಿ ತೆಗೆದುಕೊಂಡ್ರೆ ಅದರ ಅಳತೆ 14 ಸೆಂಟಿಮೀಟರ್ ಆಗಿದೆ. ಇಲ್ಲಿ ನೋಡಿ ತ್ರಿಜ್ಯದ ಅಳತೆಯನ್ನು ನಾವು ಈಗಾಗಲೇ ಕಂಡುಹಿಡಿದಿದ್ದೇವೆ. ಹಾಗೆ ಎತ್ತರವೂ ಸಹ ತ್ರಿಜ್ಯವೇ ಆಗಿರೋದ್ರಿಂದ ಎತ್ತರದ ಅಳತೆ OQನ ಅಳತೆ ಸಹ 14 ಸೆಂಟಿಮೀಟರ್ ಆಗಿರೋದ್ರಿಂದ ನಾವಿಲ್ಲಿ 14 ಬರೆದುಕೊಳ್ಳೋಣ. ಸೊ 2 1 2 2 7 14 14 7 98 ಆಗುವುದರಿಂದ ಇಲ್ಲಿ OPQ ಲಂಬಕೋನ ತ್ರಿಭುಜದ ವಿಸ್ತೀರ್ಣವು 98 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಸೊ ಹೀಗೆ ನಾವು ಈ ತ್ರಿಜ್ಯಾಂತರ ಖಂಡ OPRQನ ವಿಸ್ತೀರ್ಣ, ಅದೇ ರೀತಿ ಲಂಬಕೋನ ತ್ರಿಭುಜ OPQನ ವಿಸ್ತೀರ್ಣವನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ನಮಗೆ ಕಂಡುಹಿಡಿಯಲಿಕ್ಕೆ ಹೇಳಿರುವಂಥ ಈ PRQ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಸೊ ಈ PRQ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ್ರೆ ನಾನು ಈಗಾಗಲೇ ನಿಮಗೆ ಹೇಳಿದ ಹಾಗೆ OPRQ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ಲಂಬಕೋನ ತ್ರಿಭುಜದ ವಿಸ್ತೀರ್ಣ OPQನ ವಿಸ್ತೀರ್ಣವನ್ನು ಕಳೆಯಬೇಕಾಗ್ತದೆ. ಅದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ. PRQ ವೃತ್ತಖಂಡದ ವಿಸ್ತೀರ್ಣ OPRQ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ OPQ ತ್ರಿಭುಜದ ವಿಸ್ತೀರ್ಣ ಅಂತ ಬರೆದುಕೊಳ್ಳೋಣ. OPRQ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟು ಬಂದಿದೆ, 154 ಸೆಂಟಿಮೀಟರ್ ಸ್ಕ್ವೇರ್ ಬಂದಿರೋದ್ರಿಂದ ಇದರ ಸ್ಥಾನದಲ್ಲಿ 154 ಅಂತ ಬರೆದುಕೊಳ್ಳೋಣ. ಮೈನಸ್ OPQ ತ್ರಿಭುಜದ ವಿಸ್ತೀರ್ಣ ಎಷ್ಟು ಬಂದಿದೆ, 98 ಸೆಂಟಿಮೀಟರ್ ಸ್ಕ್ವೇರ್ ಬಂದಿರೋದ್ರಿಂದ ಇದರ ಸ್ಥಾನದಲ್ಲಿ 98ನ್ನು ಬರೆದುಕೊಳ್ಳೋಣ. 154ರಲ್ಲಿ 98ನ್ನು ಕಳೆದಾಗ ಬರುವ ಉತ್ತರ 56. ಸೊ ಆದ್ದರಿಂದ ಪ್ರಶ್ನೆಯಲ್ಲಿ ಕೇಳಿರುವ ಈ PRQ ವೃತ್ತಖಂಡದ ವಿಸ್ತೀರ್ಣವು ಇಲ್ಲಿ 56 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಸೊ ಹಾಗೆ ನಾವೀಗ ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರ್ 3ರಲ್ಲಿ 3 ಮಾರ್ಕ್ಸ್ಗೆ ಬಂದಿರುವಂಥ ಒಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಚಿತ್ರದಲ್ಲಿ ತೋರಿಸಿರುವಂತೆ ABCD ಚೌಕದಲ್ಲಿ ABC ಮತ್ತು D ಕೇಂದ್ರಗಳಾಗಿರುವಂತೆ ತ್ರಿಜ್ಯ 3.5 ಸೆಂಟಿಮೀಟರ್ ಇರುವ ವೃತ್ತಗಳ ಕಂಸಗಳನ್ನು ಎಳೆಯಲಾಗಿದೆ. ABCD ಚೌಕದ ವಿಸ್ತೀರ್ಣವು 144 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಚೌಕದೊಳಗಿನ ಕಂಸಗಳಿಂದ ರೂಪುಗೊಂಡಂಥ PQRSTUVWP ಆಕಾರದ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಹೇಳಿದ್ದಾರೆ. ಈ ಪ್ರಶ್ನೆಗೆ ಸಂಬಂಧಪಟ್ಟಂಥ ಒಂದು ಚಿತ್ರವನ್ನು ನಮಗೆ ಇಲ್ಲಿ ನೀಡಿದ್ದಾರೆ. ಸೊ ಪ್ರಶ್ನೆಯಲ್ಲಿ ಕೇಳಿರುವ PQRSTUVWP ಈ ಆಕಾರದ ಸುತ್ತಳತೆಯನ್ನು ಕಂಡುಹಿಡಿಬೇಕಾದ್ರೆ ನಾವು PQ, QR, RS, ST, TU, UV, VW ಮತ್ತು WP ಈ ಅಳತೆಗಳನ್ನು ಕೂಡಿಸ್ಕೊಳ್ಬೇಕಾಗ್ತದೆ. ಇಲ್ಲಿ PQ, RS, TU, VWಗಳು ABC ಮತ್ತು D ಕೇಂದ್ರಗಳಾಗಿರುವ ವೃತ್ತದ ಕಂಸಗಳು ಅಂತ ಕೊಟ್ಟಿದ್ದಾರೆ. ಹಾಗೆ ಈ ವೃತ್ತದ ಕಂಸಗಳೆಲ್ಲ ಸಮನಾಗಿದೆ. ಸೊ ಹಾಗಾಗಿ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶವನ್ನು ಬಳಸಿಕೊಂಡು ಈ ಆಕಾರದಲ್ಲಿ ಬರುವಂಥ ಈ ಅಳತೆಗಳ ಉದ್ದಗಳನ್ನು ಕಂಡುಹಿಡಿದುಕೊಳ್ಳೋಣ. ಪ್ರಶ್ನೆಯಲ್ಲಿ ನಮಗೆ ABCD ಚೌಕದ ವಿಸ್ತೀರ್ಣವನ್ನು 144 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ ನಾವಿಲ್ಲಿ ABCD ಚೌಕದ ವಿಸ್ತೀರ್ಣ = 144 ಸೆಂಟಿಮೀಟರ್ ಅಂತ ಬರೆದುಕೊಳ್ಳೋಣ. ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಬಾವು ಗುಣಿಸು ಬಾವು ಅಥವಾ ಬಾವಿನ ವರ್ಗ ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ ನಾವಿಲ್ಲಿ ಚೌಕದ ವಿಸ್ತೀರ್ಣದ ಸ್ಥಾನದಲ್ಲಿ ಬಾವಿನ ವರ್ಗ ಅಂತ ಬರೆದುಕೊಳ್ಳೋಣ. = 144 ಇದ್ದಾಗೆ ಬರೆದುಕೊಳ್ಳೋಣ. ಬಾವಿನ ವರ್ಗ = 144 ಆದರೆ ಬಾವು ಅಂದರೆ ಚೌಕದ ಒಂದು ಬಾವಿನ ಅಳತೆಯು
ವರ್ಗಮೂಲ 144 ಆಗುತ್ತದೆ. ವರ್ಗಮೂಲ 144ರ ಬೆಲೆಯು 12 ಆಗೋದ್ರಿಂದ ಇಲ್ಲಿ ಈ ಚೌಕದ ಒಂದು ಬಾವಿನ ಉದ್ದವು 12 ಸೆಂಟಿಮೀಟರ್ ಆಗುತ್ತದೆ. ಇಲ್ಲಿ ಚೌಕದ ಒಂದು ಬಾವಿನ ಉದ್ದ 12 ಸೆಂಟಿಮೀಟರ್ ಆಗಿದ್ದರೆ ಎಲ್ಲ ಬಾವುಗಳ ಉದ್ದಗಳು ಏನಾಗಿರ್ತವೆ 12 ಸೆಂಟಿಮೀಟರೇ ಆಗಿರ್ತದೆ. ಯಾಕಂದರೆ ಚೌಕದಲ್ಲಿ ಎಲ್ಲ ಬಾವುಗಳ ಅಳತೆಗಳು ಸಮನಾಗಿರುತ್ತವೆ. ಹೀಗೆ ನಾವು ಈ ABCD ಚೌಕದ ಬಾವಿನ ಅಳತೆಯನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕಂಡುಹಿಡಲಿಕ್ಕೆ ಹೇಳಿರುವ PQRSTUVWP ಈ ಆಕಾರದ ಸುತ್ತಳತೆಯನ್ನು ಕಂಡುಹಿಡಿಯೋಣ. ಈ ಆಕಾರದ ಸುತ್ತಳತೆಯನ್ನು ಕಂಡುಹಿಡಿಬೇಕಾದ್ರೆ ನಮಗೆ QRSTUV ಮತ್ತು WP ಈ ರೇಖಾಖಂಡಗಳ ಉದ್ದಗಳ ಅಗತ್ಯವಿದೆ. ಹಾಗೆ ಈ ರೇಖಾಖಂಡಗಳ ಉದ್ದಗಳು ಏನಾಗಿದ್ದಾವೆ ಅಂದರೆ ಸಮನಾಗಿದ್ದಾವೆ. ಹಾಗಾಗಿ ನಾನಿಲ್ಲಿ QR =ST =UV =WP ಅಂತ ಬರೆದುಕೊಂಡಿದ್ದೇನೆ. ಇಲ್ಲಿ QR ಆಗಲಿ ST ಆಗಲಿ UV ಆಗಲಿ WP ಆಗಲಿ ಈ ಅಳತೆಯನ್ನು ಕಂಡುಹಿಡಿಬೇಕಾದ್ರೆ ನಾವು ಚೌಕದ ಬಾವಿನ ಅಳತೆಯಲ್ಲಿ ಇವೆರಡೂ ತ್ರಿಜ್ಯಾಂತರ ಖಂಡಗಳ ತ್ರಿಜ್ಯಗಳ ಅಳತೆಗಳನ್ನು ಕಳೆಯಬೇಕಾಗ್ತದೆ. ಸೊ ಹಾಗಾಗಿ ನಾನಿಲ್ಲಿ QR ST UV WP ಚೌಕದ ಬಾವಿನ ಅಳತೆ 12 ಸೆಂಟಿಮೀಟರ್ ಮೈನಸ್ ಈ ತ್ರಿಜ್ಯಾಂತರ ಖಂಡದ ತ್ರಿಜ್ಯದ ಉದ್ದ 3.5 ಸೆಂಟಿಮೀಟರ್ ಮೈನಸ್ ಈ ತ್ರಿಜ್ಯಾಂತರ ಖಂಡದ ತ್ರಿಜ್ಯದ ಉದ್ದ ಮೈನಸ್ 3.5 ಸೆಂಟಿಮೀಟರ್ ಅಂತ ಬರೆದುಕೊಂಡಿದ್ದೇನೆ. ಸೊ 12ರಲ್ಲಿ 3.5 ಮೈನಸ್ 3.5 ಕಳೆದಾಗ ಬರುವ ಉತ್ತರ 5 ಆಗುವುದರಿಂದ ಇಲ್ಲಿ QR ST UV ಮತ್ತು WPಗಳ ಅಳತೆಗಳು 5 ಸೆಂಟಿಮೀಟರ್ ಆಗಿದೆ. ಸೊ ಹೀಗೆ ನಾವು ಈ ರೇಖಾಖಂಡಗಳ ಅಳತೆಗಳನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕಂಡುಹಿಡಲಿಕ್ಕೆ ಹೇಳಿರುವಂಥ PQRSTUVWP ಈ ಆಕಾರದ ಸುತ್ತಳತೆಯನ್ನು ಕಂಡುಹಿಡಿಯಬೇಕಾದ್ರೆ ಇಲ್ಲಿರುವಂಥ ಈ 4 ಸಮನಾದ ವೃತ್ತಕಂಸಗಳ ಉದ್ದಗಳನ್ನು ಕಂಡುಹಿಡ್ಕೊಳ್ಬೇಕು. ಇಲ್ಲಿರುವ 4 ವೃತ್ತಕಂಸಗಳ ಉದ್ದಗಳು ಸಮನಾಗಿರೋದ್ರಿಂದ ನಾವಿಲ್ಲಿ ಯಾವುದಾದ್ರೂ ಒಂದು ವೃತ್ತಕಂಸದ ಉದ್ದವನ್ನು ಕಂಡುಹಿಡಿದ್ರೆ ಸಾಕು. ಇದರ ಅಳತೆ ಉಳಿದ 3 ವೃತ್ತಕಂಸಗಳ ಅಳತೆಗಳಾಗಿರೋದ್ರಿಂದ ನಾವಿಲ್ಲಿ ಯಾವುದಾದ್ರೂ ಒಂದು ವೃತ್ತಕಂಸದ ಅಳತೆಯನ್ನು ಕಂಡುಹಿಡ್ಕೊಳ್ಳೋಣ. ಸೊ ಹಾಗಾಗಿ ನಾನಿಲ್ಲಿ PQ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನು ಕಂಡುಹಿಡಿತಾ ಇದ್ದೇನೆ. ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ θ/360 ಡಿಗ್ರಿ × 2πr ಆಗಿದೆ. ಹಾಗಾಗಿ ಆ ಸೂತ್ರವನ್ನು ಇಲ್ಲಿ ಬರೆದುಕೊಳ್ತಾ ಇದ್ದೇನೆ. ಇಲ್ಲಿ ಥೀಟಾ ಅಂದರೆ ಈ ತ್ರಿಜ್ಯಾಂತರ ಖಂಡದ ಕೋನವಾಗಿದೆ. ಇಲ್ಲಿ ತ್ರಿಜ್ಯಾಂತರ ಖಂಡದ ಕೋನವು 90 ಡಿಗ್ರಿ ಆಗಿರುತ್ತದೆ. ಯಾಕಂದರೆ ಈ ತ್ರಿಜ್ಯಾಂತರ ಖಂಡದ ಕೋನವು ಇಲ್ಲಿ ಚೌಕದ ಕೋನವಾಗಿದೆ. ಚೌಕದ ಕೋನಗಳೆಲ್ಲ ಸಮನಾಗಿದ್ದು ಪ್ರತಿಯೊಂದು ಕೋನದ ಅಳತೆಯು 90 ಡಿಗ್ರಿ ಇರೋದ್ರಿಂದ ಇಲ್ಲಿ ತ್ರಿಜ್ಯಾಂತರ ಖಂಡದ ಕೋನ ಎಷ್ಟಿರ್ತದೆ 90 ಡಿಗ್ರಿ ಆಗಿರುತ್ತದೆ. ಹಾಗಾಗಿ ಇಲ್ಲಿ ತ್ರಿಜ್ಯಾಂತರ ಖಂಡದ ಕೋನ ಥೀಟಾದ ಬೆಲೆಯು 90 ಡಿಗ್ರಿ ಆಗಿರೋದ್ರಿಂದ ಥೀಟಾದ ಸ್ಥಾನದಲ್ಲಿ 90ಅನ್ನು ಆದೇಶಿಸಿಕೊಳ್ಳೋಣ. /360 ಡಿಗ್ರಿಯನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. 2ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಫೈನ ಬೆಲೆ 22/7 ಆದೇಶಿಸಿಕೊಳ್ಳೋಣ ಇಂಟು ತ್ರಿಜ್ಯಾಂತರ ಖಂಡದ ತ್ರಿಜ್ಯದ ಅಳತೆಯನ್ನು ನಮಗೆ 3.5 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ 6 ಸ್ಥಾನದಲ್ಲಿ 3.5 ಬರೆದುಕೊಳ್ಳೋಣ. ನಾವೀಗ ಇದನ್ನು ಸಂಕ್ಷೇಪಿಸೋಣ. 0 0 ಕ್ಯಾನ್ಸಲ್ ಮಾಡಿಕೊಳ್ಳೋಣ. 9 1 9 4 36 ಆಗುತ್ತದೆ. 2 1 2 2 2 4 2 1 2 2 1 2 2 1 2 ಆಗುತ್ತದೆ. 7 1 7 0.5 3.5 ಆಗೋದ್ರಿಂದ ಹೀಗೆ ಸಂಕ್ಷೇಪಿಸಿದಾಗ ಇಲ್ಲಿ ಉಳಿಯುವಂಥದ್ದು 11 × 0.5 11 × 0.5 ಅಂದರೆ ಅದು 5.5 ಆಗುವುದರಿಂದ ಇಲ್ಲಿ PQ ಕಂಸದ ಉದ್ದವು 5.5 ಸೆಂಟಿಮೀಟರ್ ಆಗುತ್ತದೆ. ಹಾಗೆ ಇಲ್ಲಿ ಈ 4 ಕಂಸದ ಉದ್ದಗಳು ಸಮನಾಗಿರೋದ್ರಿಂದ PQ ಕಂಸದ ಉದ್ದ 5.5 ಸೆಂಟಿಮೀಟರ್ ಬಂದಿರೋದ್ರಿಂದ ಈ 4 ಕಂಸಗಳ ಉದ್ದಗಳ ಅಳತೆಗಳು ಸಹ 5.5 ಸೆಂಟಿಮೀಟರ್ ಆಗಿರುತ್ತದೆ. ಸೊ ಹಾಗಾಗಿ ನಾನಿಲ್ಲಿ PQ RS TU VW 5.5 ಸೆಂಟಿಮೀಟರ್ ಅಂತ ಬರೆದುಕೊಂಡಿದ್ದೇನೆ. ಸೊ ಹೀಗೆ ನಾವು ಈ 4 ಕಂಸಗಳ ಉದ್ದ ಅದರ ಜೊತೆಗೆ ಈ QR ST UV ಮತ್ತು WP ಈ ರೇಖಾಖಂಡಗಳ ಉದ್ದಗಳನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವಂಥ PQRSTUVWP ಈ ಆಕಾರದ ಒಂದು ಸುತ್ತಳತೆಯನ್ನು ಕಂಡುಹಿಡ್ಕೊಳ್ಳೋಣ. ಈಗಾಗಲೇ ನಾನು ನಿಮಗೆ ಹೇಳಿದ ಹಾಗೆ ಪ್ರಶ್ನೆಯಲ್ಲಿ ಕೇಳಿರುವ ಈ PQRSTUVWP ಈ ಆಕಾರದ ಸುತ್ತಳತೆಯನ್ನು ಕಂಡುಹಿಡಬೇಕಾದ್ರೆ ನಾವು ಈ 4 ಸಮನಾಗಿರುವ ವೃತ್ತಕಂಸಗಳ ಉದ್ದಗಳನ್ನು ಕೂಡಿಸ್ಕೊಳ್ಬೇಕು. ಜೊತೆಗೆ ಈ 4 ಸಮನಾಗಿರುವ ವೃತ್ತಖಂಡಗಳ ಉದ್ದಗಳನ್ನು ಸಹ ಕೂಡಿಸ್ಕೊಳ್ಬೇಕು. ಇವುಗಳ ಮೊತ್ತವೇ ಈ ಆಕಾರದ ಸುತ್ತಳತೆ ಆಗಿರುತ್ತದೆ. ಹಾಗಾಗಿ ನಾನಿಲ್ಲಿ PQRSTUVWP ಆಕಾರದ ಸುತ್ತಳತೆ = 4 × 1 ವೃತ್ತಕಂಸದ ಉದ್ದ PQ ಅಂತ ಬರೆದುಕೊಂಡಿದ್ದೇನೆ. ಯಾಕೆಂದರೆ ಇಲ್ಲಿ 4 ವೃತ್ತಕಂಸಗಳ ಉದ್ದಗಳು ಸಮನಾಗಿರೋದ್ರಿಂದ ಯಾವುದಾದ್ರೂ ಒಂದು ವೃತ್ತಕಂಸದ ಉದ್ದಕ್ಕೆ 4ರಿಂದ ಗುಣಿಸಿಕೊಂಡ್ರೆ ನಮಗೆ ಈ 4 ವೃತ್ತಕಂಸಗಳ ಒಟ್ಟು ಉದ್ದದ ಅಳತೆ ಸಿಗುತ್ತದೆ. ಹಾಗಾಗಿ ನಾನಿಲ್ಲಿ 4 × 1 ವೃತ್ತಕಂಸದ ಉದ್ದ PQ ಅಂತ ಬರೆದುಕೊಂಡಿದ್ದೇನೆ. ಪ್ಲಸ್ 4 × QR ಅಂದರೆ ಒಂದು ರೇಖಾಖಂಡದ ಉದ್ದ ಅಂತ ಬರೆದುಕೊಂಡಿದ್ದೇನೆ. ಇಲ್ಲಿ ಈ 4 ರೇಖಾಖಂಡಗಳ ಅಳತೆಗಳು ಸಮನಾಗಿರೋದ್ರಿಂದ ನಾವಿಲ್ಲಿ ಯಾವುದೇ
ಯಾವುದಾದ್ರೂ ಒಂದು ರೇಖಾಖಂಡಕ್ಕೆ 4ರಿಂದ ಗುಣಿಸಿಕೊಂಡರೆ ನಮಗೆ ಈ 4 ರೇಖಾಖಂಡಗಳ ಒಟ್ಟು ಉದ್ದಗಳ ಮೊತ್ತ ಸಿಗುತ್ತದೆ. ಹಾಗಾಗಿ ನಾನು ಇಲ್ಲಿ 4 ಗುಣಿಸು 1 ರೇಖಾಖಂಡದ ಉದ್ದ QR ಅಂತ ಬರೆದುಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ ಈ 4ನೇ ಹಾಗೆ ಬರೆದುಕೊಳ್ತಾ ಇದ್ದೇನೆ. PQನ ಅಳತೆಯನ್ನು ನಾವು ಈಗಾಗಲೇ ಕಂಡುಹಿಡಿದಿದ್ದೇವೆ. PQ ವೃತ್ತ ಕಂಸದ ಉದ್ದ ಎಷ್ಟು ಬಂದಿದೆ? 5.5 ಬಂದಿರೋದ್ರಿಂದ PQನ ಸ್ಥಾನದಲ್ಲಿ 5.5 ಆದೇಶಿಸಿಕೊಳ್ಳೋಣ. ಪ್ಲಸ್ 4ನೇ ಹಾಗೆ ಬರೆದುಕೊಳ್ಳೋಣ. QR ಅಳತೆ ಎಷ್ಟು ಬಂದಿದೆ ಅಂದರೆ 5 ಸೆಂಟಿಮೀಟರ್ ಬಂದಿರೋದ್ರಿಂದ QR ಸ್ಥಾನದಲ್ಲಿ 5 ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ 4 × 5.5 ಅಂದರೆ 22 ಆಗುತ್ತದೆ. ಪ್ಲಸ್ 4 × 5 ಅಂದರೆ 20 ಆಗುತ್ತದೆ. 22 ಮತ್ತು 20 ಕೂಡಿಸಿದಾಗ ಬರುವ ಮೊತ್ತ 42 ಆಗುವುದರಿಂದ ಪ್ರಶ್ನೆಯಲ್ಲಿ ಕೇಳಿರುವಂತಹ ಈ PQRSTUVWP ಈ ಆಕಾರದ ಸುತ್ತಳತೆಯು ಇಲ್ಲಿ 42 ಸೆಂಟಿಮೀಟರ್ ಆಗುತ್ತದೆ.